ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಪಠ್ಯ ವಿಷಯ ಪುನರ್ಮನನ ಕಾರ್ಯಕ್ರಮ. ಸೊ ವಾಸ್ತವ ಸಂಖ್ಯೆಗಳು ಅನ್ನುವಂಥ ಈ 10ನೇ ತರಗತಿ ಈ ಘಟಕದಲ್ಲಿ ನಾವು ಏನನ್ನು ಅಭ್ಯಾಸ ಮಾಡಬೇಕು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಎಷ್ಟು ಸುಲಭವಾಗಿ ನಾವಿಲ್ಲಿ ಅಂಕಗಳನ್ನ ಗಳಿಸ್ಬೋದು ಗೊತ್ತಾ ಮಕ್ಕಳ? ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ನಾವು ಕಲ್ತ್ಕೋಬೇಕಾಗುತ್ತೆ ಮಕ್ಕಳ. ಈ ಭಾಗಾಕಾರ ಅನುಪ್ರಮೇಯ ಅನ್ನುವಂಥದ್ದನ್ನು ಇದೇನು ಹೊಸದಲ್ಲ ನಿಮಗೆ. ಯಾಕೆಂತ ಹೇಳಿದ್ರೆ ಈಗಾಗಲೇ 4-5ನೇ ತರಗತಿಯಲ್ಲಿ ಕೂಡ ನೀವು ಭಾಗಾಕಾರವನ್ನು ಮಾಡುವಾಗ ನಿಮ್ಮ ಶಿಕ್ಷಕರು ತಾಳೆ ನೋಡಲಿಕ್ಕೆ ಈ ಒಂದು ಸೂತ್ರವನ್ನು ನಿಮಗೆ ಹೇಳ್ಕೊಟ್ಟಿರ್ತಾರೆ. ಏನದು ನೆನಪಿಸ್ಕೊಳ್ತಾ ಇದ್ದೀರಲ್ಲ? ಹೌದು, ಭಾಜ್ಯ, ಭಾಜಕ, ಭಾಗಲಬ್ಧ ಮತ್ತು ಶೇಷ ಇವುಗಳ ನಡುವಂಥ ಒಂದು ಸಂಬಂಧ. ಏನದು? ಭಾಜ್ಯ ಈಸ್ ಈಕ್ವಲ್ ಟು ಭಾಗಲಬ್ಧ ಇಂಟು ಭಾಜಕ ಪ್ಲಸ್ ಶೇಷ ಅನ್ನುವಂಥದ್ದು. ಹೌದಲ್ವಾ? ಹಾಗಾದರೆ ಅದನ್ನು ಇಲ್ಲಿ ನಾವು ಸಿಂಬಾಲಿಕ್ ಆಗಿ ಹೇಗೆ ಬರಿತೀವಿ, ಅದನ್ನು ಹೇಗೆ ಇಲ್ಲಿ ನಾವು ಅದನ್ನು ನಿರೂಪಿಸ್ತೀವಿ ಅನ್ನೋದನ್ನು ನೋಡೋಣ. ಯಾವುದೇ ಎರಡು ಧನ ಪೂರ್ಣಾಂಕಗಳನ್ನ ನಮಗೆ ಕೊಟ್ಟಾಗ ಆ ಧನ ಪೂರ್ಣಾಂಕಗಳನ್ನ ನಾವಿಲ್ಲಿ ಎ ಮತ್ತು ಬಿ ಅಂತ ಕರೆದಿದ್ದೀವಿ ಮಕ್ಕಳ. ಈ ಎ ಮತ್ತು ಬಿ ಅನ್ನುವಂಥ ಈ ಎರಡು ಧನ ಪೂರ್ಣಾಂಕಗಳ ನಡುವೆ ಒಂದು ಸಂಬಂಧವನ್ನು ಹೀಗೆ ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ ಇರುತ್ತೆ. ಹೇಗೆ ಬರಿತೇವೆ? ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಇಲ್ಲಿ ಗಮನಿಸ್ಕೋಬೋದು ನೀವು, ನಾನು ಆಗಲೇ ಹೇಳಿದಂಥ ಸೂತ್ರ ಇಲ್ಲಿ ನಿಮಗೆ ಗಮನಕ್ಕೆ ಬರ್ತಾ ಇದೆ ಅನಿಸುತ್ತೆ. ಭಾಜ್ಯ ಅನ್ನುವಂಥದ್ದು ಇಲ್ಲಿ ಎ, ಬಿ ಅನ್ನುವಂಥದ್ದು ಭಾಜಕ, ಕ್ಯೂ ಅನ್ನುವಂಥದ್ದು ಭಾಗಲಬ್ಧ ಮತ್ತು ಆರ್ ಅನ್ನೋದು ಶೇಷವನ್ನು ನಮಗೆ ತೋರಿಸ್ತಾ ಇದೆ. ಇಲ್ಲೇನು ಹೇಳ್ತಾರೆ? ಯಾವುದೇ ಎರಡು ದತ್ತ ಪೂರ್ಣಾಂಕಗಳನ್ನ ಕೊಟ್ಟಾಗ ಅಂತ ಹೇಳಿದಾಗ ಇಲ್ಲಿ ದತ್ತ ಪೂರ್ಣಾಂಕ ನಾವು ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಯಾವುದದು? ಒಂದು ಎ ಅನ್ನುವಂಥದ್ದು, ಹಾಗೆ ಇನ್ನೊಂದು ಬಿ ಅನ್ನುವಂಥ ಪೂರ್ಣಾಂಕವನ್ನು ನಾವಿಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಸೊ ಎ ಮತ್ತು ಬಿ ಅನ್ನುವಂಥ ಈ ಪೂರ್ಣಾಂಕಗಳನ್ನ ಕೊಟ್ಟಾಗ ಅವುಗಳ ನಡುವಿನ ಸಂಬಂಧವನ್ನು ನಾವು ಹೀಗೆ ಬರೀಬಹುದು ಅಂತ. ಅಂದರೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಇಲ್ಲಿ ಕ್ಯೂ ಮತ್ತು ಆರ್ ಅನ್ನುವಂಥದ್ದು ಮತ್ತೆರಡು ಧನ ಪೂರ್ಣಾಂಕಗಳನ್ನು ದೊರೀತಾ ಇದೆ. ಸೊ ಒಂದು ದತ್ತ ಪೂರ್ಣಾಂಕವನ್ನು ಕೊಟ್ಟಾಗ ಆ ದತ್ತ ಪೂರ್ಣಾಂಕಗಳನ್ನ ಈ ರೀತಿ ಸಂಬಂಧದಲ್ಲಿ ಬರೀಬಹುದು ಅಂತ ಹೇಳ್ತೇವೆ. ಹೇಗಿದೆ ಇದು ಒಂದು ಸಂಬಂಧ ಅಂತ ಹೇಳಿದ್ರೆ, ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅನ್ನುವಂಥದ್ದು ಹೇಗಿದೆ ಅಂತಂದರೆ, ಕ್ಯೂ ಮತ್ತು ಆರ್ ಅನ್ನುವಂಥ ಎರಡು ಹೊಸ ಅನನ್ಯ ಪೂರ್ಣಾಂಕ ನಮಗೆ ದೊರೀತಾ ಇದೆ. ಈ ಎರಡು ಅನನ್ಯ ಪೂರ್ಣಾಂಕಗಳು ಅನನ್ಯ ಅಂತ ಯಾಕೆ ಹೇಳಿದ್ರೆ ಇದರಲ್ಲದೆ ಬೇರೆ ರೂಪದಲ್ಲಿ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಮಗೆ ತೋರಿಸ್ಕೊಡುತ್ತೆ ಮಕ್ಕಳ. ಸೊ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ರೂಪದಲ್ಲಿ ಬರೀಬಹುದು. ಹಾಗೆ ಆರ್ ಅನ್ನುವಂಥ ಬೆಲೆ ಇದೆಯಲ್ಲ, ಇದು ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಬಿಗಿಂತ ಚಿಕ್ಕದಾಗಿರುತ್ತೆ, ಹಾಗೆ 0ಗೆ ಸಮ ಅಥವಾ 0ಗಿಂತ ಜಾಸ್ತಿ ಆಗಿರುತ್ತೆ ಮಕ್ಕಳು. ಯಾಕೆಂದರೆ ಮುಂಚೆ ನಾವು ಹೇಳಿದ್ದೀವಿ ಇವೆರಡು ಧನ ಪೂರ್ಣಾಂಕಗಳು ಅಂತೇಳಿ. ಸೊ ಧನ ಪೂರ್ಣಾಂಕಗಳಾಗಿರೋದ್ರಿಂದ ಶೇಷ ಏನಾಗಿರಬೇಕು? ಯಾವಾಗಲೂ ಧನಸಂಖ್ಯೆ ಆಗಿರುತ್ತೆ, ಜೊತೆಗೆ 0ಗಿಂತ ಹೆಚ್ಚಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ರೆ ನಾವು ಹೀಗೆ ಬರಿಬೇಕಾಗತ್ತೆ. ದತ್ತ ಧನ ಪೂರ್ಣಾಂಕಗಳನ್ನು ಕೊಟ್ಟಾಗ ಎ ಮತ್ತು ಬಿ ಅಂತ ಆದರೆ ಅವುಗಳಿಗೆ ಸರಿ ಹೊಂದುವಂತೆ ನಾವೇನು ಮಾಡಬಹುದು? ಒಂದು ಗಣಿತೀಯ ಸಂಬಂಧವನ್ನು ಬರೀಬಹುದು. ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅನ್ನುವಂತೆ ಸರಿ ಹೊಂದುವಂತೆ ಕ್ಯೂ ಮತ್ತು ಆರ್ ಅನ್ನುವಂಥ ಎರಡು ಅನನ್ಯ ಪೂರ್ಣಾಂಕಗಳಿರುತ್ತೆ. ಹಾಗೆ ಆರ್ ಅನ್ನುವ ಬೆಲೆ ಯಾವಾಗಲೂ ಬಿಗಿಂತ ಚಿಕ್ಕದಾಗಿರುತ್ತೆ, ಹಾಗೆ 0ಗಿಂತ ಹೆಚ್ಚು ಮತ್ತು 0ಗೆ ಸಮ ಆಗಿರುತ್ತೆ ಅನ್ನೋದನ್ನು ಬರೀಬೇಕಾಗತ್ತೆ. ಇದು ಒಂದು ಅಂಕದಲ್ಲಿ ಕೇಳುವಂಥ ಪ್ರಶ್ನೆ ಆಗಿರುತ್ತೆ, ಗಮನ ಇಟ್ಟು ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಇನ್ನೊಂದು ಹೇಳಿಕೆ ನಾವು ಪ್ರಮುಖವಾಗಿ ಗಮನಿಸ್ಕೋಬೇಕಾಗತ್ತೆ. ಅದ್ಯಾವುದು ಅಂತ ಹೇಳಿದ್ರೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಮಕ್ಕಳ. ಏನಿದು ಅಂಕಗಣಿತದ ಮೂಲ ಪ್ರಮೇಯ? ಏನು ಹೇಳತ್ತಿದು ಅಂತ ನೋಡಿದ್ರೆ ನಿಮ್ಗೆ ಆಗಲೇ ಪರಿಚಯ ಇದೆ. ಇದು ಏನದು? ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಕೊಟ್ಟರೆ ಆ ಸಂಯುಕ್ತ ಸಂಖ್ಯೆಯನ್ನು ನಾನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬಹುದು. ಮತ್ತು ಹೀಗೆ ಬರೆಯುವಾಗ ಆ ಒಂದು ಅಂಕೆಗಳು ಅಪವರ್ತನಗಳು ಬರುವಂಥ ಘಟಿಸುವ ಕ್ರಮ ಬೇರೆ ಆಗಬಹುದು, ಆದರೆ ದೊರೆತಂಥ ಅಪವರ್ತನಗಳು ಯಾವಾಗಲೂ ಅನನ್ಯವಾಗಿರುತ್ತೆ. ಅಂದರೆ ಅವಲ್ಲದೆ ಬೇರೆ ಯಾವುದೇ ಪೂರ್ಣಾಂಕಗಳು ನಂಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತೆ ಮಕ್ಕಳ. ನೆನ್ಪಿಟ್ಕೊಳ್ಳಿ, ಈ ಹೇಳಿಕೆಯನ್ನು ಬರೀಲಿಕ್ಕೆ ಮರಿಬೇಡಿ.
ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಅಥವಾ ಭಾಜ್ಯ ಸಂಖ್ಯೆ ಎಂದು ಕೂಡ ಬರೀಬಹುದು. ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಹಾಗೆ ಈ ವ್ಯಕ್ತಪಡಿಸುವಂಥ ಕ್ರಮ ನಾನು ಆಗಲೇ ಹೇಳಿದಾಗೆ ಇವು ಘಟಿಸುವಂಥ ಕ್ರಮ ಬೇರೆ ಆಗಬಹುದು, ಆದರೆ ಯಾವುದೇ ಕಾರಣಕ್ಕೂ ಬರುವಂಥ ಅಪವರ್ತನಗಳು ಅನನ್ಯವಾಗಿರುತ್ತೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಅರ್ಥ ಆಯ್ತಲ್ಲ ಮಕ್ಕಳ? ಈ ಅಪವರ್ತಿಕೆ ಯಾವಾಗಲೂ ಏನಾಗಿರುತ್ತೆ, ದೊರೆತಂಥ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮ ಬೇರೆ ಆಗಬಹುದು, ಆದರೆ ಅಪವರ್ತನಗಳು ಅವೇ ಆಗಿರುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಒಂದು ಉದಾಹರಣೆ ನೋಡೋಣ ಮಕ್ಕಳ, ಗಮನಿಸಿ. 42 ನಾನು ಇಲ್ಲಿ ಉದಾಹರಣೆಯಾಗಿ ತೊಗೊಂಡಿದ್ದೇನೆ. 42 = ಏನಂತ ಬರಿಬಹುದು, 2 × 3 × 7 ಬರಿಬಹುದು. ಇಲ್ಲಿರುವಂಥ ಮೂರೂ ಸಂಖ್ಯೆಗಳು ಕೂಡ ಅವಿಭಾಜ್ಯ ಅಪವರ್ತನಗಳೇ ಆಗಿವೆ. ಈ 42 ಹೀಗೂ ಬರಿಬಹುದು ನೋಡಿ, 3 × 2 × 7. ನೀವು ಗಮನಿಸಿದ್ರೆ ಅಪವರ್ತನಗಳು ಬದಲಾಗಲಿಲ್ಲ, ಅಪವರ್ತನಗಳು ಅವೇ ಇದೆ. ಏನಾದರೂ ವ್ಯತ್ಯಾಸ ಆಗಿದೆಯಾ? ಅಪವರ್ತನಗಳಲ್ಲಿ ಯಾವುದಾದ್ರು ವ್ಯತ್ಯಾಸ ಇದೆಯಾ? 2 ಇದೆ, 3 ಇದೆ, 7 ಇದೆ. ಇನ್ನೊಂದು ಉದಾಹರಣೆಯಲ್ಲಿ ಕೂಡ ನೀವು ನೋಡ್ಬೋದು 2, 3, 7 ಅದೇ ಸಂಖ್ಯೆಗಳಿದೆ, ಆದರೆ ಘಟಿಸುವಂಥ ಕ್ರಮ ಬೇರೆ ಆಗಿದೆ, ಬರೆದಿರುವಂಥ ಕ್ರಮ ಬೇರೆ ಇದೆ. ನೋಡಿ ಇನ್ನೊಂದು ಸಲ ಗಮನಿಸಿ, 7 × 3 × 2 ಬರ್ತಾ ಇದೆ. ಹಾಗಾದರೆ ಇಲ್ಲೆಲ್ಲ ಸಂದರ್ಭಗಳಲ್ಲಿ ನಾವು ನೋಡ್ಬೋದು ಅಪವರ್ತನಗಳು ಅನನ್ಯವಾಗಿದೆ, ಆದರೆ ಅವು ಘಟಿಸುವಂಥ ಕ್ರಮ ಬದಲಾಗ್ತಿದೆ ಅನ್ನೋಂಥದ್ದನ್ನು ನೋಡ್ಕೊಳ್ಬೇಕು ಮಕ್ಕಳ. ಸೊ ಅಂಕಗಣಿತ ಮೂಲ ಪ್ರಮೇಯ ಏನು ತಿಳಿಸ್ಕೊಡುತ್ತೆ ನಮಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆ ಯಾವಾಗಲೂ ಏನಾಗಿರುತ್ತೆ, ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅವು ಅನನ್ಯವಾಗಿರುತ್ತೆ ಅನ್ನೋದು. ಸೊ ಈ ಎರಡು ಹೇಳಿಕೆಗಳು ಬಹಳ ಮುಖ್ಯ ಅನಿಸುತ್ತೆ ಈ ಪಾಠದಲ್ಲಿ. ಹಾಗಾಗಿ ಈ ಎರಡು ಹೇಳಿಕೆಗಳನ್ನ ತಪ್ಪದೆ ಕಲ್ತ್ಕೊಳ್ತೀರಾ ಅಂತ ನಾನದು ನಂಬ್ತಾ, ಮುಂದೆ ನಾವು ಈ ಒಂದು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಆಗಿರ್ಬೋದು, ಹಾಗೆ ಅಂಕಗಣಿತದ ಮೂಲ ಪ್ರಮೇಯ ಆಗಿರ್ಬೋದು, ಇವುಗಳನ್ನು ಬಳಸಿ ಸಮಸ್ಯೆಗಳನ್ನು ಬಿಡಿಸೋದು ಹೇಗೆ ಅನ್ನೋದನ್ನು ನಾವು ನೋಡ್ಲಿಕ್ಕೆ ಹೊರಟಿದ್ದೀವಿ. ಮೊದಲನೇ ಸಮಸ್ಯೆ ನೋಡೋಣ. ಸೊ ಈ ಥರ ಪ್ರಶ್ನೆ ಒಂದಿದೆ, 468 ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಸಾಮಾನ್ಯ ಮಕ್ಕಳ ಈ ಥರದ ಪ್ರಶ್ನೆಯನ್ನು ಒಂದು ಅಂಕಕ್ಕೆ ಕೇಳ್ತಾ ಇರ್ತಾರೆ. ನೀವೆಲ್ಲ ಗಮನಿಸಿರ್ಬೋದು, ನೀವಾಗಲೇ ಜಿಲ್ಲಾ ಹಂತದ ಪರೀಕ್ಷೆಗಳನ್ನು ಬರೆದಿದ್ದೀರಿ, ಶಾಲಾ ಹಂತದ ಪರೀಕ್ಷೆಗಳನ್ನು ಬರೆದಿದ್ದೀರಿ, ಹಾಗೆ ರಾಜ್ಯ ಹಂತದ ಪರೀಕ್ಷೆಗಳನ್ನು ಬರೆದಿದ್ದೀರಿ. ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ಪುನರಾವರ್ತನೆ ಆಗಿರೋದನ್ನು ನೀವು ಗಮನಿಸಿರ್ತೀರಿ. ಈ ರೀತಿ ಬೇರೆ ಬೇರೆ ಸಂಖ್ಯೆಗಳನ್ನು ಕೊಡಬಹುದು, ಆದರೆ ಕ್ರಮ ಒಂದೇ ಆಗಿರುತ್ತೆ, ಮಾಡುವ ವಿಧಾನ ಅಥವಾ ಬಿಡಿಸುವ ವಿಧಾನ ಒಂದೇ ಆಗಿರುತ್ತೆ. ಹೇಗೆ ಬಿಡಿಸ್ಬೇಕು ನಾವು ಇದನ್ನು ನೋಡೋಣ. ಇದನ್ನು ಬಿಡಿಸೋಕ್ಕೆ ಇರುವಂಥ ವಿಧಾನ ನಮಗೆ ಅವಿಭಾಜ್ಯ ಅಪವರ್ತನ ಭಾಗಾಕಾರ ವಿಧಾನ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಏನು ಹೇಳ್ತೇವಲ್ಲ, ಡಿವಿಷನ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಬಳಸ್ಕೊಂಡು ನಾವು ಈ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ತೇವೆ. ನೋಡೋಣ ಹೇಗೆ ಮಾಡೋದು ಅಂತ ಗಮನಿಸಿ. ಮೊದಲಿಗೆ 468 ಬರ್ಕೊಳ್ಳೋಣ. 468ರಲ್ಲಿ ನೀವು ಗಮನಿಸ್ಬೋದು, ಅಲ್ಲಿ 8 ಅನ್ನುವ ಸಂಖ್ಯೆ ಇದೆ ಬಿಡಿ ಸ್ಥಾನದಲ್ಲಿ. 8 ಅನ್ನೋ ಸಂಖ್ಯೆ ಏನನ್ನು ಸೂಚಿಸುತ್ತೆ? ಅದು ಸಮಸಂಖ್ಯೆ, ಹೌದಲ್ಲ? ಸೊ ಅದು ಸಮಸಂಖ್ಯೆ ಆಗಿದೆ ಅಂತಾದರೆ ಇಡೀ 468 ಅನ್ನುವಂತಹ ಸಂಖ್ಯೆ 2ರಿಂದ ಪೂರ್ಣವಾಗಿ ಅಥವಾ ನಿಶ್ಶೇಷವಾಗಿ ಭಾಗ ಆಗುತ್ತೆ ಮಕ್ಕಳ. ಸೊ ಹಾಗಾದರೆ 2ರಿಂದ ಭಾಗಿಸೋಣ. 2ರಿಂದ ಭಾಗ ಮಾಡೋದಾದರೆ ನಿಮ್ಗೆ ಗಮನಿಸ್ಬೋದು, ಈಗಾಗಲೇ ಭಾಗಿಸಿರ್ತೀರಿ. 2 2 4 ಆಯಿತು, 2 3 6, 2 4 8 ಆಯಿತು. ಹಾಗಾದರೆ 234. 234 ಎಷ್ಟಾಯಿತು? 468 ಬಂತು ಮಕ್ಕಳ. ಮುಂದೆ ಗಮನಿಸಿ, ಮತ್ತೆ ಬಿಡಿಸ್ಥಾನದ ಅಂಕಿಗೆ ನೋಡ್ತಾ ಇದ್ದೀರಲ್ಲ, ಎಸ್ 4 ಇದೆ, ಹಾಗಾದ್ರೆ ಸಮಸಂಖ್ಯೆ, ಹೌದಲ್ವಾ? ಸೊ ಅದು ಸಮಸಂಖ್ಯೆ ಆಗಿದ್ದರೆ ಅದು ಕೂಡ 2ರಿಂದ ಭಾಗ ಆಗುತ್ತೆ. ಭಾಗಿಸೋಣ, 2ರಿಂದ ಶುರು ಮಾಡೋಣ. 2ರಿಂದ ಭಾಗ ಆಗ್ತಿದೆ, 2 1 2, ಮತ್ತೆ 2 ಮತ್ತೆ ಭಾಗ ಆಗುತ್ತೆ. 2 1 2 ಆಯಿತು, ಒಂದು ಶೇಷ ಉಳಿದ್ರೆ 2 2 14 ಆಯಿತು. ಹಾಗಾದರೆ 217 ನನಗೆ 234 ಬಂತು ಮಕ್ಕಳ. ಎಸ್, ಈಗ 2ರಲ್ಲಿ ಭಾಗ ಆಗುತ್ತಾ? ನೋಡ್ತಾ ಇದ್ದೀರಾ? ಭಾಗಿಸ್ತಾಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ನೋಡಿ, ನಮಗೀಗ 8ನೇ ತರಗತಿಯಲ್ಲಿ ಕಲಿತಂಥ ಭಾಗಾಕಾರ ನಿಯಮಗಳು ಗೊತ್ತಿದ್ದರೆ, ಭಾಜ್ಯದ ನಿಯಮಗಳು ಗೊತ್ತಿದ್ದರೆ ಬಹಳ ಸುಲಭ ಆಗುತ್ತೆ ಮಕ್ಕಳ. ಈ 117 ಅಂತಿದೆ, 7 ಅನ್ನುವಂಥದ್ದು ಬಿಡಿ ಸ್ಥಾನದ ಅಂಕಿ, ಅದು ಸಮಸಂಖ್ಯೆ ಅಲ್ಲ. ಹಾಗಿದ್ರೆ 2ರ ಗ್ಯಾರಂಟಿ ಭಾಗ ಆಗೋದಿಲ್ಲ. ಮತ್ತೇನು ಮಾಡಬೇಕು ಹಾಗಾದರೆ ನಾನು? ಮುಂದಿನ ಸಂಖ್ಯೆ ಯಾವುದು? ಅವಿಭಾಜ್ಯ ಸಂಖ್ಯೆ 3. 3ರಲ್ಲಿ ಭಾಗ ಆಗುತ್ತೆ ನೋಡಿ. 1 + 1 + 7 ಕೂಡಿದ್ರೆ ಎಷ್ಟಾಯ್ತದು? 117ರಲ್ಲಿರುವಂಥ ಅಂಕಿಗಳನ್ನ ಕೂಡಿ ಮೊತ್ತ 9 ಬಂತಲ್ಲ. 9 ಬರ್ತಿದೆ ಅಂತ ಹೇಳಿದ್ರೆ ಅದು 3ರಲ್ಲಿ ಭಾಗ ಆಗುತ್ತೆ ಮಕ್ಕಳ. ಸೊ 3ರಲ್ಲಿ ಭಾಗಿಸೋಣ ಈಗ ಅದನ್ನ. ಎಸ್, 3ರಲ್ಲಿ ಭಾಗಿಸೋಣ. 3 3 9 ಆಯಿತು, 2 ಶೇಷ ಉಳಿದ್ರೆ 3 9 27 ಸಿಕ್ತು ನನಗೆ. ಹಾಗಾದರೆ 3 39ರಲ್ಲಿ ಗುಣಿಸಿದಾಗ ನನಗೆ 117 ಬರ್ತಿದೆ. ಈಗ ಇದು 3ರಲ್ಲಿ ಭಾಗ ಆಗುತ್ತಾ? 2ರಲ್ಲಂತೂ ಭಾಗ ಆಗಲ್ಲ, ಗೊತ್ತು ನನಗೆ, ಯಾಕಂದರೆ 9 ಅನ್ನುವಂಥದ್ದು ಬಿಡಿ ಸ್ಥಾನದ ಅಂಕಿ ಆಗಿದೆ, ಸಮಸಂಖ್ಯೆ ಅಲ್ಲ. ಹಾಗಾದರೆ 3ರಲ್ಲಿ ಭಾಗ ಆಗುತ್ತಾ? ಎಸ್, ನೋಡೋಣ. 3ರಲ್ಲಿ ಭಾಗ ಆಗಬೇಕಾದ್ರೆ ಏನಾಗಬೇಕು? ಅಂಕಿಗಳ ಮೊತ್ತ 3ರಲ್ಲಿ ಭಾಗ ಆಗಬೇಕು. ಸೊ 9ಕ್ಕೆ 3 ಸೇರಿಸಿ ನೋಡಿ, 12 ಬಂತು, ಹೌದಲ್ವಾ? ಆ 12 3ರಲ್ಲಿ ಭಾಗ ಆಗುತ್ತಾ? ಆಗತ್ತೆ. ಹಾಗಾದರೆ ಕೊಟ್ಟಿರುವ ಸಂಖ್ಯೆ 3ರಲ್ಲಿ ನಿಶ್ಶೇಷವಾಗಿ ಭಾಗ ಆಗುತ್ತೆ ಮಕ್ಕಳ. ಕಮಾನ್, ಸ್ಟಾರ್ಟ್ ಡಿವೈಡಿಂಗ್ ಇಟ್. 3ರಿಂದ ಭಾಗಿಸಿ ನೋಡೋಣ. ಎಸ್, 3ರಿಂದ ಭಾಗಿಸಿದ್ರೆ 3 13ಲೆ 39 ಬಂತು. ಮತ್ತೆ 13ನ್ನು ಭಾಗಿಸೋ ಅವಶ್ಯಕತೆ ಇದೆಯಾ? ಇಲ್ಲ. ಯಾಕೆಂತ ಹೇಳಿದ್ರೆ ಅದೊಂದು ಅವಿಭಾಜ್ಯ ಸಂಖ್ಯೆ, ಹೌದಲ್ಲ? ಇಲ್ಲಿಗೆ ಅಪವರ್ತನ
ಮಾಡಲಿಕ್ಕೆ ಏನು ನಾವು ಬಳಸೋಕ್ಕೆ ಶುರು ಮಾಡಿದ್ವಿ ಅವಿಭಾಜ್ಯ ಅಪವರ್ತನ ಕಂಡುಹಿಡಲಿಕ್ಕೆ ಇಲ್ಲಿಗೆ ನಿಲ್ಲಿಸೋಣ ಮಕ್ಕಳ. ಈಗ 468 ಈ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಲಿಕ್ಕೆ ಪ್ರಯತ್ನ ಪಡೋಣ. ಸೊ 468 ಇಸ್ ಈಕ್ವಲ್ ಟು ಹೇಗೆ ಬರಿಬೇಕು ನಾನು? 2 ಹೌದಲ್ಲ, ಗುಣಿಸು 2 ಮತ್ತು ಗುಣಿಸು 3 ಮತ್ತು ಗುಣಿಸು 3 ಮತ್ತು ಗುಣಿಸು 13. ನೀವಲ್ಲಿ ಗಮನಿಸಿದ್ರೆ ಆ ಭಾಗದಲ್ಲಿ ಏನೇನು ಸಂಖ್ಯೆಗಳು ನಾವು ಬಳಸ್ಕೊಂಡಿದ್ದೀವಿ ಭಾಗಿಸಲಿಕ್ಕೆ ಆ ಎಲ್ಲ ಸಂಖ್ಯೆಗಳಿದೆ ಮಕ್ಕಳ. 2 ಗುಣಿಸು 2 ಈ ಗುಣಿಸು 3 ಗುಣಿಸು 3 ಗುಣಿಸು 13 ಬಂತು. ಈಗ ಇದನ್ನು ಹೇಗೆ ಬರೀಬೇಕು ಗಮನಿಸಿ. 2 ಗುಣಿಸು 2 ನಾನು ಹೀಗೆ ಬರಿಬೋದು. ಘಾತಾಂಕ ರೂಪದಲ್ಲಿ ಬರೆದ್ರೆ ಅದು 2ರ ಘಾತ 2 ಆಯಿತು ಮಕ್ಕಳ, ಹೌದಲ್ಲ. ಈಗ ಗುಣಿಸು ಚಿಹ್ನೆ ಹಾಕ್ಕೊಳ್ಳಿ, ಮತ್ತು 3 ಮತ್ತು 3 ಗುಣಿಸಿ ಏನು ದೊರೆತಿದೆ ನಮಗೆ? 3 ಸ್ಕ್ವೇರ್ ಅಥವಾ 3ರ ಘಾತ 2 ಸರಿಯಾಗಿದೆ. ಮುಂದೆ ಗುಣಿಸು 13 ಒಂದು ಸಲ ಮಾತ್ರ ಇದೆ, 13 ಬರೀರಿ. ಸೊ 1 ಅಂಕದ ಪ್ರಶ್ನೆಯನ್ನು ನಿಮಗೆ ಇದನ್ನು ಕೇಳಿದ್ರೆ ಹೀಗೆ ಬರಿಬೇಕಾಗುತ್ತೆ ಮಕ್ಕಳ. ನೀವೀಗ 468ಕ್ಕೆ ನಾನು ತೋರಿಸಿದ್ದೇನೆ. ಇದೇ ಥರ ಬೇರೆ ಬೇರೆ ಸಂಖ್ಯೆಗಳು ನೀವು ಪ್ರಯತ್ನ ಪಡಿ. ಪರೀಕ್ಷೆಯಲ್ಲಿ ಕೇಳುವಂಥ ಈ ಪ್ರಶ್ನೆಗೆ ಸುಲಭವಾಗಿ 1 ಅಂಕನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಥರದ ಪ್ರಶ್ನೆ ಮೇಲೆ ಹೆಚ್ಚಿಗೆ ಗಮನ ಕೊಡಿ. ಸಂಖ್ಯೆಯನ್ನು ಬೇರೆ ಬೇರೆ ಸಂಖ್ಯೆಗಳನ್ನ ತಗೊಂಡು ಭಾಕಾರ ಕ್ರಮವನ್ನು ಅನುಪಾಲಿಸಿ ಉತ್ತರನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಮಕ್ಕಳ. ಈಗ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಓಕೆ, ಇದೇ ಭಾಗದಲ್ಲಿ ಬರುವಂಥ ಇನ್ನೊಂದು ಪ್ರಶ್ನೆ, ಯೂಕ್ಲಿಡ್ನ ಭಾಗಕಾರ ಅನುಕ್ರಮವನ್ನು ಬಳಸಿಕೊಂಡು 65 ಮತ್ತು 117ರ ಮಾಸಾಹವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ನಾನು ನಿಮಗೆ ಸಮಸ್ಯೆಗಳ ಎಕ್ಸಾಂಪಲ್ಸನ್ನು ಮಾತ್ರ ಕೊಡ್ತಾ ಇದ್ದೇನೆ. ಇದೇ ಥರ ಬೇರೆ ಬೇರೆ ಸಂಖ್ಯೆಗಳಿಗೆ ನೀವು ಹೆಚ್ಚೆಚ್ಚು ಪ್ರಯತ್ನವನ್ನು ಪಟ್ಟರೆ, ಅಭ್ಯಾಸವನ್ನು ಮಾಡಿಕೊಂಡ್ರೆ ಸುಲಭವಾಗಿ ಅಂಕಗಳನ್ನ ಪಡ್ಕೋಬಹುದು ಮಕ್ಕಳ. ಸೊ ಅನುಕ್ರಮವನ್ನು ಬಳಸ್ಕೊಂಡು ನಮಗೆ ಈಗಾಗಲೇ ಗೊತ್ತಿದೆ ಮಾಸಾಹವನ್ನು ಲೆಕ್ಕ ಹಾಕ್ಬೋದು ಅಂತ. ಈ 65 ಮತ್ತು 117ರ ಮಾಸಾಹವನ್ನು ಹೇಗೆ ಲೆಕ್ಕ ಹಾಕೋದು? ಸೊ ಅದಕ್ಕೇನು ಮಾಡಬೇಕು? ಮೊದಲು 65 ಮತ್ತು 117ರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಗುರುತಿಸ್ಕೊಳ್ಳಿ. ಗುರುತಿಸ್ಕೊಂಡ್ರಾ? ಎಸ್, ಏನದು ಹೇಳಿ? ಕೇಳಿಸ್ತು ನನಗೆ. 117 ಹೌದಲ್ಲ. 117ನ 65ರಿಂದ ಭಾಗಿಸಿ. ಶುರು ಮಾಡೋಣ ಭಾಗಾಕಾರನ ನೋಡೋಣ. ಮೊದಲು ಬರ್ಕೊಳ್ಳೋಣ. 117ನ್ನು 65ರಿಂದ ಭಾಗಿಸೋಣ. ಸೊ 65ರಿಂದ ಭಾಗಿಸಿದ್ರೆ ಏನು ಬಂತು ನೋಡೋಣ. 65 ಮತ್ತು 117 ಇದೆ. 65 ಒಂದ್ಲಿ 65 ಆಯಿತು, ಹೌದಲ್ಲ. ಈಗೇನು ಮಾಡಬೇಕು? ಕಳಿಬೇಕಾಗತ್ತೆ. ಕಳೆಯೋಣ. 117ರಲ್ಲಿ 65ನ್ನು ಕಳೆದ್ರೆ ನಮಗೆ ದೊರೆತ ಉತ್ತರ ಎಷ್ಟು? ಎಸ್, ಕಳೆದ್ರಲ್ಲ, ಬರ್ಕೊಂಡ್ರಾ? ಎಸ್, 52 ಅನ್ನೋದು ಸರಿಯಾಗಿದೆ. ಸೊ ಹಾಗಾದರೆ ಮೊದಲು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ಬಳಸಿ ಅಂತ ಹೇಳಿರೋದ್ರಿಂದ ಆ ರೂಪದಲ್ಲಿ ಕೂಡ ನಾವು ಅದನ್ನು ವ್ಯಕ್ತಪಡಿಸಬೇಕಾಗತ್ತೆ ಮಕ್ಕಳು. ಸೊ ಹೇಗೆ ಬರೆಯೋದು ಅದನ್ನು ಗಮನಿಸಿ ನೋಡಿ. ನಮಗೆ ಈಗಾಗಲೇ ಗೊತ್ತಿದೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅನ್ನುವಂಥದ್ದು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದಿಂದ ದೊರೆತಂಥ ಒಂದು ಹೇಳಿಕೆ. ಸೊ ಈ ಹೇಳಿಕೆಗೆ ನಾವೀಗ ಆ ಬೆಲೆಗಳನ್ನು ಹಾಕಿ ನೋಡೋಣ. ಇಲ್ಲಿ ಎ ಅನ್ನೋದು ಏನು ಸೂಚಿಸುತ್ತೆ? ಎಸ್, ಭಾಜ್ಯವನ್ನು ಸೂಚಿಸ್ತಾ ಇದೆ. ಏನು ಭಾಜ್ಯ ಇಲ್ಲಿ? 117. ಬರ್ಕೊಳ್ಳಿ. 117 ಇಸ್ ಈಕ್ವಲ್ ಟು 65 ಗುಣಿಸು 1 ಪ್ಲಸ್ 52. ಇಲ್ಲಿ 65 ಅನ್ನೋದು ಭಾಜಕವನ್ನು ಸೂಚಿಸುತ್ತೆ, 1 ಅನ್ನೋದು ಭಾಗಲಬ್ಧವನ್ನು ಸೂಚಿಸ್ತದೆ, ಹಾಗೆ 52 ಅನ್ನೋದು ಶೇಷವನ್ನು ಸೂಚಿಸ್ತಾ ಇದೆ ಮಕ್ಕಳ. ತಿಳಿತಲ್ಲ? ಈಗ ಮುಂದಿನ ಕೆಲಸ ಏನು? ಈಗೇನಪ್ಪ ಅಂತ ಹೇಳಿದ್ರೆ ಈ ಹಿಂದೆ ಭಾಜಕವಾಗಿದ್ದನ್ನು ಈಗ ದೊರೆತ ಶೇಷದಿಂದ ಭಾಗಿಸಬೇಕು ಮಕ್ಕಳ. ಹಾಗಾದರೆ ಹಿಂದೆ ಇದ್ದಂತಹ ಭಾಜಕ ಯಾವುದು? ಗಮನಿಸಿ, ಹಿಂದೆ ಇದ್ದಂತಹ ಭಾಜಕ ಯಾವುದದು? ಎಸ್, ನೀವು ಹೇಳ್ತಾರೆ ಸರಿ, 65. ಸೊ ಈಗ 65ನ್ನು 52ರಿಂದ ಭಾಗಿಸಿ. ಸೊ 52 ಒಂದು ಸರಿಲಿ ನಾನು 52ನ್ನು ಬರೀಬಹುದು. 52 ಒಂದಲೇ 52 ಆಯಿತು, ಬರ್ಕೊಳ್ಳೋಣ. ನಂತರ ಏನು ಮಾಡಬೇಕು? ಕಳಿಬೇಕು. ಕಳಿಯೋಣ. ಏನು ದೊರೀತು ಉತ್ತರ ನೋಡೋಣ. ಎಸ್, ಉತ್ತರ 13 ಬಂತು. ಈಗೇನು ಮಾಡಬೇಕು? ಮತ್ತೆ ನಮ್ಮ ಸ್ಟೆಪ್ ಯಾವುದು? ಹಿಂದಕ್ಕೆ ಹೋಗಬೇಕು. ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದ ಪ್ರಕಾರ ಈಗ ಮಾಡಿದಂಥ ಭಾಗಾಕಾರ ಕ್ರಿಯೆಯನ್ನು ಬರಿಬೇಕಾಗತ್ತೆ. ಬರೆಯೋಣ. 65 ಅನ್ನುವಂಥದ್ದು ಈಗಿದ್ದಂತಹ ಭಾಜ್ಯ, 52 ಅನ್ನುವಂಥದ್ದು ಭಾಜಕ, 1 ಭಾಗಲಬ್ಧ ಮತ್ತು 13 ಶೇಷ. ಅದನ್ನು ಈ ರೀತಿ ವ್ಯಕ್ತಪಡಿಸ್ಬೋದು ಮಕ್ಕಳು. ಮುಂದೆ ಈಗ ದೊರೆತಂತಹ ಶೇಷದಿಂದ ಈ ಹಿಂದೆ ಇದ್ದಂಥ, ಇದರ ಹಿಂದಿನ ಕ್ರಿಯೆಯಲ್ಲಿದ್ದಂತಹ ಭಾಜಕವನ್ನು ಭಾಗಿಸಬೇಕು. ಭಾಗಿಸೋಣ. 52 ಈ ಹಿಂದಿನ ಭಾಜಕವಾಗಿತ್ತು, ಅದನ್ನೀಗ ಭಾಜ್ಯವನ್ನಾಗಿಸಿ 52ನ್ನು 13ರಿಂದ ಭಾಗಿಸ್ತಾ ಇದ್ದೇವೆ. 13 4ಲಿ 52 ಆಯಿತು. 13ನ 4ನ ಗುಣಿಸಿದಾಗ ನನಗೆ 52 ಸಿಗುತ್ತೆ. 52 ಬರ್ಕೊಳ್ಳೋಣ. 52ನ್ನು ಕಳೆದ್ರೆ ಉತ್ತರ ಏನು ದೊರೀತು? ಎಸ್, 0 ಬರ್ತಾ ಇದೆ, ಹೌದಲ್ವಾ? ಇಲ್ಲಿಗೆ ಭಾಗಾಕಾರ ಕ್ರಿಯೆ ಕಂಪ್ಲೀಟ್ ಆಯಿತು ಮಕ್ಕಳು. ಇಲ್ಲಿಗೆ ನನಗೆ ಮಾಸಾಹ ದೊರೀತಾ?
ಹೌದು. ಹೇಗೆ ಹೆಂಗೆ ಗೊತ್ತಾಗುತ್ತೆ ನನಗೆ? ಯಾವ ಅಂತಿಮದಲ್ಲಿ ಅಂದರೆ ಈ ಭಾಕಾರ ಕ್ರಿಯೆ ನಡೆಸ್ತಾ ಹೋಗ್ತಾ ಇದ್ದೀವಿ, ಯಾವುದೋ ಒಂದು ಭಾಗದಲ್ಲಿ ನನಗೆ ಶೇಷ, ನೀವು ಗಮನಿಸ್ತಾ ಇದ್ದೀರಾ, ಶೇಷ 0 ಆಗ್ತಿದೆ. ಯಾವ ಭಾಗದಲ್ಲಿ ಶೇಷ 0 ಆಗುತ್ತೋ ಆಗ ಇದ್ದಂತಹ ಭಾಜಕ ಏನಿದೆ ಆ ಭಾಜಕವೇ ಮಾಸಹ ಆಗಿರುತ್ತೆ ಮಕ್ಕಳ. ಮೊದಲು ಬರೆದು ನೋಡೋಣ. 52 = 13 × 4 ಪ್ಲಸ್ ಶೇಷ 0 ಬರ್ತಿದೆ. ಈಗ ಶೇಷ 0 ಬಂದಿದೆ ಅಂದರೆ ಅಲ್ಲಿರುವಂಥ ಭಾಜಕವನ್ನು ಗಮನಿಸಿ. ಎಷ್ಟಿದೆ ಮಕ್ಕಳೇ ನೋಡ್ತಾ ಇದ್ದೀರಲ್ಲ, 13 ಅನ್ನುವಂಥದ್ದು ಇಲ್ಲಿ ಭಾಜಕವಾಗಿದೆ. ಶೇಷ 0 ಆಗೋಕ್ಕೆ ಕಾರಣ ಆದಂತಹ ಭಾಜಕ ಯಾವುದು? 13. ಹಾಗಾದರೆ 65 ಮತ್ತು 117ರ ಮಾಸಾಹ ಎಷ್ಟಾಯಿತು? ಮಾಸಾಹ ಆಫ್ 65, 117 ಎಷ್ಟಾಗಿದೆ? ಶೇಷ 0 ಮಾಡಿದಂಥ ಭಾಜಕ ಯಾವುದು ನೆನಪಿಸ್ಕೊಳ್ಳಿ, ಅದನ್ನು ಬರೀರಿ, ಅದೇ ಉತ್ತರ ಆಗಿರುತ್ತೆ. ಎಷ್ಟು? 13. ತಿಳಿದಲ್ಲ ಮಕ್ಕಳ? 65 ಮತ್ತು 117ರ ಮಾಸಾಹ ಎಷ್ಟಾಯಿತು? 13 ಬಂತು. ಸೊ ಹಾಗಾದರೆ ತುಂಬ ಸುಲಭವಾಗಿ ನಾವು ಈ ಒಂದು ಪ್ರಕ್ರಿಯೆಯನ್ನು ನಡೆಸಿ 2 ಅಂಕಗಳನ್ನ ಸುಲಭವಾಗಿ ಪಡ್ಕೋಬಹುದು. ಹಾಗಾಗಿ ಮಕ್ಕಳೇ ಈ ಥರದ ಬೇರೆ ಬೇರೆ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. ಅಂದರೆ ಈ ಥರ ಸಂಖ್ಯೆಗಳನ್ನ ಪಡ್ಕೊಳ್ಳಿ, ಉತ್ತರಗಳನ್ನ ಪಡೆಯೋಕ್ಕೆ ಪ್ರಯತ್ನ ಪಡಿ. ಈ ಥರದನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಅಂಕಗಳು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಮಕ್ಕಳ. ತಿಳಿತಲ್ಲ? ಸೊ ಮುಂದಿನ ಇನ್ನೊಂದು ವಿಧಾನದ ಪ್ರಶ್ನೆಯನ್ನು ನಾವೀಗ ನೋಡ್ಲಿಕ್ಕೆ ಹೊರಟಿದ್ದೀವಿ. ಮುಂದಿನ ವಿಧದ ಪ್ರಶ್ನೆ ಯಾವ ಥರದ್ದು ಬರಬಹುದು ಅಂತ ನೋಡೋದಾದರೆ ನೋಡಿ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 42, 48 ಮತ್ತು 56 ಈ 3 ಸಂಖ್ಯೆಗಳ ಮಾಸಾಹವನ್ನು ಹಾಗೆ ಲಾಸಾಹವನ್ನು ಎರಡನ್ನೂ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ನೋಡೋಣ ಹೇಗೆ ಮಾಸಾಹ ಮತ್ತು ಲಾಸಾಹ ಎರಡನ್ನೂ ಕಂಡುಹಿಡಿಯೋದು ಅಂಥೇಳಿ. ಅದಕ್ಕೆ ಪರಿಹಾರ ಕಂಡುಕೊಳ್ಳೋಣ. ಮೊದಲಿಗೆ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಅವಿಭಾಜ್ಯ ಅಪವರ್ತನ ಕ್ರಿಯೆಯನ್ನು ನಡೆಸಿ ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನು ಬರೀಬೇಕು ಮಕ್ಕಳ. ಅದಾದ ಮೇಲೆ ಮಾಸಾಹ ಮತ್ತು ಲಾಸಾಹವನ್ನು ಬರೀಲಿಕ್ಕಾಗತ್ತೆ. ಹಾಗಾದರೆ ಶುರು ಮಾಡೋಣ. 42ರ ಅಪವರ್ತನಗಳನ್ನು ಬರೀಲಿಕ್ಕೆ ಪಟ್ಟಿ ಮಾಡ್ತಾ ಇದ್ದೀವಿ. ಸೊ 42 ತಗೊಳ್ಳೋಣ. ನಿಮಗೆ ಗೊತ್ತಿದೆ ಸಮಸಂಖ್ಯೆ ಅನ್ನೋ ಕಾರಣಕ್ಕೆ 2ರಿಂದ ಭಾಗ ಆಗುತ್ತೆ. 2 21 42 ಆಯಿತು, ಹೌದಲ್ಲ? 2 21 42 ಆದರೆ ಮತ್ತೆ ಇದು 3ರಿಂದ ಭಾಗ ಆಗ್ತಿದೆ. 3 7 21, ಹೌದಲ್ಲ ಮಕ್ಕಳ? ಇಲ್ಲಿಗೆ 42ರ ಅವಿಭಾಜ್ಯ ಅಪವರ್ತಿಸುವಿಕೆ ಮುಗೀತು. ಯಾಕೆಂತಂದರೆ 7 ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗ್ತಿದೆ ಮಕ್ಕಳ. ಈಗ 42ನ್ನು ಹೀಗೆ ಬರೆಯೋಣ. ಸೊ 42 = 2 ಗುಣಿಸು 3 ಗುಣಿಸು 7, ಹೌದಲ್ಲ? ರೈಟ್. ಮುಂದೆ ಯಾವ ಸಂಖ್ಯೆ ತಗೊಳ್ಳೋಣ? 48. ಸೊ 48 ಅನ್ನೋ ಸಂಖ್ಯೆ ಪಡ್ಕೊಳ್ಳೋಣ. ಈಗ ಬರ್ಕೊಳ್ಳೋಣ. 48 ಭಾಗಿಸೋಣ. ಸೊ 48ನ್ನು ಮೊದಲು 2ರಿಂದ ಭಾಗಿಸೋಣ, ಯಾಕಂದರೆ 2ರಲ್ಲಿ ಭಾಗ ಆಗುತ್ತೆ ಅದು ಪೂರ್ಣವಾಗಿ. 2 24 48, ಮತ್ತೆ 2ರಿಂದ ಭಾಗಿಸ್ಬೋದಾಗತ್ತೆ. 2 12 24, ನೆಕ್ಸ್ಟ್ ಮತ್ತೆ 2ರಲ್ಲಿ ಭಾಗ ಆಗುತ್ತಾ? ಆಗತ್ತೆ. 2 6 12, ಮತ್ತೆ 2ರಲ್ಲಿ ಭಾಗ ಆಗುತ್ತಾ? ಆಗತ್ತೆ. 2 3 6 ಆಯಿತು, ಹೌದಲ್ಲ? ಇಲ್ಲಿಗೆ ಅವಿಭಾಜ್ಯ ಅಪವರ್ತನ ಕ್ರಿಯೆ ಮುಗೀತು. ಈಗ 48ನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೆಯೋಣ. ಬರ್ಕೊಳ್ಳೋಣ. ನೋಡೋಣ ಹೇಗೆ ಬರೆಯೋದು ಅದನ್ನು. 48 = 2 ಗುಣಿಸು 2 ಗುಣಿಸು 2 ಮತ್ತೆ ಗುಣಿಸು 2 ಗುಣಿಸು 3. ಇದನ್ನು ಮತ್ತೆ ಹೇಗೆ ಬರಿಬೋದು? 2 ಅನ್ನೋದು ನೀವು ಗಮನಿಸಿದ್ರೆ 4 ಸರ್ತಿ ಪುನರಾವರ್ತನೆ ಆಗಿದೆ, ಹೌದಲ್ಲ ಮಕ್ಕಳ? ಅದನ್ನು ಏನಂತ ಬರಿಬೋದು? 2ರ ಘಾತ 4 ಅಂತ ಬರಿಬೋದು, ಗುಣಿಸು 3. ಈಗ 56ರ ಅಪವರ್ತನಗಳ ಪಟ್ಟಿ ಮಾಡೋ ಸಮಯ. ಸೊ 56 ಶುರು ಮಾಡಿಬಿಟ್ಟಿದ್ದೀರಲ್ಲ ನೀವೆಲ್ಲ ಆಗಲೇ. ಬರೀರಿ ಬೇಗ ಬೇಗ ಬರ್ಕೊಳ್ಳಿ. ನೋಡೋಣ ಹೇಗೆ ಮಾಡೋದು 56ರದನ್ನು. ಸೊ 56 ಮಾಡೋದಾದರೆ 2ರಿಂದ ಭಾಗಿಸ್ಬೋದು. 2 28 56 ಆಯಿತು. ಮತ್ತೆ 2ರಲ್ಲಿ ಭಾಗ ಆಗುತ್ತೆ. 2 14 28 ಬಂತು. ಮತ್ತೆ 2ರಲ್ಲಿ ಭಾಗ ಆಗುತ್ತೆ. 2 7 14. ಈಗ ಮತ್ತೆ ಮಾಡೋದು ಬೇಕಿದೆ ಅಪವರ್ತನ ಕ್ರಿಯೆನಾ? ಇಲ್ಲ, ಹೌದಲ್ಲ? ಯಾಕೆ? 7 ಅನ್ನೋದು ಅವಿಭಾಜ್ಯ ಸಂಖ್ಯೆ ದೊರೆತಾಯಿತು. ಹಾಗಾಗಿ ನಾವು ಇಲ್ಲಿಗೆ ಅವಿಭಾಜ್ಯ ಅಪವರ್ತನ ಕ್ರಿಯೆಯನ್ನು ನಿಲ್ಲಿಸೋಣ. ಇವನ್ನು ಪಟ್ಟಿ ಮಾಡೋಣ. 56ರ ಗುಣಲಬ್ಧವನ್ನು ಬರಿತಾ ಇದ್ದೀವಿ. 56 = 2 ಗುಣಿಸು 2 ಗುಣಿಸು 2 ಹಾಗೆ ಗುಣಿಸು 7 ಬರ್ಕೋಬೇಕು ಮಕ್ಕಳ. ಅದೇನು ಸಮ ಆಯಿತು? 2ರ ಘಾತ 3 × 7ಕ್ಕೆ ಸಮ ಆಯಿತು. ಈಗ ನಮ್ಮ ಕೆಲಸ ಏನು? ಮಾಸಾಹವನ್ನು ಕಂಡುಹಿಡಿಬೇಕು. ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಅಂದರೆ ಕೊಟ್ಟಿರುವಂತಹ 3 ಸಂಖ್ಯೆಗಳನ್ನು ಭಾಗಿಸುವಂತಹ ಅತಿ ದೊಡ್ಡ ಸಾಮಾನ್ಯವಾದಂಥ ಅಪವರ್ತನ ಯಾವುದು ಅನ್ನೋದನ್ನು ನಾವು ಬರಿಬೇಕಾಗುತ್ತೆ. ಅದು 42ನ್ನು ಭಾಗಿಸ್ಬೇಕಾಗತ್ತೆ, 48ನ್ನು ಭಾಗಿಸ್ಬೇಕಾಗತ್ತೆ, 56ನ್ನು ಭಾಗಿಸುವಂಥ ಸಾಮಾನ್ಯವಾಗಿರುವಂಥ ಒಂದು ಗರಿಷ್ಠ ಅಪವರ್ತನ ನಾವಿಲ್ಲಿ ಬರಿಬೇಕಾಗತ್ತೆ ಮಕ್ಕಳ. ನೀವು ಅದನ್ನು ಹೇಗೆ ಮಾಡೋದು?
ಈಗ ಮೂರಲ್ಲೂ ಗಮನಿಸಿ, 42, 48, 56 ಈ ಮೂರೂ ಸಂಖ್ಯೆಗಳಿಗೆ ಅಪವರ್ತನಗಳು ಬರೆದಿದ್ದೀರಿ. ಯಾವ ಅಂಕಿ ಪುನರಾವರ್ತನೆ ಆಗಿದೆ ಅಲ್ಲಿ ಹೆಚ್ಚಾಗಿ ಗಮನಿಸಿ. 2 ಅನ್ನೋದು ಮೊದಲಲ್ಲೂ ಇದೆ, ಎರಡನೇದಲ್ಲೂ ಇದೆ, ಮೂರನೇದಲ್ಲೂ ಇದೆ, ಹೌದಲ್ವಾ? 42ರಲ್ಲೂ 2 ಅನ್ನೋಂಥ ಅಪವರ್ತನ ಇದೆ, 48ರಲ್ಲೂ ಇದೆ, ಹಾಗೆ 56 ಗುಂಪಲ್ಲೂ ಕೂಡ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಅದರ ಕನಿಷ್ಠ ಘಾತ ಎಷ್ಟಿದೆ ಗಮನಿಸಿ. ಎಸ್, 1. ಹಾಗಾದರೆ ಮಾಸಹ ಎಷ್ಟಾಯಿತು? 2 ಆಯಿತು. ಮತ್ತೀಗೇನು ಬರೀಬೇಕು? ಲಾಸಹವನ್ನು ಬರೀಬೇಕು. ಲಾಸಹವನ್ನು ಬರೀಬೇಕಾದ್ರೆ ಏನು ಮಾಡ್ತೇವೆ? ಅಲ್ಲಿರುವ ಎಲ್ಲ ಅಪವರ್ತನಗಳ ಜೊತೆಗೆ ಗರಿಷ್ಠ ಘಾತವನ್ನು ಹೊಂದಿರುವಂಥ ಸಂಖ್ಯೆಗಳನ್ನ ಬರೀಬೇಕಾಗತ್ತೆ. ಈಗ ಗಮನಿಸಿ, ಮೊದಲು 2 ಅನ್ನೋದು ಸಾಮಾನ್ಯವಾಗಿದೆ. ಸೊ 2ರ ಗರಿಷ್ಠ ಘಾತ ಎಷ್ಟಿದೆ ಗಮನಿಸಿ, 4 ಇದೆ. ಸೊ 2ರ ಘಾತ 4 ಬರಿತೀವಿ. ಆನಂತರ 3 ಅನ್ನೋ ಸಂಖ್ಯೆ ಇದೆ, 3ರ ಗರಿಷ್ಠ ಘಾತ ಎಷ್ಟಿದೆ? 1 ಇದೆ. ಹಾಗಾದರೆ 2ರ ಘಾತ ಗುಣಿಸು 3. ಮತ್ತು 7 ಗಮನಿಸಿ, 7ರ ಗರಿಷ್ಠ ಘಾತ ಎಷ್ಟಿದೆ? 1 ಇದೆ. ಹಾಗಾದರೆ ನಮಗೆ ಲಾಸ ಏನಾಯಿತು? 2ರ ಘಾತ 4 ಗುಣಿಸು 3 ಗುಣಿಸು 7 ಬಂತು. ಇದು ಅಪವರ್ತಿ ಆಗಿರೋದ್ರಿಂದ ಅಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಅವುಗಳ ಗರಿಷ್ಠ ಬರೆಯೋ ಬದಲಿಗೆ, ಅಂದರೆ ಇಲ್ಲಿ ಬರೆಯುವಾಗ ಏನು ಮಾಡ್ತಾಯಿದ್ವಿ ಅಂತಂದರೆ ಮಾಸದಲ್ಲಿ ಕನಿಷ್ಠವನ್ನು ಬರ್ತೀವಿ, ಇಲ್ಲಿ ಗರಿಷ್ಠ ಘಾತವನ್ನು ಬರ್ಕೊಳ್ತೀವಿ. ಬರೆಯುವಾಗ ಎಲ್ಲ ಅಪವರ್ತನಗಳು ಬರ್ತಿದ್ದೀವ ಅಂತಲೂ ಗಮನಿಸ್ತೀವಿ. ಆಯಿತಾ? ಈ 3 ಅಪವರ್ತನಗಳ ಪಟ್ಟಿಗಳಲ್ಲಿರುವಂಥ ಎಲ್ಲ ಸಂಖ್ಯೆಗಳ ಗರಿಷ್ಠ ಘಾತವನ್ನು ಬರೆದು ಗುಣಿಸ್ತೀವಿ ಮಕ್ಕಳ ಲಾಸಹಕ್ಕೆ. ಆಯ್ತಲ್ಲ? ಇಲ್ಲಿದ್ದದ್ದೇ 3 ಸಂಖ್ಯೆಗಳು ಯಾವುದ್ಯಾವುದು? 2, 3 ಮತ್ತು 7. 2ರ ಗರಿಷ್ಠ ಘಾತ 4 ಆಗಿತ್ತು, 3ರ ಗರಿಷ್ಠ ಘಾತ 1 ಆಗಿತ್ತು, 7ರ ಗರಿಷ್ಠ ಘಾತ 1 ಆಗಿತ್ತು. ಆ 3ಅನ್ನು ಬರೆದು ಗುಣಿಸಿದ್ರೆ ನಮಗೆ ದೊರೀತಾ ಇದೆ ಅದರ ಲಾಸಹ ಎಷ್ಟು ಅನ್ನೋದು ನೋಡಬಹುದು. 2ರ ಘಾತ 4 16 ಗುಣಿಸು 21 ಮಾಡಿದಾಗ ನನಗೆ ದೊರೆತ ಉತ್ತರ 336. ಹಾಗಾದರೆ 42, 48 ಮತ್ತು 56 ಈ 3ರ ಲಾಸಹ 336 ಆಗಿದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ ಮಕ್ಕಳ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಗಮನಿಸಿ, ಯಾವ ಥರದ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತೆ ಅಂತ. ಸೊ ಮಾಸಹ ಮತ್ತು ಲಾಸಹ ಹಾಗೆ ಈ ಪೂರ್ಣಾಂಕಗಳ ನಡುವಿನ ಸಂಬಂಧ ಒಂದಿದೆ ಮಕ್ಕಳ. ಈ ಸಂಬಂಧದ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಆ ಸಂಬಂಧ ಏನು ಅಂತ ನೋಡ್ಕೊಂಬರೋಣ. ಏನು ಸಂಬಂಧ? ಮಾಸ, ಲಾಸ ಮತ್ತು ಪೂರ್ಣಾಂಕಗಳು ಏನು ಸಂಬಂಧ ಇದೆ? ಯಾವುದೆರಡು ಧನ ಪೂರ್ಣಾಂಕಗಳು, ಈಗ ಎ ಮತ್ತು ಬಿ ಅಂತ ಅಂದ್ಕೊಳ್ಳೋಣ, ಆ 2 ಪೂರ್ಣಾಂಕಗಳನ್ನು ಕೊಟ್ಟಾಗ ಅವುಗಳ ಮಾಸಹ ಮತ್ತು ಲಾಸಹ ಇವುಗಳ ನಡುವೆ ಒಂದು ಸಂಬಂಧ ಇದೆಯಂತೆ. ಆ ಸಂಬಂಧ ಏನು ಅಂತ ನೋಡೋದಾದರೆ, ಪೂರ್ಣಾಂಕಗಳ ಗುಣಲಬ್ಧ ಅಂದರೆ ಎ ಮತ್ತು ಬಿ ಅಂತ ನಾನು ಅಂದ್ಕೊಂಡ್ರೆ ಅವುಗಳ ಗುಣಲಬ್ಧ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಅದು ಮಾಸಹ ಗುಣಿಸು ಲಾಸಹಕ್ಕೆ ಸಮ ಆಗಿರುತ್ತೆ. ಅಂದರೆ ಪೂರ್ಣಾಂಕಗಳ ಗುಣಲಬ್ಧ ಯಾವಾಗಲೂ ಮಾಸಹ ಮತ್ತು ಲಾಸಹಗಳ ಗುಣಲಬ್ಧಕ್ಕೆ ಸಮವಾಗುತ್ತೆ. ಇದನ್ನು ಸಿಂಬಾಲಿಕ್ ಆಗಿ ಬರೆಯೋದಾದರೆ ಹೇಗೆ ಬರಿತೀವಿ ಗಮನಿಸಿ. ಎ ಇಂಟು ಬಿ ಅನ್ನುವಂಥ 2 ಪೂರ್ಣಾಂಕಗಳನ್ನು ಕೊಟ್ಟಿದ್ದಾರೆ. ಎ ಗುಣಿಸು ಬಿ ಇಸ್ ಈಕ್ವಲ್ ಟು, ಆಯಿತಾ, ಮಾಸಹ ಆಫ್ ಎ ಬಿ, ಎ ಮತ್ತು ಬಿಗಳ ಮಾಸಹ ಗುಣಿಸು ಎ ಮತ್ತು ಬಿಗಳ ಲಾಸಹ. ನೋಡಿ, ಈ ಸೂತ್ರವನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. 1 ಅಂಕದಲ್ಲಿ ಪ್ರಶ್ನೆಗಳಲ್ಲೂ ಕೇಳಬಹುದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳಬಹುದು, ಬಹು ಆಯ್ಕೆ ಪ್ರಶ್ನೆಯಲ್ಲಿ, ಅಥವಾ ಈ ಒಂದು ಸಂಬಂಧವನ್ನು ಬಳಸ್ಕೊಂಡು ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಕೂಡ ಕೇಳಬಹುದು ಮಕ್ಕಳ. ಸೊ ಹಾಗಾದರೆ ಅಂಥ ಸಮಸ್ಯೆ ಒಂದನ್ನು ಈಗ ನಾವು ಗಮನಿಸ್ತಾ ಇದ್ದೀವಿ. ಸೊ ಸಮಸ್ಯೆ ಏನು ಅನ್ನೋದನ್ನು ನೋಡೋಣ. ಈ ಒಂದು ಏನು ನಾವು ಸಂಬಂಧವನ್ನು ಕಲಿತ್ಕೊಂಡ್ವಿ, ಆ ಸಂಬಂಧದ ಆಧಾರದ ಮೇಲಿರುವಂಥ ಪ್ರಶ್ನೆ ಒಂದಿದೆ. ಈಗ 42 ಮತ್ತು 48ರ ಮಾಸಹ 6 ಆಗಿದೆ. ಹಾಗಾದರೆ ಅದರ ಲಾಸಹ ಎಷ್ಟು ಅಂತ ಕೇಳಿದ್ದಾರೆ. 42 ಅನ್ನೋ ಒಂದು ಸಂಖ್ಯೆ ಮತ್ತು 48 ಅನ್ನೋ ಒಂದು ಸಂಖ್ಯೆಯ ಮಾಸಹ 6 ಅಂತ ಕೊಟ್ಟಿದ್ದಾರೆ ಮಕ್ಕಳ. ಈಗ ಅವುಗಳ ಲಾಸಹವನ್ನು ನಾವು ಈಗ ಬರಿಬೇಕು. ಈಗಾಗಲೇ ನಮ್ಗೆ ಗೊತ್ತಿದೆ, ಸಂಬಂಧ ಗೊತ್ತು ನಮಗೆ. ಎ ಗುಣಿಸು ಬಿ ನೋಡ್ತಾ ಇದ್ದೀರಲ್ಲ, ಎ ಗುಣಿಸು ಬಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಎಸ್, ಮಾಸಹ ಆಫ್ ಎ ಕಾಮ ಬಿ ಮತ್ತು ಗುಣಿಸು ಲಾಸಹ ಆಫ್ ಎ ಕಾಮ ಬಿ ಆಗಿರುತ್ತೆ ಮಕ್ಕಳ. ಈಗ ನಿಮಗೆ ಎ ಮತ್ತು ಬಿ ಗೊತ್ತಾ? ಆ ಬೆಲೆಗಳನ್ನು ಅಲ್ಲಿ ಆದೇಶ ಮಾಡೋಣ. ಎ ಮತ್ತು ಬಿ ಜಾಗದಲ್ಲಿ ಎ ಬೆಲೆ 42 ಗುಣಿಸು ಬಿ ಬೆಲೆ 48 ಬರ್ಕೊಳ್ಳಿ. ಆಯಿತಾ? 42 ಗುಣಿಸು 48 ಬರೆದ್ವಿ. ಸಮ ಮಾಸ ಎಷ್ಟಿದೆ? 6, ಅದನ್ನು ಕೂಡ ಅಲ್ಲಿ ಬರ್ಕೊಳ್ಳೋಣ. ಗುಣಿಸು ಲಾಸಹ, ಲಾಸಹ ಗೊತ್ತಿದೆ ನಮಗೆ? ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. ಈಗೇನು ಮಾಡಬೇಕು? 42 ಮತ್ತು 48ಅನ್ನು ಗುಣಿಸಿ 6ರಿಂದ ಭಾಗಿಸ್ಬೇಕು. ಹಾಗೆ ನಾವು ಇದನ್ನ ಈ ಥರ ಬರ್ಕೊಳ್ಳೋಣ. 42 ಗುಣಿಸು 48 ಭಾಗಿಸಬೇಕು ಅದನ್ನು 6ರಿಂದ. ಇದೇನು ಸಮ ಆಗಿರುತ್ತೆ? ಇದು ಲಾಸಹಕ್ಕೆ ಸಮ ಆಗುತ್ತೆ. ಈಗ ನೀವು ಗಮನಿಸಿದ್ರೆ 6 ಅನ್ನೋ ಸಂಖ್ಯೆಯಿಂದ ನಾವು ಗುಣಿಸಿ ಭಾಗಿಸೋ ಬದಲಿಗೆ 6 ಅನ್ನೋ ಸಂಖ್ಯೆಯಿಂದ 42 ಕೂಡ ಭಾಗ ಆಗುತ್ತೆ, 48 ಕೂಡ ಭಾಗ ಆಗುತ್ತೆ. ಇವೆರಡರಲ್ಲಿ ಯಾವುದಾದ್ರು ಒಂದು ಸಂಖ್ಯೆನ ಮೊದಲು ಭಾಗಿಸೋಣ. 6 1 6, 6 7 42 ಮಕ್ಕಳ. ಈಗ 48ಕ್ಕೆ 7ಅನ್ನು ಗುಣಿಸೋಣ, ನಮಗೆ ಅದರ ಲಾಸಹ ದೊರೆಯುತ್ತೆ ಮಕ್ಕಳ.
ಹೌದಲ್ಲ? ಸೊ ಲಾಸ ಆಫ್ ಎ ಮತ್ತು ಬಿ ಇವುಗಳ ಲಾಸ ಎಷ್ಟಾಗಿರುತ್ತಪ್ಪ ಅಂತ ಹೇಳಿದ್ರೆ 7 × 48. ಅದು ಉತ್ತರ ಎಷ್ಟಾಗಿದೆ? ಎಸ್, ನೀವು ಹೇಳ್ತಾರೆ ಸರಿ ಇದೆ, 336 ದೊರೆತಿದೆ ಮಕ್ಕಳ. ತಿಳಿತಲ್ಲ? ಸೊ ನಾವೇನು ಸಂಬಂಧವನ್ನು ಕಲಿತುಕೊಂಡಿದ್ವಿ ಆ ಸಂಬಂಧದ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ ಮಕ್ಕಳ. ಸೊ ಮುಂದೆ ಇನ್ನೊಂದು ರೀತಿಯ ಪ್ರಶ್ನೆಯನ್ನು ನೋಡೋಣ. ನಾವೀಗೇನು ಕಲಿತುಕೊಂಡಿದ್ದೀವಿ ಅಪವರ್ತನಗಳನ್ನು ಅಪವರ್ತಿಸೋದ್ರ ಬಗ್ಗೆ, ಅದ ಮೇಲೆ ಈ ರೀತಿ ಹೇಳಿಕೆ ರೂಪದ ಲೆಕ್ಕಗಳನ್ನು ಕೂಡ ಕೆಲವೊಮ್ಮೆ ಕೇಳಬಹುದು ಮಕ್ಕಳ. ಪ್ರಶ್ನೆ ಹೀಗಿದೆ: ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಸುತ್ತ ಒಂದು ಸುತ್ತನ್ನು ಪೂರ್ಣಗೊಳಿಸ್ಲಿಕ್ಕೆ, ಒಂದ್ಸಲಿ ಸುತ್ತಕೊಂಡ್ಬರಲಿಕ್ಕೆ ಆಕೆ ಸುಮಾರು 24 ನಿಮಿಷಗಳನ್ನು ತಗೊಳ್ತಿದ್ದಾಳೆ ಮಕ್ಕಳ. ರವಿಯು ಕೂಡ ಅದೇ ಸುತ್ತನ್ನು ಪೂರ್ಣಗೊಳಿಸಲಿಕ್ಕೆ 20 ನಿಮಿಷಗಳನ್ನು ತಗೊಳ್ತಾನೆ. ಹಾಗಾದರೆ ಇಬ್ಬರು ಒಂದೇ ಬಿಂದುವಿನ ಶುರು ಮಾಡಿ ಮತ್ತೆ ಒಂದು ಬಿಂದುವಿನಲ್ಲಿ ಸಂಧಿಸಬೇಕಾದ್ರೆ ಎಷ್ಟು ನಿಮಿಷಗಳ ನಂತರ ಅವರು ಸಂಧಿಸ್ತಾರೆ ಅಂತ. ಸೊ ಪ್ರಶ್ನೆ ಹೀಗಿದೆ, ಉತ್ತರ ಬರೆಯೋದು ಹೇಗೆ ನೋಡಿ. ನಮಗೆ ಮುಂದೆ ಯಾವಾಗ ಅವರು ಸಂಧಿಸ್ತಾರೆ ಅಂತ ಕೇಳಿದ್ದಾರೆ. ಹಾಗಾದರೆ ನಾವು 24 ಮತ್ತು 20ರ ಲಾಸಹವನ್ನು ಲೆಕ್ಕ ಹಾಕಬೇಕಾಗುತ್ತೆ ಮಕ್ಕಳ. ಸೊ ನಾವೀಗ ನೋಡೋಣ ಹೇಗೆ ಮಾಡೋದು ಅನ್ನೋದ ಪರಿಹಾರವನ್ನು ಕಂಡುಕೊಳ್ಳೋಣ. ಸೊ ಮೊದಲು 24ನ ಬರ್ಕೊಂಡಿದ್ದೇವೆ. 24ರ ಅಪವರ್ತನಗಳನ್ನ ಪಟ್ಟಿ ಮಾಡ್ತಾಯಿದ್ದೀವಿ. ಸೊ 24ರ ಅಪವರ್ತನಗಳು ಏನು? ಎಸ್, ನಮ್ಗೆ ಗೊತ್ತಿದೆ, ಈಗಾಗಲೇ ಗೊತ್ತಿರೋ 4 × 24 ಆಗುತ್ತೆ. 4ಅನ್ನು 2 × 2 ಬರೀಬಹುದು. ಹಾಗೆ 6ಅನ್ನು 2 × 3 ಬರೀಬಹುದು. ಹಾಗಾದರೆ 2 × 2 ಗುಣಿಸು ಮತ್ತೆ 2 ಹಾಗೆ ಗುಣಿಸು 3. ಈಗ ಆಯ್ತಲ್ಲ, 8 3 24 ಅಂತ ಅಂದ್ಕೊಂಡ್ರು ಬರೀಬಹುದು. 8ಅನ್ನು 2 ಬರೀಬಹುದಾಗಿದ್ದ ಕಾರಣಕ್ಕೆ 2 × 2 × 2 ಗುಣಿಸು 3 ಬರೀಬಹುದು. ಹಾಗೆ 20ಅನ್ನು ಬರೆಯೋಣ. 20ಅನ್ನು ನಾವು 20ಅನ್ನು 4 5 20 ಬರೀಬಹುದು. ಸೊ 4ಅನ್ನು 2 × 2 ಅಂತ ಬರೀಬಹುದು, ಹೌದಲ್ಲ? ಹಾಗೆ ಗುಣಿಸು 5 ಬಂತು. ಸೊ 4 5 20 ಅಂದರೆ 2 × 2 ಗುಣಿಸು 5 ಆಯಿತು. ಇದನ್ನು 2 ಗುಣಿಸು 5 ಅಂಥೇಳಿ ಬರೀಬಹುದು. ನಾನು ಹೇಳಿದೆ ಈಗ ಲಾಸಹ ಬರೀಬೇಕು ಮಕ್ಕಳ. ಸೊ ಲಾಸಹ ಬರೆಯೋದು ಹೇಗೆ ನಮಗೆ ಆಗಲೇ ಪರಿಚಯ ಇದೆ. ಅಲ್ಲಿರುವಂಥ ಎಲ್ಲ ಅಪವರ್ತನಗಳ ಗರಿಷ್ಠ ಘಾತವನ್ನು ಬರೀಬೇಕು. ಇಲ್ಲಿ ನಮಗಿರೋ ಸಂಖ್ಯೆಗಳು ಯಾವುದಾವುದು ಗಮನಿಸಿ. 2 ಇದೆ, 3 ಇದೆ, ಹಾಗೆ 5 ಇದೆ, ಹೌದಲ್ಲ? ಈ 3 ಸಂಖ್ಯೆಗಳು ನಮಗಿಲ್ಲಿದೆ. ಈ 3 ಸಂಖ್ಯೆಗಳ ಗರಿಷ್ಠ ಘಾತವನ್ನು ಬರೀಬೇಕು. ಸೊ ಬರೆಯೋಣ. ಹಾಗಾದರೆ ಮೊದಲಿಗೆ ನಮ್ಮ ಹತ್ರ ಇರೋದು 2, 2ರ ಘಾತ 3 ಗುಣಿಸು 3 ಗುಣಿಸು 5. ಸೊ ಎಲ್ಲ ಗರಿಷ್ಠ ಘಾತವನ್ನು ಬರೆದಿದ್ದೀವಿ. ಇವುಗಳನ್ನು ಗುಣಿಸೋಣ. ಗುಣಿಸಿದಾಗ ನಮ್ಗೆ ಏನು ಉತ್ತರ ದೊರೆಯುತ್ತೆ ಅಂತ ನೋಡೋಣ. 2ರ ಘಾತ 3ಅನ್ನು ಬರ್ಕೊಂಡ್ರೆ ಅದು 8 ಆಯಿತು, ಆಯಿತಾ? 3 15ಲಿ ಗುಣಿಸ್ಕೊಳ್ಳೋಣ, ಅದು 3 15 ಆಯಿತು. 15 ಮತ್ತು 8ಅನ್ನು ಗುಣಿಸೋಣ, ಉತ್ತರ 120 ಬಂತು. ಸೊ ಹಾಗಾದರೆ 120 ನಿಮಿಷಗಳ ನಂತರ ಅವರಿಬ್ಬರೂ ಕೂಡ ಒಂದೇ ಬಿಂದುವಿನಲ್ಲಿ ಸಂಧಿಸ್ತಾರೆ ಅನ್ನೋದು ನಮಗೆ ಗೊತ್ತಾಯಿತು. ತಿಳಿದಲ್ಲ ಮಕ್ಕಳ? ಸೊ ಈ ಥರ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಸೊ ಪಠ್ಯಪುಸ್ತಕದಲ್ಲಿರುವಂಥ ಹೇಳಿಕೆ ರೂಪದ ಲೆಕ್ಕಗಳನ್ನು ಬಿಡಿಸಿ, ಹಾಗೆ ಕೊಟ್ಟಿರುವಂತಹ ಮಾಡೆಲ್ ಪೇಪರ್ಸಲ್ಲಿ ಕೂಡ ಪ್ರಶ್ನೆಗಳಿದೆ, ಅವನು ಕೂಡ ಬಿಡಿಸಿ ಪ್ರಯತ್ನ ಮಾಡಲಿಕ್ಕೆ ಮಾಡಿ. ಹಾಗಾಗಿ ನಿಮಗೆ ಅಭ್ಯಾಸ ಹೆಚ್ಚಾದಷ್ಟು ಈ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಸುಲಭ ಆಗುತ್ತೆ ಮಕ್ಕಳ. ಮುಂದೆ ಇನ್ಯಾವ ಥರದ ಪ್ರಶ್ನೆಗಳು ಬರಬಹುದು ಅಂತ ನೋಡಿದ್ರೆ, ಇಲ್ಲಿ ಸಿಗುವಂಥ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಈಗ ಗಮನಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. √5 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳ್ತಾರೆ ಮಕ್ಕಳು. √5 ಕೇಳ್ಬೋದು, √3 ಕೇಳ್ಬೋದು, ಅಥವಾ ವರ್ಗಮೂಲ 2 ಕೇಳ್ಬೋದು, ವರ್ಗಮೂಲ 11 ಕೇಳ್ಬೋದು. ಯಾವುದೇ ಪ್ರಶ್ನೆನ ಕೇಳಲಿ, ಇದು ವಿಧಾನ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ವಿಧಾನ ಗೊತ್ತಾದ ಮೇಲೆ ಪ್ರಶ್ನೆಯನ್ನು ಬಿಡಿಸೋದು ಸುಲಭ ಆಗುತ್ತೆ. ಗಮನಿಸ್ತಾ ಹೋಗೋಣ ಹೇಗೆ ಈ ಪ್ರಶ್ನೆಯನ್ನು ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಎಸ್, ಸೊ √5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳೋ ಪ್ರಶ್ನೆಗೆ ನಾವು ವೈರುಧ್ಯ ಕ್ರಮದಿಂದ ಉತ್ತರನ ಬರಿತೀವಿ. ಮ್ಯಾಥಮೆಟಿಕಲ್ ಪ್ರಾಸೆಸಲ್ಲಿ ನಾವು ಹೇಳ್ತೀವಿ ಪ್ರೂಫ್ ಬರೆಯುವಾಗ ಪ್ರೂಫ್ ಬೈ ಕಾಂಟ್ರಡಿಕ್ಷನ್ ಮೆಥಡ್ ಅಂತ. ಸೊ ಆ ಒಂದು ವಿಧಾನವನ್ನು ಬಳಸ್ಕೊಂಡು ನಾವಿಲ್ಲಿ ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಂದ್ರೇನು, ನಾವು ಏನೋ ಆಗಿದೆ ಅಂತ ಇಲ್ಲಿ ಮೊದಲು ಊಹೆ ಮಾಡ್ತೇವೆ, ಅದು ಆಗದೇ ಹೋದ ಪರಿಸ್ಥಿತಿ ಬಂದಾಗ ಅದು ಬೇರೆ ದ್ವಂದ್ವವನ್ನು ಕ್ರಿಯೇಟ್ ಮಾಡುತ್ತೆ, ವೈರುಧ್ಯವನ್ನು ಕ್ರಿಯೇಟ್ ಮಾಡುತ್ತೆ. ಆವಾಗ ನಾವು ಅಂದ್ಕೊಂಡಂಥ ಊಹೆ ತಪ್ಪು ಅನ್ನುವ ರೀತಿಯಲ್ಲಿ ಸಮರ್ಥನೆಯನ್ನು ನೀಡ್ತೇವೆ. ಆ ರೀತಿ ಉತ್ತರನ ಬರೆಯುವಂಥ ಒಂದು ವಿಧಾನ ಇದು. ಸೊ ಹಾಗಾಗಿ ಮೊದಲು ಇಲ್ಲಿ ಏನನ್ನು ಸಾಧಿಸಲಿಕ್ಕೆ ಕೊಟ್ಟಿದ್ದಾರೋ ಅದನ್ನು ವಿರುದ್ಧವಾಗಿ ಊಹೆ ಮಾಡೋಣ. ಇಲ್ಲಿ √5 ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿದರೆ, ನಾವಿಲ್ಲಿ √5 ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂಥೇಳಿ ಬರ್ಕೊಳ್ಳೋಣ. √5 ಭಾಗಲಬ್ಧ ಸಂಖ್ಯೆ ಆಗಿರಲಿ. √5 ಭಾಗಲಬ್ಧ ಸಂಖ್ಯೆ ಆಗಿದ್ದರೆ ಅದನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಬೇಕು ಮಕ್ಕಳ. ಸೊ √5ನ್ನು p/q ರೂಪದಲ್ಲಿ ಬರೆಯೋದಾದರೆ √5 = p/q. ಇಲ್ಲಿ p ಮತ್ತು q ಇವುಗಳ ಮಾಸಹ ಎಷ್ಟಾಗಿರಬೇಕು? 1 ಆಗಿರುತ್ತೆ ಮಕ್ಕಳ. ತಿಳಿತಲ್ಲ? √5 p/q ಫಾರ್ಮುಲನ ಬರೆದ್ರೆ p ಮತ್ತು q ಏನಾಗಿರುತ್ತೆ? ಅವಿಭಾಜ್ಯಗಳಾಗಿರುತ್ತೆ, ಸಹ ಅವಿಭಾಜ್ಯಗಳಾಗಿರುತ್ತೆ, ಮತ್ತು ಅವುಗಳ ಮಾಸಹ 1 ಆಗಿರುತ್ತೆ ಅನ್ನೋದನ್ನು ಗಮನಿಸ್ಕೋಬೇಕು. ತಿಳಿತಲ್ಲ? ಇದು ನಮ್ಮ ಊಹೆ. ಏನು? ಮಾಸಹ ಆಫ್
ಪಿ ಮತ್ತು ಕ್ಯೂಗಳ ಮಾಸಹ 1 ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೇಕು ಮಕ್ಕಳು. ಮುಂದೆ ಏನು ಮಾಡಬೇಕು, ಎರಡೂ ಕಡೆ ವರ್ಗಗೊಳಿಸಬೇಕು. ಎರಡು ಕಡೆ ವರ್ಗಗೊಳಿಸೋಣ. √5² P/Q² ಆಯಿತು. ಸೊ ವರ್ಗಮೂಲ ಮತ್ತು ವರ್ಗ ಇರೋದ್ರಿಂದ ಅದು ನನಗೆ 5 ಆಗುತ್ತೆ. P²/Q² ಅಂತ ಬರ್ಕೊಳ್ಬೋದಾಗತ್ತೆ. ಈಗ ಓರೆ ಗುಣಕಾರ ಮಾಡೋಣ. 5 ಮತ್ತು Q² ಗುಣಿಸೋಣ. ಓಕೆ, 5 ಮತ್ತು Q² ಗುಣಿಸಿದಾಗ ನನಗೆ ದೊರೆಯುತ್ತೆ P² 5Q² ಅಂತ. ಹೌದಲ್ಲ? P² 5Q² ಆದರೆ ನೀವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು P² ಅನ್ನೋದನ್ನು 5ರ ಗುಣಕವಾಗಿ ನಾವು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಅಂದರೆ ಏನರ್ಥ, 5ರಿಂದ P² ಭಾಗ ಆಗತ್ತೆ ಅಂತ ಆಯಿತು. ಹೌದಲ್ಲ ಮಕ್ಕಳ? P² ಅನ್ನೋದು 5ರಿಂದ ಭಾಗ ಆಗುತ್ತೆ. ಮೋರೋವರ್ P² ಅನ್ನೋದನ್ನು P ಅಂತ ಬರೀಬಹುದು. ಹಾಗಾದರೆ 5 ಅನ್ನುವಂಥ ಸಂಖ್ಯೆ Pಯನ್ನು ಕೂಡ ಭಾಗಿಸುತ್ತೆ. ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಲ್ಲ? ಇಲ್ಲಿ P² 5ರಿಂದ ಭಾಗ ಆಗುತ್ತೆ, ಹಾಗೆ P ಕೂಡ 5ರಿಂದ ಭಾಗ ಆಗ್ತಾ ಇದೆ. ಅದಕ್ಕೆ ನಾವೀಗ Pಯನ್ನು 5ರ ಗುಣಕವಾಗಿ ಬರಿತಾ ಇದ್ದೀವಿ ಮಕ್ಕಳ. ಸೊ P = 5K ಆಗಿರಲಿ ಅಂತ ಅಂದ್ಕೊಳ್ಳೋಣ. ಈ P = 5K ಆಗಿದ್ದರೆ ಅದನ್ನು ಮೇಲಿನ ಒಂದು ಸಮೀಕರಣದಲ್ಲಿ ವ್ಯಕ್ತಪಡಿಸೋಕ್ಕೆ ಸಾಧ್ಯವಾಗುತ್ತಾ ಅಂತ ನೋಡೋಣ. ಸೊ ಮೊದಲത്തെ ಬರ್ಕೊಳ್ಳೋಣ. P² = 5Q² ಅಂತ ಹೇಳಿ ಬರ್ಕೊಳ್ಳೋಣ. ಸೊ P ಜಾಗದಲ್ಲಿ ಏನು ಮಾಡ್ತೀವಿ, ಈಗ 5Kಯನ್ನು ಆದೇಶ ಮಾಡ್ತಾ ಇದ್ದೀವಿ. ಯಾಕೆಂದರೆ Pಗೆ 5K ಆಗಿರಲಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಸೊ P ಜಾಗದಲ್ಲಿ 5Kಯನ್ನು ಬರಿತಾ ಇದ್ದೀವಿ ಮಕ್ಕಳ. ಸೊ P ಜಾಗದಲ್ಲಿ 5K ಬರೆದಾಗ ಅದು 5K² ಆಯಿತು. ಅದು P² ಇತ್ತಲ್ಲ, ಅದಕ್ಕೆ 5K² ಅಂತ ಬರೀಬೇಕು. 5K² ಅಂತ ಬರೆದಾಗ ಅದು 25K² ಆಯಿತು = 5Q² ಆಯಿತು. ಆಗ ಗಮನಿಸಿದ್ರೆ ನಿಮ್ಗೆ ಮತ್ತೆ ಗೊತ್ತಾಗುತ್ತೆ, ಮತ್ತೆ ಇದು ಕೂಡ Q² ಅನ್ನೋ ಸಂಖ್ಯೆನ 5 ಭಾಗಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ Q² ಅನ್ನೋದು 5ರಿಂದ ಭಾಗ ಆಗ್ತಿದೆ, ಮತ್ತು Q ಅನ್ನೋದು ಕೂಡ 5ರಿಂದ ಭಾಗ ಆಗಲೇಬೇಕು. ಯಾಕಂದರೆ Q² ಭಾಗ ಆಗ್ತಿದ ಮೇಲೆ Q ಕೂಡ ಭಾಗ ಆಗಬೇಕಾಗತ್ತಲ್ಲ ಮಕ್ಕಳ. ಸೊ ಎರಡೂ ಕೂಡ ಭಾಗ ಆಗ್ತಿದೆ ಅಂತ ಆಯಿತು. ಇಲ್ಲಿ ನಮ್ಗೆ ಏನು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, P ಮತ್ತು Q ಎರಡೂ ಕೂಡ 5ರಿಂದ ಪೂರ್ಣವಾಗಿ ಭಾಗ ಆಗ್ತಿದೆ. ಸೊ P ಮತ್ತು Q ಎರಡೂ 5ರಿಂದ ಭಾಗ ಆಗ್ತಿದೆ ಪೂರ್ಣವಾಗಿ ಅಂತ ಹೇಳಿದ್ರೆ ಅರ್ಥ ಏನು? ಅವುಗಳ ಮಾಸಹ 5 ಅಂತಾಯಿತು. ಗಮನಿಸಿ, ನಾವು ಮುಂಚೆ ಏನಂತ ಅಂದ್ಕೊಂಡಿದ್ದೀವಿ, ಮಾಸಹ 1 ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಏನು ಪ್ರೂವ್ ಮಾಡ್ತೇವೆ, ನಾವೀಗ ಏನು ಬಂತದೆ, ನನಗೆ ಉತ್ತರ ಏನು ಸಿಗ್ತಿದೆ, 5 ಮಾಸಹ ಅಂತ ಸಿಗ್ತಿದೆ. ಎರಡೂ ಕೂಡ 5 ಅನ್ನೋ ಸಂಖ್ಯೆಯಿಂದ ಸಾಮಾನ್ಯವಾಗಿ ಭಾಗ ಆಗ್ತಿದೆ. ಹಾಗಾದರೆ ಇವುಗಳ ಸಾಮಾನ್ಯ ಅಪವರ್ತನ 5 ಅಂತ ಸಿಗ್ತಾ ಇದೆ. ಇದು ವೈರುಧ್ಯ ಉಂಟು ಮಾಡುತ್ತೆ. ಯಾಕೆಂದರೆ ನಾವು ಅಂದ್ಕೊಂಡದ್ದು ಒಂದು, ದೊರೆತಿರೋ ಉತ್ತರ ಬೇರೆ ಸಿಗ್ತಿದೆ. ಹಾಗಾದರೆ ಇಲ್ಲಿ ವೈರುಧ್ಯ ಉಂಟಾಗ್ತಿದೆ. ಹಂಗಂದ್ರೆ ಏನರ್ಥ, ನಾವು ಅಂದ್ಕೊಂಡಿರೋದು ತಪ್ಪಾಗಿದೆ ಅಂತ ಅರ್ಥ. ಹೌದಲ್ವಾ? ಇದರರ್ಥ ವೈರುಧ್ಯ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಊಹೆ ತಪ್ಪಾಗಿರಬೇಕು ಅಂತ. ಸೊ ನಮ್ಮ ಊಹೆ ತಪ್ಪಾಗಿದೆ ಅಂದರೆ ಅರ್ಥ ಏನು? ನಾವು ಭಾಗದ ಸಂಖ್ಯೆ ಆಗಿರಲಿ ಅಂತ ಅಂದ್ಕೊಂಡಿದ್ವಿ, ಮಾಸಹ 1 ಅಂತ ಅಂದ್ಕೊಂಡಿದ್ವಿ, ಇದೆಲ್ಲವೂ ಸುಳ್ಳು ಅಂತಾಯಿತು. ಹಾಗಾದರೆ √5 ಅಭಾಗಲಬ್ಧ ಸಂಖ್ಯೆ ಅನ್ನೋದೇ ಸರಿ ಅಂತಾಯಿತು. ತಿಳಿದಲ್ಲ ಮಕ್ಕಳ? ತುಂಬ ಸುಲಭವಾಗಿ ಬರೀಬಹುದು. 3 ಅಂಕಗಳ ಪ್ರಶ್ನೆ ಇದಾಗಿರುತ್ತೆ. ಈ ಥರ ಬೇರೆ ಬೇರೆ ಸಂಖ್ಯೆಗಳಿಗೆ ಪ್ರಯತ್ನ ಪಡಿ. ನಾನೀಗ √5ಕ್ಕೆ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ನೀವು ಇದೇ ರೀತಿ ಬೇರೆ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಆರಾಮಾಗಿ ನೀವು 3 ಅಂಕಗಳನ್ನು ಪಡ್ಕೋಬೋದಾಗತ್ತೆ ಮಕ್ಕಳ. ಮುಂದೆ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಈ ರೀತಿ ಪ್ರಶ್ನೆಯನ್ನು ಕೂಡ ಕೇಳಬಹುದು. 2√3 - 4 ಇದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ. ಆಯಿತಾ? 2√3 - 4 ಅನ್ನೋದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗುತ್ತೆ ಮಕ್ಕಳು. ಎಗೇನ್ ನಾವು ಇವಾಗಲೂ ಕೂಡ ಕಾಂಟ್ರಡಿಕ್ಷನ್ ಮೆಥಡನ್ನೇ ಬಳಸ್ಕೊಳ್ತೇವೆ. ಏನದು ಗೊತ್ತಿದೆ ನಿಮಗೆ? ಮೊದಲು ಏನು ಮಾಡ್ತೇವೆ, ಅದು ಭಾಗಲಬ್ಧ ಸಂಖ್ಯೆ ಅಂಥೇಳಿ ಬರ್ಕೊಳ್ತೇವೆ. ಸೊ 2√3 - 4 ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಅಂದ್ಕೊಳ್ತೀವಿ. ಭಾಗಲಬ್ಧ ಸಂಖ್ಯೆ ಆಗಿದೆ ಏನಾಗಿರಬೇಕು? ಅದು P/Q ರೂಪದಲ್ಲಿ ಬರೀಲಿಕ್ಕಾಗಬೇಕು. ಬರೀಲಿಕ್ಕಾಗತ್ತಾ? ಬರೆಯೋಣ. 2√3 - 4 P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಬರ್ಕೊಂಡಿದ್ದೇವೆ. ಇಲ್ಲಿ P ಮತ್ತು Q ಎರಡು ಕೂಡ ಪೂರ್ಣಾಂಕಗಳಾಗಿರುತ್ತೆ ಅನ್ನೋದು ಕೂಡ ಬರೀಬೇಕು. ಆಯ್ತಲ್ಲ? ಈಗ ನಮಗೆ ನಾವು ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಆಗಿದ್ದೀವಿ? √3 ಬಗ್ಗೆ ನಮಗೆ ತುಂಬ ಇಂಪಾರ್ಟೆಂಟ್. ಸೊ √3 ಹೊರತುಪಡಿಸಿ ಉಳಿದ ಸಂಖ್ಯೆಗಳನ್ನ ಬಲಭಾಗಕ್ಕೆ ಶಿಫ್ಟ್ ಮಾಡೋಣ. ಓಕೆ, ಸೊ -4 ನಾವು ಬಲಭಾಗಕ್ಕೆ ತೊಗೊಂಡ್ರೆ ಏನಾಯಿತು? 2√3 P/Q + 4 ಆಗಿರೋದನ್ನು ಗಮನಿಸ್ತಾ ಇದ್ದೀರಾ. ಹೌದಲ್ವಾ? 2√3 P/Q + 4 ಆಯಿತು. ಈಗ ಈ ಬಲಭಾಗದಲ್ಲಿ ಲಸಹವನ್ನು ತಗೊಂಡು ಅದನ್ನು ಸಂಕ್ಷೇಪಿಸೋಣ. ಸೊ ನನಗೇನು ಸಿಕ್ತು? 2√3 P + 4Q/Q ಬಂತು. ಎಸ್, ಈಗ ನನಗೆ √3 ಮಾತ್ರ ಬೇಕು, ಅದು ಸ್ವತಂತ್ರವಾಗಬೇಕು. ಹಾಗಾದರೆ ಎರಡನ್ನು ಮತ್ತೆ ಭಾಗ ಕಳಿಸೋಣ. ಆಗ √3 P + 4Q/2Q ಬಂತು. ನೀವು ಇಲ್ಲಿ ಗಮನಿಸಿದ್ರೆ ಎಡಭಾಗದಲ್ಲಿರುವಂಥ √3 ಅಭಾಗಲಬ್ಧ ಸಂಖ್ಯೆ, ಬಲಭಾಗದಲ್ಲಿರುವಂಥ ಸಂಖ್ಯೆ ಅದು ಭಾಗಲಬ್ಧ ಸಂಖ್ಯೆ. ಸೊ ಒಂದು ಭಾಗದಲ್ಲಿ ಅಭಾಗಲಬ್ಧ ಇದೆ, ಇನ್ನೊಂದು ಕಡೆ
ಭಾಗಲಬ್ಧ ಸಂಖ್ಯೆ ಇದೆ. ಗಮನಿಸಿ, ಈ P+4Q/2Q ಇದೆಯಲ್ಲ, ಅದು ಭಾಗಲಬ್ಧ ಸಂಖ್ಯೆ ಆಗ್ತಿದೆ. ಆದರೆ √3 ಅಂತ ಎಡಭಾಗದಲ್ಲಿದೆಯಲ್ಲ, ಅದು ಅಭಾಗಲಬ್ಧ ಸಂಖ್ಯೆ ಆಗ್ತಿದೆ. ಅದು Q ಗಣಕ್ಕೆ ಸೇರಿಲ್ಲ. Q ಅನ್ನೋದು ಭಾಗಲಬ್ಧ ಸಂಖ್ಯಾಗಣವನ್ನು ಸೂಚಿಸ್ತಾ ಇದೆ. ಸೊ ಬಲಭಾಗದಿರುವಂಥ ಭಾಗದಲ್ಲಿರೋ ಸಂಖ್ಯೆ Q ಗಣಕ್ಕೆ ಸೇರಿದ್ರೆ, ಎಡಭಾಗದಿರುವಂಥ √3 ಭಾಗಲಬ್ಧ ಗಣಕ್ಕೆ ಸೇರ್ತಾ ಇಲ್ಲ. ಅದೊಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾದರೆ ಇಲ್ಲಿ ನಮಗೆ ವೈರುಧ್ಯ ಉಂಟಾಗ್ತಿದೆ. ನಾವು ಅಂದ್ಕೊಂಡ್ವಿ ಭಾಗಲಬ್ಧ ಸಂಖ್ಯೆ ಅಂಥೇಳಿ, ಆದರೆ ಇಲ್ಲಿ ಒಂದು ಭಾಗದಲ್ಲಿ ಭಾಗಲಬ್ಧ, ಮತ್ತೊಂದು ಕಡೆ ಅಭಾಗಲಬ್ಧ ಸಂಖ್ಯೆ ಸಿಗ್ತಿದೆ. ಇದು ವೈರುಧ್ಯವನ್ನು ಉಂಟು ಮಾಡುತ್ತೆ. ಹಾಗಾದರೆ ನಾವು ಅಂದುಕೊಂಡಿರುವಂಥ ಊಹೆ ತಪ್ಪಾಗ್ತಿದೆ ಅಂತಾಯಿತು ಮಕ್ಕಳ. ಹಾಗಂದ ಅರ್ಥ ಏನು? 2 3 -4 ಅಭಾಗಲಬ್ಧ ಸಂಖ್ಯೆ ಅನ್ನೋದು ಸರಿಯಾಗಿದೆ ಅಂತ ತಿಳಿತಲ್ಲ. ಸೊ ಈ ಥರದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಸುಮಾರು 2 ಅಂಕಕ್ಕೆ ಈ ಥರದ ಪ್ರಶ್ನೆಗಳು ಬರ್ಬೋದು. ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಹೆಚ್ಚೆಚ್ಚು ಅಭ್ಯಾಸ ಮಾಡಿದ್ರೆ ಆಗಲೇ ಹೇಳ್ದಂಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಪರೀಕ್ಷೆ ಉತ್ತಮ ಅಂಕ ಗಳಿಸಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಅನ್ನೋದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದೆ ಇನ್ಯಾವ ಥರದ ಪ್ರಶ್ನೆಗಳು ನಮ್ಗೆ ಬರಬಹುದು ಅನ್ನೋದನ್ನು ನಾವು ನೋಡೋದಾದರೆ, ಈ ಥರದೊಂದು ಪ್ರಶ್ನೆ ಕೇಳಬಹುದು. ಏನಿದು? ಕೆಳಗಿನ ಸಂಖ್ಯೆಗಳನ್ನು ಗಮನಿಸಿ, ಅವುಗಳು ಅಂತ್ಯಗೊಳ್ಳುವ ದಶಮಾಂಶ ಸಂಖ್ಯೆಯನ್ನು ಹೊಂದಿರುತ್ತೋ ಅಥವಾ ಆವರ್ತವಾಗುವಂಥ ದಶಮಾಂಶ ವಿತರಣೆಯನ್ನು ಹೊಂದಿರುತ್ತೋ ಅನ್ನೋದನ್ನು ಬರಿಬೇಕು ಅಂತ ಕೇಳ್ತಾರೆ. ಸೊ ಅಂಥ ಪ್ರಶ್ನೆಗಳನ್ನ ಈಗ ಗಮನಿಸ್ತಾ ಇದ್ದೀವಿ. ಸೊ ಮೊದಲನೇ ಪ್ರಶ್ನೆ ಇಲ್ಲಿದೆ. 23 ಡಿವೈಡೆಡ್ ಬೈ 2^3 × 5² ಅಂತ ಸಿಕ್ಕಿದೆ. ನೀವು ಇಲ್ಲಿ ಗಮನಿಸ್ಬೋದು. ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಛೇದದಲ್ಲಿ 2^3 × 5² ಅಂತ ಏನಿದೆ, ಅದು ಈಗಾಗಲೇ 2m ಮತ್ತು 5n ರೂಪದಲ್ಲಿದೆ. ಹೌದಲ್ವಾ? ಸೊ ಹಾಗಿರೋದ್ರಿಂದ ನಾನು ಈ ಸಂಖ್ಯೆ ಏನಾಗಿದೆ, ದಶಮಾಂಶ ವಿಸ್ತರಣೆ ಏನಾಗಿರುತ್ತೆ, ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರುತ್ತೆ. ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದರೆ ಅವುಗಳ ವಿಸ್ತರಣೆಯನ್ನು ಬರೀಲಿಕ್ಕೆ ಕೇಳ್ತಾರೆ. ಅದನ್ನು ಬರೆಯೋದು ಹೇಗೆ ನೋಡಿ, ಗಮನಿಸಿ ಮಕ್ಕಳು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಛೇದದಲ್ಲಿ ಏನಾಗಿರುತ್ತೆ, 2m ಗುಣಿಸು 5n. ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ಕಡೆ ಬಲಭಾಗದಲ್ಲಿ ಒಂದು ಬಾಕ್ಸ್ ಇದೆ, ಗಮನಿಸಿ. ಛೇದ ಯಾವಾಗಲೂ 2m ಗುಣಿಸು 5n ರೂಪದಲ್ಲಿರಬೇಕು. ಹಾಗಿದ್ದಾಗೆಲ್ಲ ಅದು ಅಂತ್ಯಗೊಳ್ಳುವಂತಹ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತೆ ಮಕ್ಕಳು. ಸೊ ಹಾಗಿದ್ದರೆ ಆ ವಿಸ್ತರಣೆಯನ್ನು ಬರೆಯೋದು ಹೇಗೆ ಗಮನಿಸಿ. ಯಾವ ಚೇಂಜಸ್ ಮಾಡಿದ್ರೆ ನಂಗೆ ಸುಲಭವಾಗಿ ಬರಿಬಹುದು ಅನ್ನೋದನ್ನು ಗಮನಿಸ್ಕೊಳ್ಳಿ. ಸೊ ಈಗ ಇದನ್ನು ಹೀಗೆ ಬರಿತಾ ಇದ್ದೀನಿ. 23 ಡಿವೈಡೆಡ್ ಬೈ 2^3 × 5² ಅದನ್ನು ಬರ್ಕೊಂಡಿದ್ದೀನಿ. ಇದನ್ನು ನೀವು ಗಮನಿಸಿದ್ರೆ 2^3 ಇದೆ, 5ಕ್ಕೆ ಘಾತ 2 ಇದೆ. ಸೊ 5ಕ್ಕೂ ಘಾತ 3 ಮಾಡಬೇಕು ಅಂತ ನನ್ನ ಆಸೆ. ಸೊ ಛೇದಕ್ಕೆ 5ಅನ್ನು ಗುಣಿಸಿದ್ರೆ ಅಂಶಕ್ಕೂ 5ಅನ್ನು ಗುಣಿಸ್ಬೇಕು. ಹೌದಲ್ವಾ ಮಕ್ಕಳ? ಇದು ಗೊತ್ತಿದೆ ನಿಮಗೆ. ಸೊ 5ಅನ್ನು ಅಂಶಕ್ಕೂ ಮತ್ತು ಛೇದಕ್ಕೆ ಎರಡಕ್ಕೂ ಗುಣಿಸಿ. ಸೊ 23ನ 5ಕ್ಕೆ ಗುಣಿಸಿದ್ರೆ ಆಯಿತಾ, ಮತ್ತು ಕೆಳಗಡೆ 2^3 × 5^3 ಆಗುತ್ತೆ. ಸೊ ಕೆಳಗಡೆ 2ರ ಘಾತ ಸಂಖ್ಯೆ ಕೂಡ ಒಂದೇ ಆಗೋ ಥರ ಬರ್ಕೊಂಡಿದ್ದೀವಿ. ಸೊ 23ಕ್ಕೆ 5ಅನ್ನು ಗುಣಿಸಿ ಉತ್ತರ ಬರ್ಕೊಳ್ಳಿ, 115. ಇಲ್ಲಿ ಛೇದದಲ್ಲಿ 2^3 ಮತ್ತು 5^3 ಇರೋದ್ರಿಂದ ಘಾತಾಂಕ ನಿಯಮಗಳನ್ನು ಬಳಸ್ಕೊಂಡು ಅದನ್ನು 2 × 5 3 ಬರೀಬಹುದು. ಅಂದರೆ 2 × 5 ಪೂರ್ಣಕ್ಕೂ ಕೂಡ 3 ಘಾತವನ್ನು ಏರಿಸಬಹುದು. ಸೊ 2×5 ಎಷ್ಟಾಯಿತು? 10. 10^3 ಎಷ್ಟು? 1000. ನಿಮ್ಗೆ ಗೊತ್ತು, ಬರ್ಕೊಳ್ಳಿ. 115 ಡಿವೈಡೆಡ್ ಬೈ 10^3 ಅಂದರೆ 115 ಡಿವೈಡೆಡ್ ಬೈ 1000 ಬಂತು. ಈಗ ಏನು ಮಾಡಬೇಕು? ದಶಮಾಂಶ ವಿಸ್ತರಣೆಯನ್ನು ಬರೀಬೇಕು. ಹೇಗೆ ಬರೆಯೋದು? ಅದನ್ನು ಹೀಗೆ ಬರೀಬೋದು, 0.115. ತಿಳಿದಲ್ಲ ಮಕ್ಕಳ? ಈ ರೂಪದಲ್ಲಿ ಬರೀಲಿಕ್ಕೆ ಕೇಳ್ಬೋದು. ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ, 77/210 ಇದರ ವಿಸ್ತರಣೆ ಕೂಡ ಬರೀರಿ ಅಂತ ಕೇಳಿದ್ದಾರೆ. ನೋಡೋಣ. ಅದು ಆವರ್ತವಾಗುವಂಥ ದಶಮಾಂಶ ಹೊಂದಿದ್ರೆ ಬರೀಲಿಕ್ಕಾಗೋಲ್ಲ. ಅದು ಆವರ್ತವಾಗದೆ ಅಂತ್ಯಗೊಳ್ಳುವ ದಶಮಾಂಶ ಆಗಿದರೆ ನಾವು ಬರಿತೀವಿ. ನೋಡೋಣ ಹೇಗೆ ಬರೆಯೋದು. 77/210 ಪ್ರಶ್ನೆ ತಗೊಂಡಿದ್ದೀವಿ. ಇಲ್ಲಿ ಹಿಂದಿನ ಪ್ರಶ್ನೆ ಏನಾಗಿತ್ತು, ಛೇದ ಈಗಾಗಲೇ 2m 5n ರೂಪದಲ್ಲಿ ಇದೆಯಾ ಅನ್ನೋದು ಪೂರ್ತಿಯಾಗಿ ಗೊತ್ತಾಗ್ತಿದೆ. ಯಾಕಂದರೆ ಅದನ್ನು ಅದೇ ರೂಪದಲ್ಲಿ ಕೊಟ್ಟಿದ್ದರು. ಇಲ್ಲಿ 210 ಕೊಟ್ಟಲಿಲ್ಲ. ಮತ್ತೇನು ಮಾಡಬೇಕು? ಮೊದಲು 210 ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ಬರೀಬೇಕು ಮಕ್ಕಳ. ಬರೆಯೋಣ. 210 ಭಾಗಿಸಕ್ಕೆ ಶುರು ಮಾಡೋಣ. 210 ಇದನ್ನು ಮೊದಲು 5ರಿಂದ ಭಾಗಿಸ್ತಿದ್ದೇನೆ. ಯಾಕಂದರೆ ಕೊನೆಯಲ್ಲಿ 0 ಇದೆ, ಸುಲಭವಾಗಿ ಭಾಗ ಆಗುತ್ತೆ ಅನ್ನೋ ಕಾರಣಕ್ಕೆ 5ರಿಂದ ಶುರು ಮಾಡ್ತಾ ಇದ್ದೀನಿ. 2ನ್ನು ಕೂಡ ಶುರು ಮಾಡ್ಬೋದು, ಯಾಕಂದರೆ ಸಮಸಂಖ್ಯೆ ಆಗಿದೆ. 2ರಲ್ಲಿ ಕೂಡ ಭಾಗ ಮಾಡ್ಬೋದು. ನಿಮಗೆ ಆಗಲೇ ಗೊತ್ತಿದೆ, ಘಟಿಸುವ ಕ್ರಮ ಬೇರೆ ಆಗ್ಬೋದು, ಅಪವರ್ತನಗಳು ಮಾತ್ರ ಅದೇ ಇರುತ್ತೆ ಅಂತ ನಾವು ಈಗಾಗಲೇ ಅಂಕಗಣಿತದ ಮೂಲ ಪ್ರಮೇಯದಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಹಾಗಾದರೆ 5ರಿಂದ ಭಾಗಿಸೋದು ನಡೆಯುತ್ತೆ, 2ರಿಂದ ಭಾಗಿಸೋದು ನಡೆಯುತ್ತೆ. ದಟ್ಸ್ ನಾಟ್ ಎ ಪ್ರಾಬ್ಲಮ್. ಸೊ 5ರಿಂದ ಭಾಗಿಸಕ್ಕೆ ಶುರು ಮಾಡೋಣ. 5 42 210 ಬಂತು. ಈಗ 42ಅನ್ನು ಭಾಗಿಸೋಣ. 42ಅನ್ನು 2ರಿಂದ ಭಾಗಿಸ್ಬಹುದು. 2 21 42 ಆಯಿತು, ಹೌದಲ್ಲ? ಹಾಗೆ 3 7 21 ಬಂತು. ಅಲ್ಲಿಗೆ
ಅಪವರ್ತನ ಕ್ರಿಯೆ ಮುಗೀತು ಅಂತ ಹೇಳ್ಬೋದು. ಯಾಕಂದರೆ 7 ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಹಾಗಾದರೆ ಈ 210 ನಾನು ಏನಂತ ಬರೀಬಹುದು? ಎಸ್, 77 ಭಾಗಿಸು 5 ಇಂಟು 2 ಇಂಟು 3 ಇಂಟು 7 ಅಂತ ಬರೀಬಹುದು ಮಕ್ಕಳ. ಇಲ್ಲಿ ನೀವು ಗಮನಿಸಿದ್ರೆ ಛೇದ 2m ಇಂಟು 5n ರೂಪದಲ್ಲಿ ಇರಬೇಕು. ಅದಲ್ಲದೆ ಇನ್ನೆರಡು ಸಂಖ್ಯೆ ಎಕ್ಸ್ಟ್ರಾ ಇದೆ ನೋಡಿ, 3 ಮತ್ತು 7 ಬಂದುಬಿಟ್ಟಿದೆ ಅಲ್ಲಿ. ಸೊ 3 ಮತ್ತು 7 ಕೂಡ ಅಲ್ಲಿ ಸೇರಿಕೊಂಡಿರೋದ್ರಿಂದಾಗಿ ಇದು ಕೇವಲ 2m 5n ರೂಪದಲ್ಲಿ ಇರಬೇಕಾಗಿತ್ತು. ಅಂದರೆ 2 ಸಂಖ್ಯೆಗಳ ಘಾತ ರೂಪದಲ್ಲಿ ಮಾತ್ರ ಇರಬೇಕಾಗಿತ್ತು. ಅದಲ್ಲದೆ ಅಡಿಷನಲ್ ಆಗಿ ಇನ್ನೆರಡು ಸಂಖ್ಯೆಗಳು ಬಂದಿರೋ ಕಾರಣಕ್ಕೆ ನಾವು ನೇರವಾಗಿ ಹೇಳ್ಬೋದು ಇದು ಅಂತ್ಯಗೊಳ್ಳುವಂತಹ ದಶಮಾಂಶ ವಿಸ್ತರಣೆನ ಹೊಂದಿಲ್ಲ. ತಿಳಿದಲ್ಲ ಮಕ್ಕಳ? ಇಲ್ಲಿ ಛೇದ 2n ಇಂಟು 5n ರೂಪದಲ್ಲಿಲ್ಲ. ಹಾಗಾಗಿ ಇದು ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆನ ಹೊಂದಿರುತ್ತೆ ಅಂಥೇಳಿ ಡಿಸೈಡ್ ಮಾಡ್ಬೋದು ಮಕ್ಕಳ, ನಿರ್ಧರಿಸ್ಬೋದು. ತಿಳಿತಲ್ಲ? ಸೊ ಈ ಥರದ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು. ಒಂದು ಅಂಕದಲ್ಲಿ ಬರುತ್ತಿದ್ದು MCQ ಕೊಟ್ಬಿಟ್ಟು 4 ಸಂಖ್ಯೆಗಳನ್ನ ಕೊಟ್ಟು ಇವುಗಳಲ್ಲಿ ಯಾವುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಗುರುತಿಸಿ ಅಂತ ಕೇಳಬಹುದು. ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಕೂಡ ನೀವು ಗಮನ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ ಮಕ್ಕಳ. ಇಲ್ಲಿ ಬರುವಂಥ ಪ್ರತಿಯೊಂದು ಪ್ರಶ್ನೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಎಲ್ಲ ಥರದ ಪ್ರಶ್ನೆಗಳನ್ನ ನನಗೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ಪುನರಾವರ್ತನೆ ಮಾಡುವಾಗ ನಿಮ್ಗೆ ನೆನಪಿರಲಿ, ಎಲ್ಲ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡೋದು ಅತ್ಯಂತ ಪ್ರಮುಖವಾಗಿರುತ್ತೆ ಅನ್ನೋದು. ಸೊ ಇನ್ನೊಂದು ಥರದ ಪ್ರಶ್ನೆಯನ್ನು ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್. ಇನ್ನೊಂದು ರೀತಿಯ ಪ್ರಶ್ನೆ ಹೇಗೆ ಬರ್ತಿದೆ ಗಮನಿಸಿ. ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ಉಪಯೋಗಿಸಿಕೊಂಡು ಯಾವುದೇ ಧನ ಪೂರ್ಣಾಂಕದ ವರ್ಗವು 3m+1 ರೂಪದಲ್ಲಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಅದು 3m+2 ರೂಪದಲ್ಲಿ ಇರಲ್ಲ ಅನ್ನೋದನ್ನು ಹೇಳಬೇಕು ಮಕ್ಕಳ. ಹೇಗೆ ತೋರಿಸೋದು ಅದನ್ನು ನೋಡೋಣ, ಹೇಗೆ ಮಾಡಬೇಕು ಅನ್ನೋದನ್ನು ಪರಿಹಾರವಾಗಿ ಕಂಡುಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾವು ಮೊದಲು ಭಾಜಕವನ್ನು ಗುರುತಿಸ್ಕೋಬೇಕು ಮಕ್ಕಳ. ಇಲ್ಲಿ ಭಾಜಕ ಬಿಯನ್ನು ನಾನು 3 ಅಂಥೇಳಿ ತಗೊಂಡಿದ್ದೀನಿ. ಸೊ 3 ಭಾಜಕ ಆದರೆ ಸಾಧ್ಯವಾಗುವಂಥ ಎಲ್ಲ ಶೇಷಗಳು ಯಾವುದು ಅಂತ ಬರೀಬೇಕಾಗತ್ತೆ. ಸೊ ಶೇಷಗಳು ಯಾವ್ದಾದ್ರು ಬರಬಹುದು. 3ರಿಂದ ಒಂದು ಸಂಖ್ಯೆಯನ್ನು ಭಾಗಿಸಿದಾಗ ದೊರೆಯುವಂಥ ಶೇಷಗಳು ಏನಾಗಿರ್ಬೋದು? ಎಸ್, ನೀವು ಗೆಸ್ ಮಾಡ್ತಾರೋ ಸರಿ ಇದೆ, ಹೇಳಿ. 0 ಹೌದಲ್ವಾ? 0 ಬರ್ಬೋದು, ಅಥವಾ 1 ಬರ್ಬೋದು, ಅಥವಾ 2 ಬರ್ಬೋದು. ಹೇಗೆ ಗೊತ್ತು ನಮಗಿದು? ಎಸ್, ನಾವು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ನೆನಪಿಸ್ಕೊಳ್ಳಿ. ಅಲ್ಲಿ ಹೇಳಿದ್ದೀವಿ R ಯಾವಾಗಲೂ ಬಿಗಿಂತ ಚಿಕ್ಕದಾಗಿರುತ್ತೆ, ಹಾಗೆ 0ಗೆ ಸಮ ಆಗಿರುತ್ತೆ, 0ಗಿಂತ ದೊಡ್ಡದಿರುತ್ತೆ. ಇಲ್ಲಿ ಬಿ 3 ಆಗಿರೋದ್ರಿಂದ ಬಿಗಿಂತ ಚಿಕ್ಕದು ಅಂತ ಹೇಳಿದ್ರೆ ಆ ಪೂರ್ಣ ಸಂಖ್ಯೆ ನನಗೆ ಯಾವ್ದು ಸಿಗ್ತಾ ಇದೆ? 2 ಅನ್ನೋದು ಸರಿಯಾಗಿದೆ. ಹಾಗಾಗಿ ಸಾಧ್ಯವಾಗುವಂತಹ ಎಲ್ಲ ಶೇಷಗಳು ಯಾವುದು ಅಂದರೆ 0, 1, 2. ಸೊ ಇವುಗಳನ್ನು ಬಳಸ್ಕೊಂಡು ಸಾಧ್ಯವಾಗುವಂಥ ಸಂಖ್ಯೆಗಳು ಯಾವುದು ಬರೆಯೋಣ. ಅದಕ್ಕೆ ನಮ್ಗೆ ಆಧಾರ ಯಾವುದಿದೆ ಅಂದರೆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ. ಸೊ ಅದನ್ನು ನೆನಪಿಸ್ಕೊಳ್ಳೋಣ. ಮತ್ತೆ A = BQ + R. ಇಲ್ಲಿ ಏನು ಸಂಖ್ಯೆಯನ್ನು ಸೂಚಿಸುತ್ತೆ? ಬಿ ಭಾಜಕ 3 ಗೊತ್ತಿದೆ ಹೌದಲ್ಲ, ಕ್ಯೂ ಹಾಗೇ ಇರಲಿ, ಆ ಅನ್ನೋದು ಶೇಷ ಅಂತ ಗೊತ್ತಿದೆ, ಬರೆಯೋಣ. ತಿಳಿತಲ್ಲ? ಸೊ ಸಾಧ್ಯವಾಗುವ ಸಂಖ್ಯೆಗಳು ಯಾವ್ಯಾವುದು? A1 = 3Q + 0, A2 = 3Q + 1, A3 = 3Q + 2. ಸೊ ಈ ಥರ 3 ಸಂಖ್ಯೆಗಳು ನಮ್ಗೆ ಸಿಗ್ತಿದೆ. ಈ 3 ಸಂಖ್ಯೆಗಳ ವರ್ಗಗಳನ್ನು ನೋಡಿ ನಾವು ಉತ್ತರ ಬರೀಬೇಕಾಗತ್ತೆ. ಮೊದಲಿಗೆ A1² ನೋಡೋಣ. ಸೊ ಮೊದಲನೇದಾಗಿ A1 ಇದನ್ನು ವರ್ಗಗೊಳಿಸಿದ್ರೆ ಅಂತ. A1 ಅಂದರೆ 3Q + 0 ಇದೆ. 3Q + 0 ಅಂತ ಹೇಳಿದ್ರೆ 3Q ಸಿಕ್ತು. ಸೊ 3Qನ ವರ್ಗ ಮಾಡೋಣ, ನನಗೆ 9Q² ಸಿಗ್ತಿದೆ. ಸೊ 9Q² ಇಲ್ಲಿ ದೊರೀತಾ ಇದೆ ಅಂತ ಹೇಳಿದ್ರೆ ಈ 9Q² ಹೀಗೆ ಬರೀಬೋದಾ ನೋಡಿ, ಗಮನಿಸಿ. 3 ಗುಣಿಸು 3Q² ಅಂತ ಬರೆಯೋಣ. ಯಾಕೆಂದರೆ ನಮಗೆ 3m ರೂಪದಲ್ಲಿದೆ ಅಂತ ತೋರಿಸಬೇಕಾಗಿದೆ. ಸೊ 3ಅನ್ನು ಬರೆದು ಅದಕ್ಕೆ ಗುಣಿಸಿ 3Q² ಬರೆಯೋಣ. ಅದು 9Q² ಪ್ರತಿನಿಧಿಸುತ್ತೆ, ಆದರೆ ಈ ರೂಪದಲ್ಲಿ ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಹಾಗಾದರೆ ಇದನ್ನು ನಾನು 3 ಗುಣಿಸು m ಅಂತ ಬರೀಬಹುದು. ಇಲ್ಲಿ m ಅಂದರೆ 3Q² ಸೂಚಿಸುತ್ತೆ ಮಕ್ಕಳ. ತಿಳಿತಲ್ಲ? ಸೊ ಒಂದು ಸಂಖ್ಯೆಯ ವರ್ಗವನ್ನು ಬರೆದಿದ್ದೀವಿ, ಅದನ್ನು 3m ರೂಪದಲ್ಲಿ ಬರೀಬಹುದು ಅಂತ ಹೇಳ್ತಿದ್ದೀವಿ. m ಅನ್ನೋದು ಯಾವುದಾದ್ರು ಸಂಖ್ಯೆ ಆಗಿರ್ಬೋದು, ಒಟ್ಟು ಅದನ್ನು ಗುಣಿಸಿ 3ರಿಂದ ಬರೆದ್ರೆ ಆ ಸಂಖ್ಯೆ ಆಗಿರುತ್ತೆ ಅನ್ನೋದನ್ನು ನಾವು ಸೂಚಿಸ್ತಾ ಇದ್ದೀವಿ. ಎರಡನೇ ಉದಾಹರಣೆ ತಗೊಳ್ಳೋಣ. A1 ಅನ್ನೋದಿದೆ, A2 ನೋಡ್ತಾ ಇದ್ದೀವಿ. ಈಗ A2² ಮಾಡಿದ್ರೆ ಅದು 3Q + 1² ಅಂತ ಬರೀಬೇಕು ಮಕ್ಕಳ. ಇದೊಂದು ದ್ವಿಪದ ಆಗಿರೋದ್ರಿಂದ ನೀವು ದ್ವಿಪದ ವಿಸ್ತರಣೆ ನೆನಪಿಸ್ಕೊಳ್ಳಿ. A + B² ಅಲ್ವಾ? A + B² ಅಂದರೆ A² + 2AB + B². ಆ ರೂಪದಲ್ಲಿ ಈ 3Q + 1 ನಾವೀಗ ವಿಸ್ತರಿಸೋಣ. ಹೇಗೆ ಬರೀಬೇಕು? 3Q² + 2 × 3Q × 1 + 1² ಅಂತ ಬರೀಬಹುದು. ಈಗ ಇದು ಮತ್ತೆ ಬಿಡಿಸೋಣ. 3Q² 9Q² ಅಂತ ಬರೀಬಹುದು. 2 × 3Q 6Q ಅಂತ ಬರೀಬಹುದು, +1 ಆಯಿತು. ಈಗ ಇದನ್ನೇನು ಬರೀಬಹುದು? 3ಅನ್ನು ಸಾಮಾನ್ಯ ತಗೊಳ್ಳೋಣ. ಮೊದಲೆರಡು ಪದದಲ್ಲಿ 3 ಸಾಮಾನ್ಯ ತಗೊಳ್ಳೋಣ. 3 ಸಾಮಾನ್ಯ ತೆಗೆದ್ರೆ 3Q² + 2Q ಆಯಿತು, +1. ಆ 3Q² + 2Q m ಅಂತ ಗುರುತಿಸೋಣ. ಹಾಗಾದರೆ ಇದನ್ನು 3m + 1 ಅಂತ ಬರೆದಾಯಿತು.
ಹೌದಲ್ಲ, ಇಲ್ಲಿ ಎಮ್ ಅನ್ನೋದು 3q² + 2q ಸೂಚಿಸ್ತಾ ಇದೆ ಮಕ್ಕಳ. ತಿಳಿತಲ್ಲ? ಸೊ ಅವ್ರು ಕೇಳಿದ ಪ್ರಶ್ನೆಯಲ್ಲಿ ಯೂಕ್ಲಿಡ್ನ ಭಾಕಾರ ಅನುಪ್ರಮೇಯವನ್ನು ಬಳಸ್ಕೊಂಡು ಇದು 3m ಅಥವಾ 3m + 1 ರೂಪದಲ್ಲಿರುತ್ತೆ ವರ್ಗ ಅಂಥೇಳಿ ತೋರಿಸಿ ಅಂತ ಎರಡು ರೂಪ ನಾವು ನೋಡಿದ್ದೀವಿ. ಎರಡು ರೂಪದಲ್ಲಿ ಇರೋದೇ ಅನ್ನೋದನ್ನು ಗೊತ್ತಾಗ್ತಿದೆ. 3m + 2 ರೂಪದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾಕಿಲ್ಲ ಅಂತ. ನಮಗೆ ಒಂದು ಕೊನೆಯ ಅವಕಾಶ, ಕೊನೆಯ ಸಂಖ್ಯೆ 3q + 2. ಅದನ್ನು ಗುಣಿಸಿ ನೋಡೋಣ ನಮಗೆ ಆ ವರ್ಗ ತಗೊಂಡಾಗ ಅದು 3m + 2 ರೂಪದಲ್ಲಿ ಬರುತ್ತಾ ಅಂತ. ಎಸ್, a3² ನೋಡಿದ್ರೆ 3q + 2² ಆಗ್ತಿದೆ. ಹೌದಲ್ಲ? ಅದನ್ನು ವರ್ಗಗೊಳಿಸೋಣ. ಇದು ದ್ವಿಪದ ಆಗಿರೋದ್ರಿಂದ ಇದನ್ನು a² + 2ab + b² ರೂಪದಲ್ಲಿ ಬರೀಬೇಕು. ಬರ್ಕೊಂಡಿದ್ದೇವೆ 3q² + 2 × 3q × 2 + 2² ಅಂತ. ಈಗ ಬಿಡಿಸ್ಕೊಳ್ಳೋಣ. 9q² ಆಯಿತು, ಪ್ಲಸ್ 12q + 4 ಬಂತು. ಹೌದಲ್ಲ ಮಕ್ಕಳ? ಈಗ ಮೊದಲ ಎರಡು ಪದಗಳಲ್ಲಿ 3ರ ಸಾಮಾನ್ಯ ತೆಗೆಯೋಣ. 3q² + 4q ಬಂತು. ಯಾಕೆಂದರೆ 3 3 9, 3 4 12 ಆಗೋ ಕಾರಣಕ್ಕೆ 3ಅನ್ನು ಸಾಮಾನ್ಯ ಅಪವರ್ತನ ಅಂತ ಹೊರಗಡೆ ತೆಗೆದಾಗ ನನಗೆ ದೊರೆತಂಥ ಪದ 3 × 3q² + 4q ಆಗಿರುತ್ತೆ. ಅದಕ್ಕೆ 4ಅನ್ನು ಸೇರಿಸಿ ಮಕ್ಕಳ. ಸೊ ನೀವು ಇಲ್ಲಿ ಗಮನಿಸ್ಬೋದು, ಇದನ್ನು 3m + 4 ಅಂತ ಬರೀಬೋದು. ಸೊ ಅದಕ್ಕೆ ಅವ್ರು ಹೇಳಿದ್ದು 3m ರೂಪದಲ್ಲಿ ಬರೀಬೋದು, 3m + 1 ರೂಪದಲ್ಲಿ ಬರೀಬೋದು. 3m + 2 ಬರೋದಿಲ್ಲ. ಬದಲಿಗೆ ಏನು ಬರ್ತಿದೆ? 3m + 4 ಬರ್ತಾ ಇದೆ. ಹಾಗಾದರೆ 3m + 2 ರೂಪದಲ್ಲಿ ಇಲ್ಲ ಅಂತ ಆಯಿತು ಅಷ್ಟೇ. ತಿಳಿದಲ್ಲ ಮಕ್ಕಳ? ಇಲ್ಲಿ m ಅಂದರೆ ಗಮನಿಸ್ಬೋದು, ಇಟ್ ಇಸ್ 3q² + 4q ಆಗಿದೆ ಮಕ್ಕಳ. ಸೊ ಈ ರೀತಿ ನಾವು ಗಮನಿಸಿದಾಗ ನೋಡ್ಬೋದು, ಯಾವುದೇ ಒಂದು ಧನಪೂರ್ಣಾಂಕ ತಗೊಂಡ್ರೆ ಅದರ ವರ್ಗ ಯಾವ ರೂಪದಲ್ಲಿರುತ್ತೆ? 3m + 1 ರೂಪದಲ್ಲಿರುತ್ತೆ. ಬಿಟ್ಟರೆ 3m + 4 ರೂಪದಲ್ಲಿರುತ್ತೆ. 3m + 2 ಆಗಿರೋದೇ ಇಲ್ಲ ಅಂತ ತಿಳಿತು ಮಕ್ಕಳ. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಈ ಥರದ್ದೆಲ್ಲ ಪ್ರಶ್ನೆಗಳು ನೀವು ಅಭ್ಯಾಸ ಮಾಡಿದ್ದೆ ಆದರೆ ತುಂಬ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಒಮ್ಮೆ ನೋಡ್ಕೊಂಬರೋಣ ಏನೇನು ಕಲ್ತ್ಕೊಂಡಿದ್ದೀವಿ ಅಂತ. ಪುನರ್ಮನನ ಮಾಡ್ಕೊಳ್ಳೋಣ. ಯೂಕ್ಲಿಡ್ನ ಭಾಕಾರ ಅನುಪ್ರಮೇಯ ನೋಡಿದ್ದೀವಿ. ಅದಾದ ನಂತರ ಅಂಕಗಣಿತದ ಮೂಲ ಪ್ರಮೇಯ ನೋಡ್ಕೊಂಡ್ಬಂದ್ವಿ. ಅದಾದಮೇಲೆ ಸಾಕಷ್ಟು ಸಮಸ್ಯೆಗಳು ಬಿಡಿಸಿದ್ವಿ. ಜೊತೆಗೆ ಮಾಸಹ ಮತ್ತು ಲಾಸಹಗಳ ಪೂರ್ಣಾಂಕ ನಡುವಿನ ಸಂಬಂಧವನ್ನು ನೋಡ್ಕೊಂಡ್ವಿ. ಹಾಗೆ ಅಭಾಗದ ಸಂಖ್ಯೆಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಸೊ ಎಲ್ಲ ವಿಚಾರಗಳು ತಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಪುನರ್ಮನನ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಪರೀಕ್ಷೆಯಲ್ಲಿ ಈ ಲೆಕ್ಕಗಳನ್ನ ಬಿಡಿಸಲಿಕ್ಕೆ ಒಂದು ಆತ್ಮವಿಶ್ವಾಸ ನಿಮಗೆ ಉಂಟಾಗಿದೆ ಅಂತ ಅಂದ್ಕೊಳ್ತೇನೆ. ಈ ಪ್ರಶ್ನೆಗಳ ಬಿಡಿಸಬಲ್ಲರಿ ಆ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಉಂಟಾಗಿದೆ. ಉತ್ತಮವಾಗಿ ಪ್ರಶ್ನೆಗಳನ್ನ ಬರೀಲಿಕ್ಕೆ ಪ್ರಯತ್ನ ಪಡಿ. ಪಠ್ಯಪುಸ್ತಕಗಳ ಇತರೆ ಪ್ರಶ್ನೆಗಳನ್ನು ಕೂಡ ಅಭ್ಯಾಸ ಮಾಡಿ. ಆಗಲೇ ಹೇಳ್ದಂಗೆ ಬೇರೆ ಬೇರೆ ಸಂಖ್ಯೆಗಳನ್ನ ಬಳಸ್ಕೊಂಡು ಲೆಕ್ಕಗಳನ್ನ ಬಿಡಿಸಲಿಕ್ಕೆ ಪ್ರಯತ್ನ ಪಡಿ. ವಿಧಾನ ಒಂದೇ, ಬಿಡಿಸೋ ಕ್ರಮ ಒಂದೇ ಥರ ಇದೆ. ಸಂಖ್ಯೆಗಳು ಮಾತ್ರ ವ್ಯತ್ಯಾಸ ಆಗುತ್ತೆ. ಸುಲಭವಾಗಿ ಉತ್ತರಗಳನ್ನು ಬರೀಬಹುದು. ಈ ಎಲ್ಲ ಉತ್ತರಗಳನ್ನ ಬರೆದು ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ತೀರಾ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ನಾನಾದರೂ ಭಾವಿಸ್ತಾ ನಿಮಗೆ ಯಶಸ್ಸು ದೊರೆಯಲಿ ಅಂಥೇಳಿ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಯಶಸ್ಸು ನಿಮ್ಮದಾಗಲಿ. ಥ್ಯಾಂಕ್ ಯು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಚನ್ನಪ್ಪ KM, ಸಹಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮಕ್ಕಳೇ, ಬೆಳಕು ಸಕಲ ಜೀವರಾಶಿಗಳ ಜೀವಾಮೃತ. ಭೂಮಿಯ ಮೇಲೆ ಇರುವಂತಹ ಎಲ್ಲ ಜೀವರಾಶಿಗಳ ಜೀವ ಸಂಕುಲಕ್ಕೆ ಒಂದು ಶಕ್ತಿಯನ್ನು ತುಂಬ್ತಾ ಇರುವಂಥದ್ದು, ಅದಕ್ಕೆ ಬೇಕಾದಂತಹ ಇನ್ನು ಮೂಲಭೂತ ಅನುಕೂಲಗಳನ್ನು ಮಾಡಿಕೊಡ್ತಾ ಇರುವಂಥದ್ದು ಬೆಳಕು. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮಗೆ ಗೊತ್ತಿದೆ. ರಾಸಾಯನಿಕ ಕ್ರಿಯೆಗಳಲ್ಲಿ ಬೆಳಕಿನ ಪಾತ್ರ ಇದೆ. ಅದನ್ನು ಮೊದಲನೇ ಅಧ್ಯಾಯದಲ್ಲಿ ಓದಿದ್ದೀರಿ. ಆನಂತರ ಜೀವಕ್ರಿಯೆಗಳು ಪಾಠದಲ್ಲಿ ಸಸ್ಯಗಳು ಹೇಗೆ ಆಹಾರವನ್ನು ತಯಾರಿಸ್ತವೆ ಅಂತ ಗೊತ್ತಿದೆ. ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡಿಬೇಕು ಸಸ್ಯಗಳಲ್ಲಿ ಅಂತ ಅಂದರೆ ಅಲ್ಲಿ ಬೆಳಕಿರಲೇಬೇಕು. ಸಸ್ಯಗಳಲ್ಲಿ ಉತ್ಪತ್ತಿಯಾದಂಥ ಆಹಾರ ನಮ್ಮ ಆಹಾರವಾಗಿ ಉಪಯೋಗಿಸಲ್ಪಡ್ತಾ ಇದೆ. ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಕಲ ಜೀವರಾಶಿಗಳ ಮೂಲ ಬೆಳಕು. ಈ ಬೆಳಕಿನ ಹಲವಾರು ಕ್ರಿಯೆಗಳನ್ನು, ವಿದ್ಯಮಾನಗಳನ್ನು ನೀವು ಈ ಹಿಂದೆ ತಿಳ್ಕೊಂಡಿದ್ದೀರಿ. ಇವತ್ತಿನ ಈ ದಿನದ ಕಾರ್ಯಕ್ರಮದಲ್ಲಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಎನ್ನುವ ಈ ಒಂದು ವಿಷಯದ ಮೇಲೆ ನಾನು ನಿಮಗೆ ಪುನರ್ಮನನ ತರಗತಿಗಳನ್ನ ನಡೆಸ್ಕೊಡ್ತಿದ್ದೀನಿ. ನೀವೆಲ್ಲರೂ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಿದ್ಧರಿದ್ದೀರಲ್ಲ? ಎಲ್ಲ ವಿಚಾರಗಳನ್ನೂ ನೆನಪು ಮಾಡ್ಕೊಳ್ತೀರಲ್ಲ? ಎಸ್ ಮಕ್ಕಳ, ಈಗ ಒಂದೊಂದಾಗಿ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ವಿಚಾರಗಳನ್ನ
ತಿಳ್ಕೊಳ್ತಾ ಹೋಗೋಣ. ಮಕ್ಕಳೇ, ಪ್ರತಿಫಲನ ಅಂದರೆ ಗೊತ್ತಿದೆ ನಿಮಗೆ. ಈ ಬೆಳಕು ಯಾವುದೇ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದು ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ, ರಿಟರ್ನ್ ಆಗುತ್ತೆ. ಅದನ್ನು ಪ್ರತಿಫಲನ ಅಂತ ಕರಿತೀವಿ. ನಯವಾದ ಸರ್ಫೇಸ್ ಆಗಿರ್ಬೋದು ಅಥವಾ ಯಾವುದೇ ಸರ್ಫೇಸ್ ಆಗಿರ್ಬೋದು, ಅದ್ರ ಮೇಲೆ ಬೆಳಕು ಬಿದ್ದರೆ ಅದು ಮತ್ತೆ ಪುನಃ ಪುಟಿದೇಳುತ್ತೆ. ಇದು ಬೆಳಕಿನ ಪ್ರತಿಫಲನ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ 2 ನಿಯಮಗಳನ್ನ ನೀವು ಈಗ ಆಲ್ರೆಡಿ ಅಭ್ಯಾಸ ಮಾಡ್ಕೊಂಡಿದ್ದೀರಿ. ಅದು ಏನು ಅನ್ನೋದನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಅನ್ನೋದನ್ನು ಮೊದಲನೇ ನಿಯಮ ಹೇಳಿದರೆ, 2ನೇ ನಿಯಮ ಏನು ಹೇಳುತ್ತೆ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಈ 3 ಒಂದೇ ಸಮತಲದಲ್ಲಿರುತ್ತವೆ ಅಂತ ಈ ನಿಯಮಗಳು ಹೇಳ್ತವೆ. ಹಾಗಿದ್ರೆ ಇಲ್ಲಿರುವಂತಹ ಕೆಲವು ಪದಗಳ ಅರ್ಥವನ್ನು ತಿಳ್ಕೊಂಬಿಡೋಣ. ಪತನ ಕಿರಣ ಅಂತ ಹೇಳಿದರೆ, ಒಂದು ಲೈಟ್ ಸೋರ್ಸ್ ಇದೆ, ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ. ಸೊ ಈ ಲೈಟ್ ಸೋರ್ಸಿಂದ ಬೆಳಕು ಬೀಳ್ತಾ ಇದೆ. ಯಾವುದ್ರ ಮೇಲೆ? ಒಂದು ಸಮತಲವಾದಂತಹ ಮೇಲ್ಮೈ ಮೇಲೆ ಬೀಳ್ತಾ ಇದೆ. ಆ ಬಿದ್ದಂತಹ ಕಿರಣವನ್ನು ಪತನ ಕಿರಣ ಅಂತ ಕರಿತೀವಿ. ಮತ್ತೆ ಅದು ಬೌನ್ಸ್ ಆಗಿದೆ, ಅದನ್ನು ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ಈ ಪತನ ಬಿಂದುವಿನಲ್ಲಿ ಒಂದು ಲಂಬವನ್ನು ಎಳ್ಕೊಂಡಿದ್ದೀವಿ. ಆ ಲಂಬಗನುಗುಣವಾಗಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಇಲ್ಲಿ ಪತನ ಕೋನ ಮತ್ತು ಪ್ರತಿಫಲಿತ ಕೋನವನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಈ ಎಲ್ಲ ಅಂಶಗಳನ್ನ ಬಳಸ್ಕೊಂಡು ನಾವು ಈ 2 ನಿಯಮಗಳನ್ನು ವ್ಯಾಖ್ಯಾನ ಮಾಡಿದ್ದೀವಿ. ಇದು ನಿಮಗೆ ತಿಳಿದಿರುವಂಥ ವಿಚಾರ. ಮಕ್ಕಳೇ, ನಿಮಗೆ ದರ್ಪಣಗಳು ಅಂದ್ರೇನು ಅಂತ ಗೊತ್ತು. ಸಮತಲ ದರ್ಪಣ ಮತ್ತು ಗೋಳೀಯ ದರ್ಪಣಗಳ ಬಗ್ಗೆ ಮಾಹಿತಿ ಆಲ್ರೆಡಿ ಇದೆ. ಅದನ್ನು ಕೂಡ ಒಂಚೂರು ನೆನಪು ಮಾಡ್ಕೊಳ್ಳೋಣ. ಸಮತಲ ದರ್ಪಣ ಅಂತ ಅಂದರೆ ಗೊತ್ತಿದೆ, ನಮ್ಮ ಮನೆಯಲ್ಲಿ ಬಳಸುವಂತಹ ನಿಲು ಕನ್ನಡಿ. ಸೊ ಅದರ ಸರ್ಫೇಸು ಸ್ಮೂತ್ ಆಗಿರುತ್ತೆ, ನಯವಾಗಿರುತ್ತೆ ಮತ್ತು ಸಮತಲವಾಗಿರುತ್ತೆ. ಹಾಗಾಗಿ ಅದನ್ನು ಸಮತಲ ದರ್ಪಣ ಅಂತ ಕರಿತೀವಿ. ಇನ್ನು ಆ ದರ್ಪಣಗಳ ಮೇಲ್ಮೈ ವಕ್ರವಾಗಿದ್ದರೆ, ಯಾವ ರೀತಿ ವಕ್ರವಾಗಿದ್ದರೆ ನೋಡಿ, ನಾನಿಲ್ಲಿ 2 ಚಮಚಗಳನ್ನು ತೋರಿಸ್ತಾ ಇದ್ದೀನಿ. ಈ ಚಮಚಗಳ ಮೇಲ್ಮೈ ಮನೆಯಲ್ಲಿ ಬಳಸುವಂಥದ್ದಿದು. ನೋಡಿ, ಇಲ್ಲೇ ದರ್ಪಣವನ್ನು ನಾವು ಕಾಣ್ತೀವಿ. ಸೊ ವಿಚ್ ಇಸ್ ದ ಬೆಸ್ಟ್ ಲ್ಯಾಬ್ರೋಟ್ರಿ ಅಂತ ಅಂದರೆ, ವಿಚ್ ಇಸ್ ದ ಫಸ್ಟ್ ಆ್ಯಂಡ್ ಬೆಸ್ಟ್ ಲ್ಯಾಬ್ರೋಟ್ರಿ ಫಾರ್ ಆಲ್ ಅಂತ ಅಂದರೆ ಅದು ಅಡುಗೆ ಮನೆ. ಅಲ್ಲಿ ಎಲ್ಲ ರಾಸಾಯನಿಕಗಳಿದೆ, ಕೆಲವು ಲೋಹಗಳಿದೆ ಅಲ್ವಾ. ಸೊ ಇಲ್ಲಿ ನಾನು ಮನೆಯಲ್ಲಿ ಬಳಸುವಂತಹ ಸ್ಪೂನನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಇದು ಗೋಳೀಯ ದರ್ಪಣಕ್ಕೆ ಉದಾಹರಣೆಯಾಗತ್ತೆ. ಸಮತಲ ದರ್ಪಣದ ಉಪಯೋಗ ಗೊತ್ತಿದೆ ನಿಮಗೆ, ಮತ್ತು ಗೋಳೀಯ ದರ್ಪಣಗಳ ಉಪಯೋಗಗಳು ಗೊತ್ತಿದೆ. ಸೊ ಸಮತಲ ದರ್ಪಣವನ್ನು ನಾವು ಮನೆಯಲ್ಲಿ ಆದಷ್ಟು ಮೇಕಪ್ ಸೆಟ್ಟಾಗಿ ಅಥವಾ ಅದು ನಮ್ಮ ಪ್ರತಿಬಿಂಬವನ್ನು ನಾವು ನೋಡಿಕೊಳ್ಳಿಕ್ಕೆ ಬಳಸುವಂತಹ ಒಂದು ಸಾಧನ ಆಗಿದೆ. ಸೊ ಅದರ ವಿಶೇಷತೆ ಏನು ಅಂತ ಅಂದರೆ, ಅದರಲ್ಲಿ ಮೂಡುವಂತಹ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ, ಮತ್ತು ನಮ್ಮ ಹೈಟ್ ಎಷ್ಟಿರ್ತೀವೋ ಅಷ್ಟೇ ಹೈಟಿನ ಇಮೇಜಲ್ಲಿ ಫಾರ್ಮೇಷನ್ ಆಗುತ್ತೆ, ಪ್ರತಿಬಿಂಬ ಫಾರ್ಮೇಷನ್ ಆಗುತ್ತೆ. ಮತ್ತು ನಾವು ಎಷ್ಟು ದೂರ ಆ ಕನ್ನಡಿಯಿಂದ ಹಿಂದೆ ಸರಿತೀವೋ ಅಥವಾ ಕನ್ನಡಿಯಿಂದ ದೂರ ಹೋಗ್ತೀವೋ ಅಷ್ಟೇ ದೂರದಲ್ಲಿ ಆ ಕನ್ನಡಿ ಒಳಗಡೆ ಪ್ರತಿಬಿಂಬ ಉಂಟಾಗುತ್ತೆ. ಸೊ ನೀವೊಂದು ಗಾದೆಯನ್ನು ಕೇಳಿದಿರಿ, ಕನ್ನಡಿಯೊಳಗಿನ ಗಂಟು ಅಂತ. ಸೊ ಹಾಗೆ ಅದನ್ನು ಹಿಡಿಯೋಕ್ಕಾಗಲ್ಲ, ಅದಕ್ಕೆ ಅದು ಮಿಥ್ಯ ಪ್ರತಿಬಿಂಬ. ಇನ್ನು ಗೋಳೀಯ ದರ್ಪಣ ಅಂತ ಹೇಳಿದರೆ, ಈ ದರ್ಪಣದ ಮೇಲ್ಮೈ ವಕ್ರವಾಗಿದ್ದರೆ ಅದನ್ನು ಗೋಳೀಯ ದರ್ಪಣ ಅಂತ ಕರಿತೀವಿ, ಅಥವಾ ಗೋಳಾಕಾರದ ಒಂದು ಭಾಗ ಆಗಿದ್ರೂ ಕೂಡ ಅದನ್ನು ಗೋಳೀಯ ದರ್ಪಣ ಅಂತ ಕರಿತೀವಿ. ಸೊ ಇಲ್ಲಿ 2 ರೀತಿಯ ದರ್ಪಣಗಳನ್ನು ನಾವು ಪ್ರಮುಖವಾಗಿ ಗುರುತಿಸ್ತೀವಿ. ಮೊದಲನೇದು ಯಾವುದಪ್ಪ ಅಂತ ಹೇಳಿದರೆ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ನಿಮ್ನ ದರ್ಪಣ ಅಂದ್ರೇನು, ನಾನು ಆಗಲೇ ತೋರಿಸ್ದಾಗೆ. ಸೊ ಈಗ ಇದನ್ನು ದರ್ಪಣ ಅಂತ ನಿಮಗೆ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ಮತ್ತು ಈ ಕಡೆಯಿಂದನೂ ಕಾಣಿಸ್ತಾ ಇದೆ. ಸೊ ಇಲ್ಲಿ ಪ್ರತಿಫಲಿಸುವ ಮೇಲ್ಮೈ ಸಾಮಾನ್ಯವಾಗಿ ಈ ಥರ ಒಳಮುಖವಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಅಂತ ಕರಿತೀವಿ. ಅದೇ ಹೊರಮುಖವಾಗಿದ್ದರೆ ಪ್ರತಿಫಲಿಸುವಂಥ ಮೇಲ್ಮೈ, ಅದನ್ನು ನಾವು ಪೀನ ದರ್ಪಣ ಅಂತ ಕರಿತೀವಿ. ಇದನ್ನು ವಿವಿಧ ಸನ್ನಿವೇಶಗಳಲ್ಲಿ ಅಗತ್ಯತೆಗನುಗುಣವಾಗಿ ಬಳಸ್ಕೊಳ್ತಾ ಇದ್ದೀವಿ. ಅದೇನು ಅಂತ ಮುಂದೆ ನೋಡೋಣ. ಇನ್ನು ನಿಮ್ನ ದರ್ಪಣದಿಂದ ಪ್ರತಿಬಿಂಬದ ರಚನೆ. ದರ್ಪಣ ಅಂದರೆ ಪ್ರತಿಬಿಂಬ ಉಂಟಾಗಬೇಕು. ಆ ಪ್ರತಿಬಿಂಬ ನಿಮ್ನ ದರ್ಪಣದಲ್ಲಿ ಹೇಗಿರುತ್ತೆ ಮತ್ತು ಪೀನ ದರ್ಪಣದಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಈ ಪ್ರತಿಬಿಂಬಗಳ ರಚನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಳಸುವಂಥ ಕೆಲವು ಪಾರಿಭಾಷಿಕ ಪದಗಳನ್ನ ನಾವು ಒಂದ್ಸಲ ನೋಡ್ಕೊಂಬಿಡೋಣ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಎಫ್ ಅನ್ನೋ ಮಾರ್ಕಿಂಗನ್ನು ಕಾಣ್ತಾ ಇದ್ದೀರಿ. ಎಫ್ ಮಾರ್ಕಿಂಗ್ ಅದು ಪ್ರಿನ್ಸಿಪಲ್ ಫೋಕಸ್
ಅಂದರೆ ಇಲ್ಲಿ ಪ್ರತಿಫಲಿತ ಎಲ್ಲ ಕಿರಣಗಳು ಒಂದು ಕಡೆ ಸಂಗಮ ಆಗುತ್ತೆ, ಅದನ್ನು ಪ್ರಧಾನ ಸಂಗಮ ಅಂತ ಕರಿತೀವಿ. ಏನು ಈ ಮಸೂರದ ವಕ್ರ ಮೇಲ್ಮೈ ಇದೆಯಲ್ಲ, ಇದು ಒಂದು ಗೋಳವನ್ನು ನಿರ್ಮಾಣ ಮಾಡುತ್ತೆ. ಆ ಗೋಳದ ಕೇಂದ್ರವೇ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ, ಸೆಂಟರ್ ಆಫ್ ಕರ್ವೇಚರ್. ಸೊ ಈ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪ್ರಿನ್ಸಿಪಲ್ ಫೋಕಸ್ ಅಥವಾ ಪ್ರಧಾನ ಸಂಗಮ ಅಂದ್ರೇನು ಅಂತ ಗೊತ್ತಾಯಿತು. ನೀವು ಇಲ್ಲೊಂದು ಬಿಂದುವನ್ನು ಕಾಣ್ತಾ ಇದ್ದೀರಿ, ಇದೇ ಪೋಲ್ ಆಫ್ ದಿ ಮಿರರ್ ಪಿ ಅಂತ ಕರಿತೀವಿ, ದೃಕ್ಕೇಂದ್ರ ಅಂತ ಕರಿತೀವಿ. ಇಲ್ಲಿಂದ ಎಫ್ ತನಕ ಇರುವಂತಹ ದೂರವನ್ನು ನಾವು ಸಂಗಮ ದೂರ ಅಂತ ಕರಿತೀವಿ. ಈ ಸಂಗಮ ದೂರಕ್ಕೂ ಈ ವಕ್ರತಾ ಕೇಂದ್ರಕ್ಕೂ ಇರುವಂಥ ಸಂಬಂಧ ಏನು ಅಂತ ಅಂದರೆ ಸಿ ಈಸ್ ಈಕ್ವಲ್ ಟು 2f. ಅಂದರೆ ಈ ಸಂಗಮ ದೂರದ 2ರಷ್ಟು ಈ ವಕ್ರತಾ ಕೇಂದ್ರ ಇರುತ್ತೆ ಅಥವಾ ವಕ್ರತಾ ಕೇಂದ್ರದ ತ್ರಿಜ್ಯ ಇರುತ್ತೆ. ಇಷ್ಟು ಅಂಶಗಳನ್ನು ನೀವು ತಿಳ್ಕೊಂಡಿದ್ದೀರಿ ಮಕ್ಕಳ. ಇಲ್ಲಿ ಒಂದು ಅನಿಮೇಷನನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಆಬ್ಜೆಕ್ಟು ವಿಭಿನ್ನ ಅಥವಾ ವಸ್ತು ವಿಭಿನ್ನ ದೂರದಲ್ಲಿ ದರ್ಪಣದಿಂದ ವಿಭಿನ್ನ ದೂರದಲ್ಲಿ ಅದನ್ನು ಮೂವ್ ಮಾಡ್ತಾ ಇದ್ದೀವಿ. ಅದರಿಂದ ಉಂಟಾದಂಥ ಪ್ರತಿಬಿಂಬವನ್ನು ಕೆಳಗಡೆ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಪ್ರಮುಖವಾಗಿ ನಾವು ಬೇರೆ ಬೇರೆ ಸ್ಥಾನಗಳಲ್ಲಿ ವಸ್ತುವನ್ನು ಇಟ್ಟು ನೋಡ್ತೀವಿ. ಅನಂತದಲ್ಲಿ ಇಡ್ತೀವಿ ಮೊದಲನೇದಾಗಿ, ಆನಂತರ ಸಿ ಹಿಂಭಾಗದಲ್ಲಿ ಇಡ್ತೀವಿ, ಆನಂತರ ಸಿ ಹತ್ರ ಇಡ್ತೀವಿ, ಆನಂತರ ಸಿ ಮತ್ತು ಎಫ್ ನಡುವೆ ಇಡ್ತೀವಿ, ಆನಂತರ ಎಫ್ ಹತ್ರ ವಸ್ತುವನ್ನು ಇಡ್ತೀವಿ, ಆನಂತರ ಎಫ್ ಮತ್ತು ಪಿ ನಡುವೆ ವಸ್ತುವನ್ನು ಇಟ್ಟು ಬರುವಂತಹ ಪ್ರತಿಬಿಂಬದ ವಿವಿಧ ಆಕಾರಗಳು ಮತ್ತು ಅದರ ಸ್ವಭಾವಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಅದು ಏನು ಅನ್ನೋದನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಇದು ಒಂಚೂರು ನಿಮಗೆ ಇದನ್ನು ಕೊಟ್ಟಿದೆ, ಏನು ಒಂದು ಸಣ್ಣ ಒಂದು ಅರ್ಥೈಸುವಿಕೆಯನ್ನು ಮಾಡಿಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಈ ವಸ್ತುವನ್ನು ನಾವು ಯಾವ ರೀತಿ ಮೇಲ್ಭಾಗದಲ್ಲಿರುವಂಥದ್ದು ವಸ್ತು, ಕೆಳಭಾಗದಲ್ಲಿರುವಂಥದ್ದು ಇಮೇಜ್. ಅದು ಕೆಳಭಾಗಕ್ಕೆ ವಸ್ತು ತಂದರೆ ಅದು ಆಪೋಸಿಟ್ಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೋಡಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಈಗ ವಸ್ತುವನ್ನು ಅನಂತದಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ, ಅಥವಾ ಇಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ, ಅಟ್ ಇನ್ಫಿನಿಟಿ ಅಂತ. ಸೊ ಎಲ್ಲಿ ಪ್ರತಿಬಿಂಬ ಮೂಡುತ್ತೆ ಅಂತ ಹೇಳಿದ್ರೆ ಅದು ಪ್ರಧಾನ ಸಂಗಮದಲ್ಲಿ ಪ್ರತಿಬಿಂಬ ಮೂಡುತ್ತೆ. ಸೊ ಅದು ನೋಡಿ ಅದರ ಸ್ವಭಾವ ಹೇಗಿರುತ್ತೆ ಅಂತ ಅಂದರೆ ಪ್ರತಿಬಿಂಬ ಅತ್ಯಂತ ಚಿಕ್ಕದಾಗಿರುತ್ತೆ, ಸತ್ಯ ಮತ್ತು ತಲೆ ಕೆಳಕಾದಂತಹ ಪ್ರತಿಬಿಂಬ ಮೂಡುತ್ತೆ. ಇದು ಅರ್ಥ ಆಯ್ತಲ್ಲ ಮಕ್ಕಳ? ಮುಂದೆ ಹೋಗೋಣ. ಸಿಯಿಂದ ದೂರದಲ್ಲಿ, ಬಿಯಾಂಡ್ ಸಿ, ಏನಿದು ವಕ್ರತಾ ಕೇಂದ್ರ ಇದೆಯಲ್ಲ, ವಕ್ರತಾ ಕೇಂದ್ರದ ಹಿಂಭಾಗದಲ್ಲಿ ನಾವು ವಸ್ತುವನ್ನು ಇಟ್ಟರೆ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂತ ಹೇಳಿದ್ರೆ ಸಿ ಮತ್ತು ಎಫ್ಗಳ ನಡುವೆ ಪ್ರತಿಬಿಂಬ ಮೂಡುತ್ತೆ. ಸೊ ಇಲ್ಲಿ ಮೂಡಿದಂಥ ಪ್ರತಿಬಿಂಬದ ಒಂದು ವಿಶೇಷತೆ ಅಥವಾ ಗುಣ ಏನು ಅಂತ ಅಂದರೆ ಚಿಕ್ಕದು, ಸತ್ಯ ಮತ್ತು ತಲೆ ಕೆಳಕಾದಂತಹ ಪ್ರತಿಬಿಂಬ. ಸತ್ಯ ಪ್ರತಿಬಿಂಬ ಅಂತ ಅಂದರೆ ಪರದೆಯ ಮೇಲೆ ಹಿಡಿಯಬಹುದಾದಂತಹ ಪ್ರತಿಬಿಂಬ. ಪರದೆಯ ಮೇಲೆ ಮೂಡಬಹುದಾದಂಥ ಪ್ರತಿಬಿಂಬವನ್ನು ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಯಾವ ಪ್ರತಿಬಿಂಬ ಪರದೆ ಮೇಲೆ ಮೂಡಲ್ವೋ ಅದನ್ನು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಸೊ ಕನ್ನಡಿಯಲ್ಲಿ ಏನು ಸಮತಲ ದರ್ಪಣದಲ್ಲಿ ಮೂಡುವಂತಹ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬಕ್ಕೆ ಒಂದು ಸೂಕ್ತ ಉದಾಹರಣೆಯಾಗಿದೆ. ಇನ್ನು ನಾವು ಈ ಚಿತ್ರಗಳನ್ನು ನಾವು ಗಮನಿಸ್ತಾ ಇರಬೇಕಾದ್ರೆ ಒಂದು ಅಂಶಗಳನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಬಳಸುವಂತಹ ರೇಖೆಗಳು, ಯಾವ ರೀತಿ ನಾವು ಈ ರೇಖೆಗಳನ್ನ ಸೂಚಿಸಬೇಕು ಅನ್ನೋದನ್ನು ಒಂಚೂರು ನೆನಪು ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಈ ಚಿತ್ರಗಳ ಮೇಲೆ ಪ್ರಶ್ನೆಗಳನ್ನು ಮೂಡಿರೋದನ್ನು ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡಿದ್ದೀರಿ. ಸೊ ಅಲ್ಲಿ ಚಿತ್ರವನ್ನು ಬರೀಲಿಕ್ಕೆ ನಿಮಗೆ ತುಂಬ ಸುಲಭ ಆಗುತ್ತೆ. ಸೊ ವಸ್ತುವನ್ನು ಇಟ್ಟಿರ್ತೀವಿ, ವಸ್ತುವಿನ ತುದಿಯಿಂದ ನೇರವಾಗಿ ಯಾವುದಕ್ಕೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ರೇಖೆಯನ್ನು ನಾವು ಬರೆದಿದ್ದೀವಿ. ಸೊ ಪ್ರತಿಫಲಿತ ರೇಖೆ ಎಫ್ನಲ್ಲಿ ಪಾಸ್ ಆಗಬೇಕು, ಅದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಪ್ರಧಾನ ಸಂಗಮದಲ್ಲಿ ಆ ಒಂದು ರೇಖೆ ಪಾಸ್ ಆಗಬೇಕು. ಜೊತೆಗೆ ಇನ್ನೊಂದು ರೇಖೆಯನ್ನು ವಸ್ತುವಿನಿಂದ ಮತ್ತೆ ತೆಗೆದುಕೊಂಡು ಸೊ ಇಲ್ಲೂ ಪ್ರತಿಫಲನ ಹೊಂದ್ತಾ ಇದೆ ಅನ್ನೋದನ್ನು ಸೂಚಿಸಲಿಕ್ಕೆ ನಾವು ಬಳಸ್ಕೊಂಡಿದ್ದೀವಿ. ಆ ರೇಖೆ ಸಿ ಮೂಲಕ, ಯಾವುದು ವಕ್ರತಾ ಕೇಂದ್ರದ ಮೂಲಕ ಒಂದು ರೇಖೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋದರೆ ಇನ್ನೊಂದು ರೇಖೆ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗ್ತಾ ಇದೆ. ಈ ಎಲ್ಲ ಅಂಶಗಳನ್ನ ಪ್ರತಿಯೊಂದು ಚಿತ್ರದಲ್ಲೂ ನೀವು ಗಮನಿಸ್ತಾ ಹೋಗಬೇಕು. ಸೊ ಜೊತೆಗೆ ಪ್ರತಿಬಿಂಬದ ಲಕ್ಷಣ ಅಥವಾ ವಸ್ತುವನ್ನು ಎಲ್ಲಿಟ್ಟಿದ್ದೀವಿ, ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಮತ್ತು ಅದರ ಲಕ್ಷಣಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ ಸೊ ಈ ಚಿತ್ರ ನಿಮ್ಗೆ ಸಹಾಯಕ್ಕೆ ಬರುತ್ತೆ. ಚಿತ್ರದಿಂದ ಈ ಲಕ್ಷಣಗಳನ್ನಾದರೂ ಬರೀಬೋದು ಅಥವಾ ಈ ಲಕ್ಷಣಗಳನ್ನು ನೆನಪಿಟ್ಟುಕೊಂಡು ನೀವು ಚಿತ್ರನಾದರೂ ಬರೀಬೋದು. ಪ್ರಯತ್ನ ಮಾಡಿ.
ಮಕ್ಕಳೇ, ಈಗ ಇಂದಿನ ಸ್ಲೈಡಲ್ಲಿ ನೀವು ಸಿ ಹಿಂಭಾಗದಲ್ಲಿ ವಸ್ತು ಇದ್ದುದನ್ನು ನೋಡ್ತಾ ಇದ್ರಿ. ಈಗ ಸಿ ಮೇಲೆ ವಸ್ತು ಇದೆ, ಸಿನಲ್ಲಿ ಇದೆ, ಸಿ ಮೇಲೆ ಇದೆ. ಸೊ ಅದೇ ಗಾತ್ರದ ಪ್ರತಿಬಿಂಬ ಸಿನಲ್ಲೇ ಉಂಟಾಗತ್ತೆ. ಸೇಮ್ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಅದು ಯಾವುದೇ ರೀತಿ ಇರುತ್ತೆ ಅಂದರೆ ಸತ್ಯ ಮತ್ತು ತಲೆ ಕೆಳಕಾದಂತಹ ಪ್ರತಿಬಿಂಬ ಮೂಡುತ್ತೆ. ಸೊ ಆನಂತರ ಈಗ ಎಲ್ಲಿಡ್ತೀವಿ ವಸ್ತುವನ್ನು? ಸಿ ಆದಮೇಲೆ ಸಿ ಮತ್ತು ಎಫ್ನ ನಡುವೆ ಇಟ್ಟಿದ್ದೀವಿ. ಸೊ ಈಗ ಪ್ರತಿಬಿಂಬ ದೊಡ್ಡದಾಗಿದೆ. ಇಲ್ಲಿ ನೋಡಿ, ಸೊ ಇಲ್ಲಿ ವಸ್ತು ಚಿಕ್ಕದಾಗಿದೆ, ಪ್ರತಿಬಿಂಬ ದೊಡ್ಡದಾಗಿದೆ. ಸಿಯಿಂದ ದೂರದಲ್ಲಿ ಪ್ರತಿಬಿಂಬ ಮೂಡುತ್ತೆ. ದೊಡ್ಡ ಮತ್ತು ಸತ್ಯ ತಲೆಕಾಳಕ್ಕಾದಂತಹ ಪ್ರತಿಬಿಂಬ ಸೊ ಈ ಒಂದು ಸಂದರ್ಭದಲ್ಲಿ ಉಂಟಾಗುತ್ತೆ. ಇನ್ನು ನೆಕ್ಸ್ಟು ಎಫ್ನಲ್ಲಿ ಪ್ರಧಾನ ಸಂಗಮದಲ್ಲಿ ಇಡ್ತಾ ಇದ್ದೀವಿ. ಮಕ್ಕಳೇ, ಅನಂತದಲ್ಲಿಟ್ಟಾಗ ಪ್ರತಿಬಿಂಬ ಪ್ರಧಾನ ಸಂಗಮದಲ್ಲಿ ಮೂಡಿತ್ತು. ಪ್ರಧಾನ ಸಂಗಮದಲ್ಲಿ ವಸ್ತು ಇಟ್ಟಾಗ ಪ್ರತಿಬಿಂಬ ಅನಂತದಲ್ಲಿ ಮೂಡುತ್ತೆ. ಸೊ ಈಗ ಇಲ್ಲೂ ಕೂಡ ಸತ್ಯ ಮತ್ತು ತಲೆಕೆಳಕಾದ ಪ್ರತಿಬಿಂಬ ಮತ್ತು ಅತ್ಯಂತ ದೊಡ್ಡದಾದಂತಹ ಪ್ರತಿಬಿಂಬ ಈ ಒಂದು ಸಂದರ್ಭದಲ್ಲಿ ಮೂಡುತ್ತೆ. ಇನ್ನು ಎಫ್ ಮತ್ತು ಪಿಗಳ ನಡುವೆ ನಾವು ವಸ್ತುವನ್ನು ಇಟ್ಟಾಗ ಇಲ್ಲೂ ಕೂಡ ಅತ್ಯಂತ ದೊಡ್ಡದ ಪ್ರತಿಬಿಂಬ ಜೊತೆಗೆ ಮಿಥ್ಯ ಹಾಗೂ ನೇರ ಪ್ರತಿಬಿಂಬ ಉಂಟಾಗತ್ತೆ. ಸೊ ಮಿಥ್ಯ ಪ್ರತಿಬಿಂಬ ಅಂತ ಅಂದರೆ ಸೊ ದರ್ಪಣದಲ್ಲಿ, ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ಮೂಡುತ್ತೆ. ಸೊ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಕಾಣಿಸ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಸೊ ಹೀಗೆ ಸೊ ಎಫ್ ಮತ್ತು ಪಿ ನಡುವೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಮೂಡೋದನ್ನು ನೀವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ಇದಿಷ್ಟು ನಿಮಗೆ ನಿಮ್ನ ದರ್ಪಣಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು ಮತ್ತು ಪ್ರತಿಬಿಂಬದ ಸ್ವಭಾವ. ಮತ್ತೊಮ್ಮೆ ಎಲ್ಲ ಚಿತ್ರಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಚಿತ್ರಗಳಲ್ಲಿ ಯಾವ ಯಾವ ರೇಖೆಗಳು ಸಾಮ್ಯತೆ ಇದೆ ಅಥವಾ ಒಂದೇ ಇದ್ದಾವೆ, ಎಲ್ಲಿ ಏನು ಚೇಂಜಸ್ ಎಲ್ಲಾಗಿದೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ, ಈ ಚಿತ್ರದಲ್ಲಿ ಮತ್ತು ಈ ಚಿತ್ರದಲ್ಲಿ ಮತ್ತು ಮೊದಲ 4 ಚಿತ್ರದಲ್ಲಿ ವಸ್ತುವಿನಿಂದ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ರೇಖೆ ಚಲಿಸಿದೆ, ಅದನ್ನು ಮರಿಬಾರ್ದು. ಮತ್ತು ಎಲ್ಲ ಚಿತ್ರಗಳಲ್ಲೂ ಎಫ್ನಿಂದ ಒಂದು ರೇಖೆ ಪ್ರತಿಫಲನ ಹೋಗಿದೆ, ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಹೀಗೆ ಕೆಲವೊಂದು ಮುಖ್ಯ ಅಂಶಗಳನ್ನ ನೆನಪಿಟ್ಕೊಂಡು ಚಿತ್ರವನ್ನು ನೀವು ಪ್ರಾಕ್ಟೀಸ್ ಮಾಡಿ. ಮುಂದೆ ಮಕ್ಕಳ ನಿಮ್ನ ದರ್ಪಣದ ಉಪಯೋಗಗಳನ್ನು ನೋಡೋಣ. ನೆನಪಿದೆ ನಿಮಗೆ ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡಿ, ಮತ್ತೊಮ್ಮೆ ರೀಕಾಲ್ ಮಾಡ್ಕೊಳ್ಳಿ. ಟಾರ್ಚ್ಗಳಲ್ಲಿ ಬಳಸ್ತೀವಿ, ತಪಾಸಣಾ ದೀಪ ಮತ್ತು ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸ್ತೀವಿ, ಹೆಡ್ಲೈಟಲ್ಲಿ ಬಳಸ್ತೀವಿ. ಮತ್ತು ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣವಾಗಿ ಇದನ್ನು ನಾವು ಬಳಸ್ತೀವಿ. ಅನಂತರ ದಂತವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ನಾವು ನಿಮ್ನ ದರ್ಪಣವನ್ನು ಬಳಸ್ತೀವಿ. ಸೌರಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳನ್ನು ಬಳಸ್ತೀವಿ. ನಿಮಗೆ ಇಲ್ಲಿ 2 ಅಂಶಗಳನ್ನ ನೆನಪಿಟ್ಕೊಳ್ಳಿ. ದಂತವೈದ್ಯರು ಯಾಕೆ ನಿಮ್ನ ದರ್ಪಣವನ್ನೇ ಬಳಸ್ತಾರೆ ಅಂತ ಅಂದರೆ ಅದು ಪ್ರತಿಬಿಂಬದ ಅಥವಾ ದೊಡ್ಡದಾದ ಪ್ರತಿಬಿಂಬವನ್ನು ಮೂಡಿಸುತ್ತೆ. ಯಾವಾಗ? ಸೊ ಯಾವುದೇ ಒಂದು ವಸ್ತುವನ್ನು ಎಫ್ ಮತ್ತು ಪಿ ನಡುವೆ ಇಟ್ಟಾಗ ಸೊ ಅಲ್ಲಿ ಪ್ರತಿಬಿಂಬ ಅತ್ಯಂತ ದೊಡ್ಡದಾದ ಪ್ರತಿಬಿಂಬ ಉಂಟಾಗುತ್ತೆ. ಸೊ ಹಲ್ಲುಗಳ ಎನಾಮಲ್ ಇದೆಯಲ್ಲ, ಒಳಗಡೆ ಆಗಿರುವಂತಹ ಕೆಲವು ದಂತ ರೋಗಗಳು ಅಥವಾ ದಂತದಲ್ಲಿ ಆಗಿರುವಂತಹ ಕೆಲವು ಉಳುಕುಗಳನ್ನು ಪತ್ತೆ ಹಚ್ಚಲಿಕ್ಕೆ ನೀವು ನಿಮ್ನ ದರ್ಪಣವನ್ನು ಬಳಸಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಅತ್ಯಂತ ದೊಡ್ಡದಾದ ಮತ್ತು ಪ್ರತಿಯೊಂದು ಸೂಕ್ಷ್ಮತೆಗಳನ್ನು ನೀವು ಅಲ್ಲಿ ಗುರುತಿಸ್ಬೋದು. ಇನ್ನು ಸೌರಕುಲುಮೆಗಳಲ್ಲಿ ಯಾಕೆ ಬಳಸ್ತೀವಿ ಅಂತ ಅಂದರೆ ಬೆಳಕಿನ ಕಿರಣಗಳನ್ನು ಅದು ಕೇಂದ್ರೀಕರಿಸುತ್ತೆ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸೋದ್ರಿಂದ ನಾವು ನಿಮ್ನ ದರ್ಪಣವನ್ನು ಸೌರಕುಲುಮೆಗಳಲ್ಲಿ ಬಳಸ್ತೀವಿ. ಸೊ ಅಲ್ಲಿ ಸೂರ್ಯನ ಒಟ್ಟು ಎಲ್ಲ ಕಿರಣಗಳು ಒಂದೇ ಕಡೆ ಸೇರೋದ್ರಿಂದ ಒಟ್ಟು ಶಕ್ತಿಯ ಸಂಗ್ರಹ ಆಗುತ್ತೆ, ಅಲ್ಲಿ ತಾಪ ಹೆಚ್ಚಾಗತ್ತೆ. ಇದು ನಿಮಗೆಲ್ಲ ತಿಳಿದಿರುವಂಥ ವಿಚಾರ. ಇನ್ನು ಪೀನ ದರ್ಪಣದಿಂದ ಪ್ರತಿಬಿಂಬದ ರಚನೆಯನ್ನು ನಾವು ನೋಡೋದೇ ಆದರೆ ನಾವು 2 ಸನ್ನಿವೇಶದಲ್ಲಿ ಸಂದರ್ಭಗಳಲ್ಲಿ ನಾವು ಪ್ರತಿಬಿಂಬದ ರಚನೆಯನ್ನು ಕಾಣ್ತೀವಿ. ಒಂದು ವಸ್ತು ಅನಂತದಲ್ಲಿದ್ದಾಗ, ಇನ್ನೊಂದು ಒಂದು ನಿರ್ದಿಷ್ಟವಾದಂತಹ ದೂರದಲ್ಲಿದ್ದಾಗ ಪ್ರತಿಬಿಂಬದ ರಚನೆ ಆಗೋದನ್ನು ಸೊ ಇಲ್ಲೂ ಕೂಡ ಮಿಥ್ಯ ಮತ್ತು ಅತ್ಯಂತ ಚಿಕ್ಕದಾದ ಪ್ರತಿಬಿಂಬ ಮೂಡೋದನ್ನು ನೀವು ಕಾಣ್ತೀರಿ. ಇನ್ನು ಈ ಪೀನದರ್ಪಣದ ಚಿತ್ರವನ್ನು ಇಲ್ಲಿ ಕಾಣ್ತಾ ಇದ್ದೀರಿ ನೋಡಿ. ಒಂದು ಚಿತ್ರ ಅನಂತದಲ್ಲಿರುವಂತಹ ವಸ್ತು ಅನಂತದಲ್ಲಿದ್ದಾಗ ಮೂಡಿದಂಥ ಪ್ರತಿಬಿಂಬ ಮತ್ತು ನಿರ್ದಿಷ್ಟವಾದ ಸ್ಥಾನದಲ್ಲಿ. ಸೊ 2 ಸಂದರ್ಭದಲ್ಲಿ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದ ಪ್ರತಿಬಿಂಬ ಮೂಡುತ್ತೆ ಅಥವಾ ಚಿಕ್ಕದಾದ ಪ್ರತಿಬಿಂಬ ಮೂಡುತ್ತೆ. ಸೊ 2 ಸಂದರ್ಭಗಳಲ್ಲಿ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ನೀವು ಕಾಣ್ತೀರಿ. ಸೊ ಇದನ್ನು ಎಲ್ಲಿ ಬಳಸ್ತೀವಿ ಅಂತ ಗೊತ್ತಿದೆ ಮಕ್ಕಳ ನಿಮಗೆ.
ವಾಹನದ ಹಿನ್ನೋಟ ಕನ್ನಡಿಯಾಗಿ ಬಳಸ್ತೀವಿ. ಹೌದು, ರೇರ್ ವ್ಯೂ ಮಿರರ್ ಆಗಿ ಈ ಪೀನದರ್ಪಣವನ್ನು ಬಳಸ್ತೀವಿ. ಇದರ ಮತ್ತೊಂದು ವಿಶೇಷತೆ ಏನು ಅಂತ ಅಂದರೆ ಅದರ ಮೇಲ್ಮೈ ವಕ್ರವಾಗಿರೋದ್ರಿಂದ ಪ್ರತಿಬಿಂಬ ಅತ್ಯಂತ ಚಿಕ್ಕದಾಗಿ ಮೂಡೋದ್ರಿಂದ, ಜೊತೆಗೆ ಚಾಲಕರ ಹಿಂಬದಿಯ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯ ಮಾಡುತ್ತೆ. ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ನೋಡಿ, ರೇರ್ ವ್ಯೂ ಎಷ್ಟು ದೊಡ್ಡದಾಗೆ ಅಥವಾ ಹಿಂದಿನ ಎಲ್ಲ ಜಾಗ, ಇಲ್ಲಿ ಬರುವಂಥ ವೆಹಿಕಲ್ಸ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಆಬ್ಜೆಕ್ಟ್ ಆಗಿರ್ಬೋದು ಸ್ಪಷ್ಟವಾಗಿ ಕಾಣುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಸಮತಲ ದರ್ಪಣವನ್ನು ಬಳಸಲಿಕ್ಕಾಗೋದಿಲ್ಲ. ಯಾಕೆಂದರೆ ಇಷ್ಟು ದೊಡ್ಡದ ಕ್ಷೇತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅದು ಹೆಚ್ಚಿನ ಕ್ಷೇತ್ರ ವ್ಯಾಪ್ತಿಯನ್ನು ಏನೋದು ಕವರ್ ಮಾಡಲ್ಲ. ಹಾಗಾಗಿ ನಾವಲ್ಲಿ ಸಮತಲ ದರ್ಪಣ ಬದಲು ನಾವು ಬಳಸುವಂಥದ್ದು ಪೀನದರ್ಪಣ. ಸೊ ಇದಿಷ್ಟು ದರ್ಪಣದ ಉಪಯೋಗಗಳು. ಇನ್ನು ದರ್ಪಣದ ಸೂತ್ರ ಮತ್ತು ವರ್ಧನೆಯನ್ನು ಒಂದು ಸಾರಿ ನೆನಪು ಮಾಡ್ಕೊಂಬಿಡೋಣ. ದರ್ಪಣದ ಸಂಗಮ ದೂರವನ್ನು ಎಫ್ ಅಂತ ಕರ್ಕೊಂಡಿದ್ದೀವಿ. ಸಂಗಮ ದೂರ ವಿ ಅಂತ ಅಂದರೆ ಇಮೇಜ್ ಡಿಸ್ಟೆನ್ಸ್, ಯು ಅಂತ ಹೇಳಿದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಅಂದರೆ ಇದು ಸಂಗಮ ದೂರ, ಇದು ಪ್ರತಿಬಿಂಬದ ದೂರ, ಇದು ಯಾವುದು ವಸ್ತುವಿನ ದೂರ. ಸೊ ಒಟ್ಟಾಗಿ ನಾವು ಬರ್ಕೊಳ್ಳೋದೇ ಆದರೆ 1/f = 1/v + 1/u ಆಗುತ್ತೆ. ಅದೇ ರೀತಿ ವರ್ಧನೆಯನ್ನು ಕಾಣಬೇಕು, ಮ್ಯಾಗ್ನಿಫಿಕೇಷನನ್ನು ನಾವು ಪತ್ತೆ ಹಚ್ಚಬೇಕು ಅಂತ ಹೇಳಿದರೆ, ಕಂಡುಹಿಡಿಬೇಕು ಅಂತ ಹೇಳಿದರೆ ಪ್ರತಿಬಿಂಬದ ಎತ್ತರ ಅದನ್ನು h' ಅಂತ ಕರ್ಕೊಳ್ತೀವಿ, ಮತ್ತು ವಸ್ತುವಿನ ಎತ್ತರ h. ಇವೆರಡರ ಅನುಪಾತ ನಮಗೆ ವರ್ಧನೆಯನ್ನು ಕೊಡುತ್ತೆ. ಇಲ್ಲಿ ಮಕ್ಕಳ ಇಲ್ಲಿ ನೋಡಿ, ಮೈನಸ್ ಸಂಕೇತವನ್ನು ಬಳಸ್ಕೊಳ್ತಾ ಇದ್ದೀನಿ, ಮೈನಸ್ ಚಿಹ್ನೆಯನ್ನು. ಸೊ v/u ನೆನ್ಪಿಟ್ಕೊಂಡಿರಿ. ಸೊ ಇಲ್ಲಿ ಪ್ಲಸ್ ಇದ್ದಾಗ ವರ್ಧನೆಯಲ್ಲಿ ಮೈನಸ್ ಚಿಹ್ನೆಯನ್ನು ಬಳಸ್ಕೊಳ್ತೀವಿ. ಆದರೆ ಮಸೂರದಲ್ಲಿ ಇದು ಬದಲಾಗುತ್ತೆ. ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ ಪ್ಲಸ್ ಇರುತ್ತೆ. ಅದನ್ನು ಮುಂದೆ ನೋಡೋಣ. ಇನ್ನೊಂದು 2 ಅಂಶಗಳನ್ನ ನೀವು ನೆನ್ಪಿಟ್ಕೊಂಬಿಡಿ. ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನೆ ಏನಾದರೂ ಕಂಡು ಬಂದರೆ ನಾವು ಮ್ಯಾಗ್ನಿಫಿಕೇಷನನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಮೈನಸ್ ವ್ಯಾಲ್ಯೂ ಬಂತು ಅಂತಂದರೆ ಅದು ಸತ್ಯ ಪ್ರತಿಬಿಂಬ ಅನ್ನೋದನ್ನು ವ್ಯಕ್ತಪಡಿಸುತ್ತೆ. ಅದೇ ರೀತಿ ವರ್ಧನೆಯಲ್ಲಿ ಈ ಕ್ಯಾಲ್ಕುಲೇಷನ್ಸಲ್ಲಿ ಧನಾತ್ಮಕ ಪಾಸಿಟಿವ್ ವ್ಯಾಲ್ಯೂ ಬಂದರೆ, ಆಫ್ಟರ್ ದ ಸಿಂಪ್ಲಿಫಿಕೇಷನ್ ಆಫ್ ದಿ ಸಮ್ ಪಾಸಿಟಿವ್ ವ್ಯಾಲ್ಯೂ ಬಂತು ಅಂತ ಅಂದರೆ ಅದು ಮಿಥ್ಯ ಪ್ರತಿಬಿಂಬ ಉಂಟಾಗಿರೋದನ್ನು ಸೂಚಿಸುತ್ತೆ. ಇದಿಷ್ಟು ದರ್ಪಣಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು. ಮಕ್ಕಳೇ ಇಲ್ಲಿ ಇದು ಒಂದು ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಬರುವಂತಹ ಒಂದು ಸಮತಲವನ್ನು ನೋಡ್ತಾ ಇದ್ದೀರಿ, ಕೋಆರ್ಡಿನೇಟ್ ಪ್ಲೇನನ್ನು ನೋಡ್ತಾ ಇದ್ದೀರಿ, ಚತುರ್ಥಾಂಕವನ್ನು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಈ ಚಿಹ್ನೆಗಳನ್ನು ಯಾವ ರೀತಿ ನಾವು ಬಳಸ್ಕೊಳ್ತೀವಿ ಅಂತ. ಸೊ ಇಲ್ಲಿ ಲೆಕ್ಕಗಳನ್ನು ಮಾಡಬೇಕಾದ್ರೆ ಮಕ್ಕಳು ಹೆಚ್ಚು ಡಿಫಿಕಲ್ಟೀಸನ್ನು ಫೇಸ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಅಲ್ಲಿ ಪ್ಲಸ್ ಸೈನ್ ಇಟ್ಕೋಬೇಕಾ ಅಥವಾ ಮೈನಸ್ ಸೈನ್ ಇಟ್ಕೋಬೇಕಾ ಅಂತ ಮಕ್ಕಳು ಗೊತ್ತಾಗಲ್ಲ. ನೋಡಿ ಮಕ್ಕಳೇ, ಇಲ್ಲಿ ನಾವು ವಸ್ತುವನ್ನು ಇಟ್ಕೊಂಡಿದ್ದೀವಿ, ವಸ್ತುವಿನ ಎತ್ತರ ಇದು. ಇಲ್ಲಿ ಕೆಳಗಡೆ ಕಾಣುವಂಥ ಆರೋ ಮಾರ್ಕು ಪ್ರತಿಬಿಂಬದ ಎತ್ತರ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ಸಂದರ್ಭಗಳಲ್ಲೂ ವಸ್ತು ಮೇಲ್ಭಾಗದಲ್ಲಿದ್ದಾಗ, ಮೂರನೇ ಚತುರ್ಥಾಂಕದಲ್ಲಿದ್ದಾಗ, ಎರಡನೇ ಚತುರ್ಥಾಂಕದಲ್ಲಿದ್ದಾಗ ಪ್ರತಿಬಿಂಬ ಮೂರನೇ ಚತುರ್ಥಾಂಕದಲ್ಲಿ ಬೀಳ್ತಾ ಇರುತ್ತೆ. ಆನಂತರ ಇಲ್ಲಿ ನೋಡಿ, ಮೇಲ್ಗಡೆ ಚಲಿಸಿದಂತೆ ವೈನ ಬೆಲೆ ಧನಾತ್ಮಕವಾಗಿದೆ, ಪಾಸಿಟಿವ್. ಮತ್ತು ಕೆಳಗಡೆ ಬಂದಂತೆ ವೈನ ಬೆಲೆ ನೆಗೆಟಿವ್ ಇದೆ. ಇಲ್ಲಿ ಎಕ್ಸ್ನ ಬೆಲೆ ಎಡಭಾಗಕ್ಕೆ ಬಂದಂತೆ ನೆಗೆಟಿವ್ ಇದೆ, ಮತ್ತು ಬಲಭಾಗಕ್ಕೆ ಹೋದರೆ ಪಾಸಿಟಿವ್ ಇದೆ. ಈ ಒಂದು ಅಂಶಗಳನ್ನ ಇಟ್ಟುಕೊಂಡು ನಾವು ಪ್ರತಿಬಿಂಬದ ಲೆಕ್ಕಾಚಾರ ಮಾಡಬೇಕಾದ್ರೆ ಅಥವಾ ಮಸೂರಗಳ ಮೇಲಿನ ಯಾವುದೇ ಸಮಸ್ಯೆಯನ್ನು ಬಿಡಿಸ್ಬೇಕಾದ್ರೆ ನಾವು ಈ ಸೈನ್ ಕನ್ವೆನ್ಷನನ್ನು ಬಳಸ್ಕೊಳ್ತೀವಿ. ನೋಡಿ, ವಸ್ತುವಿನ ಸ್ಥಾನ ಅಂತ ಅಂದರೆ ಅದು ಎಕ್ಸ್ ಅಕ್ಷದ ಮೇಲೆ ಇರುತ್ತೆ, ನೆಗೆಟಿವ್ ಪಾರ್ಟ್ ಆಫ್ ದಿ ಎಕ್ಸ್ ಆ್ಯಕ್ಸಿಸ್. ಹಾಗಾಗಿ ಇಲ್ಲಿ ಮೈನಸ್ ಇರುತ್ತೆ. ಆದರೆ ಎತ್ತರ ಅಂತ ತೆಗೆದುಕೊಂಡಾಗ ಅದು ಟುವರ್ಡ್ಸ್ ವೈ ಆ್ಯಕ್ಸಿಸ್ ಇರೋದ್ರಿಂದ ಪಾಸಿಟಿವ್ ಆಗುತ್ತೆ. ಇನ್ನು ಪ್ರತಿಬಿಂಬದ ದೂರ ಮತ್ತು ಇಲ್ಲಿ ನೆಗೆಟಿವ್ ಇರುತ್ತೆ, ಮತ್ತು ಪ್ರತಿಬಿಂಬದ ಎತ್ತರನೂ ಕೂಡ ನೆಗೆಟಿವ್ ಇರುತ್ತೆ. ಇದೊಂದು ಅಂಶವನ್ನು ನೀವು ಮರಿಬಾರ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಚಾರ್ಟನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ನ ದರ್ಪಣ ಮತ್ತು ಮಸೂರ ಎರಡನ್ನೂ ಬಳಸ್ಕೊಂಡಿದ್ದೀನಿ. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ, ಯು ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಇಲ್ಲಿ ನೆಗೆಟಿವ್ ಇರುತ್ತೆ ಎರಡೂ ಕೇಸಲ್ಲಿ. ಸೊ ಮತ್ತು ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಎರಡೂ ಕೇಸಲ್ಲಿ, ಒಂದರಲ್ಲಿ ಪಾಸಿಟಿವ್ ಆದರೆ ಮತ್ತೊಂದರಲ್ಲಿ ನೆಗೆಟಿವ್. ಈಗ ನಾನು ದರ್ಪಣ ಮತ್ತು ಮಸೂರ ಎರಡೂ ತೆಗೆದುಕೊಂಡಿದ್ದೀನಿ, ಲೆಕ್ಕಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಹೈಟು ಎರಡರಲ್ಲೂ ಪಾಸಿಟಿವ್, ಯಾಕೆಂದರೆ ಅದು ವೈ ಅಕ್ಷದ ಕಡೆಗಿದೆ. ಆನಂತರ ಇಲ್ಲಿ ಎರಡಲ್ಲೂ ಕೂಡ ನೆಗೆಟಿವು. ಯಾಕೆ ಅಂತ ಅಂದರೆ, ಸೊ ದರ್ಪಣದಲ್ಲಿ ಎಡಭಾಗಕ್ಕೆ ಕೆಳಗಡೆ ವಸ್ತುವಿನ ಎತ್ತರ ಬಂದರೆ, ಸೊ ಮಸೂರದಲ್ಲಿ ಬಲಭಾಗಕ್ಕೆ ಮತ್ತೆ ಅದು ಕೆಳಗಡೆ ಬರುತ್ತೆ. ಹಾಗಾಗಿ ಅದು ವೈ ಅಕ್ಷದ ಕೆಳಭಾಗಕ್ಕೆ ಹೋಗೋದ್ರಿಂದ ಎರಡು ಬೆಲೆಗಳು H' ಬೆಲೆಗಳು ಮೈನಸ್ ಇರುತ್ತೆ. ಇದೊಂದು ಅಂಶವನ್ನು ನೀವು ನೆನಪಿಟ್ಕೊಂಡ್ರೆ ಬಹುಶಃ
ಲೆಕ್ಕಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮಕ್ಕಳೇ, ಒಂದು ಲೆಕ್ಕವನ್ನು ನೋಡ್ಬಿಡೋಣ. ಇದು ಪಠ್ಯಪುಸ್ತಕದಲ್ಲಿರುವಂತಹ ಲೆಕ್ಕ, ನೀವು ಇದೆಲ್ಲ ಅಭ್ಯಾಸ ಮಾಡಿರ್ತೀರಿ, ಆದರೆ ಇನ್ನೊಂದು ಸಾರಿ ನೆನಪು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನು ನಾನು ಬರ್ಕೊಳ್ತಾ ಇದ್ದೀನಿ. ವಸ್ತುವಿನ ದೂರ ಕೊಟ್ಟಿದ್ದಾರೆ -25 ಸೆಂಟಿಮೀಟರ್. ನಾನು ಆಗಲೇ ಹೇಳಿದ್ದೀನಿ ಯಾಕೆ ಮೈನಸ್ ತಗೊಳ್ಬೇಕು ಅಂತ. ಸೊ ವಸ್ತು ಚತುರ್ಥಾಂಕದ ಎಡಭಾಗದಲ್ಲಿರುತ್ತೆ, ಹಾಗಾಗಿ ಎಕ್ಸ್ ಅಕ್ಷದ ಮೇಲೆ ನೆಗೆಟಿವ್ ಪಾರ್ಟಲ್ಲಿರೋದ್ರಿಂದ -25 ಆಯಿತು ಎಫ್ನ ಬೆಲೆ. ಸೊ ಇಲ್ಲಿ ಬಳಸ್ತಾ ಇರುವಂತಹ ಮಸೂರನೂ ಕೂಡ ತುಂಬ ಇಂಪಾರ್ಟೆಂಟು. ಇಲ್ಲಿ ನಿಮ್ನ ಮಸೂರ ಬಳಸ್ತಾ ಇರೋದ್ರಿಂದ ಅದರ ಸಂಗಮ ದೂರವನ್ನು ಮೈನಸ್ ಅಂತ ಬರ್ಕೊಳ್ತೀವಿ, ವಿ ಕಂಡುಹಿಡಿಬೇಕು. ಇಲ್ಲಿ ಎಚ್ನ ಬೆಲೆ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ನಾವು ಎಷ್ಟು ದರ್ಪಣದಿಂದ ಎಷ್ಟು ದೂರದಲ್ಲಿ ಪ್ರತಿಬಿಂಬ ಮೂಡಬೇಕಾದ್ರೆ ಅದು ಎಷ್ಟು ದೂರ ಇಡಬೇಕು ಅಂತ ಕೊಟ್ಟಿರೋದ್ರಿಂದ ಸೊ ನಾವಿಲ್ಲಿ ವಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಪ್ರತಿಬಿಂಬದ ವಿಶೇಷತೆಗಳನ್ನು ನಾವು ಬರೀಬೇಕು ಅಂತ ಅಂದರೆ ಸೊ ಅಲ್ಲಿ ನಾವು ಎಚ್ ಮತ್ತು ಎಚ್ ಡ್ಯಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಪ್ರತಿಬಿಂಬದ ಗಾತ್ರ ಮತ್ತು ಆಕಾರ ಮತ್ತು ಅದರ ಸ್ಥಾನಗಳನ್ನು ನಿರ್ಧರಿಸಿ ಅಂತ ಕೇಳಿದ್ರೆ ಆಗ ಮತ್ತೆ ಮುಂದುವರಿಸಬೇಕಾಗತ್ತೆ. ನಾನಿಲ್ಲಿ ವಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ನಾನು ವಿ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗಿಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಫಾರ್ಮುಲಾ ಬರ್ಕೊಂಡಿದ್ದೀನಿ, ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದಂಥ ಬೆಲೆಗಳನ್ನು ಎಡಭಾಗ ಮತ್ತು ಬಲಭಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಅಥವಾ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಆಗ ಮಾಡಿದಾಗ ನೋಡಿ, ಡಿನಾಮಿನೇಟ್ರಲ್ಲಿ ಇಲ್ಲಿ 15 ಇದೆ. ಸೊ ಇಲ್ಲಿ -25 ಇದೆ, ಇಲ್ಲಿ ಮತ್ತೆ ಮೈನಸ್ ಇದೆ, ಎರಡು ಸೇರಿ ಪ್ಲಸ್ ಆಯಿತು 15. ಈ ಮೈನಸ್ ಚಿಹ್ನೆ ಮೇಲಕ್ಕೆ ಹೋಗುತ್ತೆ, -1 ಆಗುತ್ತೆ. 15 ಮತ್ತು 25ರ ಲಾಸಹ ಕಂಡುಹಿಡ್ಕೊಂಡೆ 75 ಆಯಿತು. ಸೊ ಲಾಸಹವನ್ನು ಕಂಡುಹಿಡ್ಕೊಂಡು ಅದನ್ನು ಸಿಂಪ್ಲಿಫೈ ಮಾಡಿದಾಗ -5 + 3 ಬಂತು. ಸೊ ಮತ್ತೆ ಕ್ಯಾಲ್ಕುಲೇಟ್ ಮಾಡಿಕೊಂಡೆ, ಸಿಂಪ್ಲಿಫೈ ಮಾಡಿಕೊಂಡೆ, -2/75 ಬಂತು. ಮತ್ತು ಅದನ್ನು ಸಿಂಪ್ಲಿಫೈ ಮಾಡಿಕೊಂಡೆ. ಸಿಂಪ್ಲಿಫೈ ಮಾಡ್ಕೊಂಡು ಇಲ್ಲಿ ನಾನು ವೃತ್ಕರ್ಮವನ್ನು ತೆಗೆದುಕೊಳ್ಬೇಕು. 1/u ಇದೆ. ಸೊ u = 75/2. ಆಗ ಏನಾಗುತ್ತೆ, -37.5 ಆಯಿತು. ಪರದೆಯನ್ನು ದರ್ಪಣದಿಂದ 37.5 ಸೆಂಟಿಮೀಟರ್ದಲ್ಲಿ ಇಡಬೇಕು. ಜೊತೆಗೆ ಇಲ್ಲಿ ಮೈನಸ್ ಚಿಹ್ನೆ ಬಂದಿರೋದ್ರಿಂದ ಸೊ ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಆಗಿರುತ್ತೆ. ಇದು ಒಂದು ಲೆಕ್ಕ. ನೀವು ಇದನ್ನು ಆಲ್ರೆಡಿ ಬಿಡಿಸಿದ್ದೀರಿ. ಸೊ ಮತ್ತಷ್ಟು ಅಭ್ಯಾಸಕ್ಕಾಗಿ ನಿಮಗೆ ಇನ್ನೊಂದು 2 ಲೆಕ್ಕಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದರ ದತ್ತಾಂಶಗಳನ್ನು ನೀವು ಬರ್ಕೊಂಡು ನೀವೇ ಇದನ್ನು ಲೆಕ್ಕಾಚಾರ ಮಾಡಿಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಸಹಾಯ ಆಗುತ್ತೆ. ಈ ಅಧ್ಯಾಯದಲ್ಲೂ ಕೂಡ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವು ಲೆಕ್ಕಗಳನ್ನ ಕೇಳೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನೀವು ಈ ಥರದ ಲೆಕ್ಕಗಳನ್ನ, ಇದೇ ಲೆಕ್ಕಗಳು ಅಂತಲ್ಲ, ಈ ಥರದ ಲೆಕ್ಕಗಳನ್ನ ಬೇರೆ ಬೇರೆ ದತ್ತಾಂಶಗಳನ್ನು ಬಳಸ್ಕೊಂಡು ಲೆಕ್ಕಾಚಾರ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನಾನು ಬೆಳಕಿನ ಪ್ರತಿಫಲನದಿಂದ ಬೆಳಕಿನ ವಕ್ರೀಭವನಕ್ಕೆ ಬರ್ತಾ ಇದ್ದೀನಿ. ಪ್ರತಿಫಲನ ಅಂತ ಅಂದರೆ ಬೌನ್ಸಿಂಗ್ ಬ್ಯಾಕ್ ಫ್ರಮ್ ದ ಸರ್ಫೇಸ್. ವಕ್ರೀಭವನ ಅಂತ ಅಂದರೆ ಇಲ್ಲಿ ವಿದ್ಯಮಾನ ಒಂಚೂರು ಬದಲಾಗಿದೆ. ಏನಪ್ಪ ಅಂತ ಹೇಳಿದರೆ, ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ, ವಿಭಿನ್ನ ಸಾಂದ್ರತೆ ಇರುವಂತಹ ಮಾಧ್ಯಮಗಳಿಗೆ ಬೆಳಕು ಚಲಿಸಿದಾಗ ಅಲ್ಲಿ ಬಾಗುವಿಕೆ ಉಂಟಾಗುತ್ತೆ. ಬೆಳಕು ತನ್ನ ಚಲಿಸುವ ಪಥವನ್ನು ಬದಲಾಯಿಸ್ಕೊಳ್ಳುತ್ತೆ. ಈ ವಿದ್ಯಮಾನವನ್ನು ನಾವು ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸಿದಾಗ, ಇದು ತುಂಬ ಇಂಪಾರ್ಟೆಂಟ್, ಓರೆಯಾಗಿ ಚಲಿಸಿದಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಅಥವಾ ಬೆಳಕು ಚಲಿಸುವಂತಹ ದಿಕ್ಕು ಬದಲಾಗುತ್ತೆ. ಈ ದಿಕ್ಕಿನ ಬದಲಾವಣೆಗೆ ನಾವು ಬೆಳಕಿನ ವಕ್ರೀಭವನ ಅಂತ ಕರ್ಕೊಳ್ತೀವಿ. ಇಲ್ಲಿ ನೋಡಿ, ಇದನ್ನು ನೀರಿನ ಮಾಧ್ಯಮ ಅಂತ ಕರ್ಕೊಂಡ್ರೆ ಇದರ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಇದರ ಸಾಂದ್ರತೆ ಜಾಸ್ತಿ. ಸೊ ಕಡಿಮೆ ಸಾಂದ್ರತೆ ಇರುವಂಥ ಗಾಳಿ ಮಾಧ್ಯಮಕ್ಕೆ ಹೋದಾಗ ಸೊ ಅಲ್ಲಿ ಚಲಿಸುವ ಪಥದಲ್ಲಿ ಬದಲಾವಣೆ ಆಗುತ್ತೆ, ಬೆಂಡ್ ಆಗುತ್ತೆ. ಸೊ ಅದು ಬೆಳಕಿನ ವಕ್ರೀಭವನಕ್ಕೆ ಉದಾಹರಣೆಯಾಗಿದೆ. ಮಕ್ಕಳೇ, ನೀವೆಲ್ಲ ಇಂದಿನ ತರಗತಿಗಳಲ್ಲಿ ಓದಿರ್ತೀರಿ. ಒಂದು ಪೆನ್ಸಿಲನ್ನು ತೆಗೆದುಕೊಂಡು ಒಂದು ಗ್ಲಾಸ್ ಒಳಗಡೆ ಹಸ್ದಾಗ, ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು, ಮುಕ್ಕಾಲು ಭಾಗ ನೀರನ್ನು ತೆಗೆದುಕೊಂಡು ಸೊ ಪೆನ್ನನ್ನು ಅಥವಾ ಪೆನ್ಸಿಲ್ನ ಇಟ್ಟಾಗ ಪೆನ್ಸಿಲ್ ಕಟ್ಟಾಗೋ ರೀತಿ ಕಾಣುತ್ತೆ. ಸೊ ಈ ವಿದ್ಯಮಾನಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಇನ್ನು ಇದರಲ್ಲೂ ಕೂಡ ಮಕ್ಕಳ 2 ನಿಯಮಗಳಿದ್ದಾವೆ. ಇದು ನಿಮಗೆ ತಿಳಿದಿರುವಂಥದ್ದೇ. ಆ 2 ನಿಯಮಗಳು ಯಾವ್ಯಾವು ಅಂತ ತಿಳ್ಕೊಂಬಿಡೋಣ. ಸೊ ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ. ಇಲ್ಲೂ ಕೂಡ ಪತನ ಕಿರಣ ಇದೆ, ವಕ್ರೀಮ ಕಿರಣ ಇದೆ, ಮತ್ತು ಪಥವನ್ನ ಬಿಂದುವಿನಲ್ಲಿ ಎಳೆದಂಥ ಲಂಬ ಇದೆ. ನೀವು ಪ್ರತಿಫಲನ ನಿಯಮದಲ್ಲಿ ಹೇಗೆ ಕೆಲವೊಂದನ್ನು ಮಾರ್ಕ್ ಮಾಡ್ಕೊಂಡಿದ್ರು, ಇಲ್ಲೂ ಕೂಡ ಹಾಗೇ ಇದೆ. ಇವನು ಸ್ವಲ್ಪ ಕೆಲವು ಸ್ಪಷ್ಟವಾದಂತಹ ಅಥವಾ ಸ್ಪೆಸಿಫಿಕ್ ವರ್ಡ್ಗಳನ್ನ ನೀವು ನೆನಪಿಟ್ಕೊಂಡು ನಿಯಮಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇಲ್ಲಿ ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ
ಎಲ್ಲವೂ ಒಂದೇ ಸಮತಲದಲ್ಲಿರ್ತವೆ. ಈ ಮೂರೂ ಕೂಡ ಒಂದೇ ಸಮತಲದಲ್ಲಿರ್ತವೆ ಅನ್ನೋದನ್ನು ಮೊದಲನೇ ನಿಯಮ ಹೇಳಿದ್ರೆ, ಸೊ ಎರಡನೇ ನಿಯಮ ಏನು ಹೇಳುತ್ತೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಯಾವುದಾದ್ರೂ ಪರ್ಟಿಕ್ಯುಲರ್ ಕಲರ್ಗೆ, ರೆಡ್ಡೋ ಅಥವಾ ಯೆಲ್ಲೋನೋ ಬ್ಲೂನೋ ಗ್ರೀನೋ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಕಲರ್ಗೆ, ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ, ಈಗ ಬೆಳಕು ನೀರಿನ ಮಾಧ್ಯಮದಿಂದ ಗಾಳಿ ಮಾಧ್ಯಮಕ್ಕೆ ಅಥವಾ ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಇದು ಪಾಸ್ ಆಗ್ತಾ ಇದೆ ಅಂತ ಹೇಳಿದರೆ ಆಗ ಅದು ನಿರ್ದಿಷ್ಟ ಜೋಡಿ ಅಥವಾ ನೀಡಿರುವ ಜೋಡಿ ಮಾಧ್ಯಮಗಳಾಗ್ತವೆ. ಸೊ ಇಲ್ಲಿ ಏನಾಗುತ್ತೆ, ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿ ಅಥವಾ ಅನುಪಾತ ಸ್ಥಿರವಾಗಿರುತ್ತೆ. ಇದನ್ನು ಸ್ನೆಲ್ನ ವಕ್ರೀಭವನ ನಿಯಮ ಅಂತಲೂ ಕರಿತೀವಿ. ನೀವು ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತಾದರೂ ಕೇಳ್ಬೋದು, ಅಥವಾ ಸ್ನೆಲ್ನ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ರೆ ನೀವು ಇದೊಂದು ನಿಯಮ ಮಾತ್ರ ಬರೀಬೇಕಾಗತ್ತೆ. ವಕ್ರೀಭವನದ ನಿಯಮಗಳು ಅಂತ ಕೇಳಿದರೆ 2 ನಿಯಮಗಳನ್ನು ಬರೀಬೇಕಾಗತ್ತೆ. ಇನ್ನು ಎರಡನೇ ನಿಯಮದ ಈ ಒಂದು ಹೇಳಿಕೆ ಆಧಾರದ ಮೇಲೆ ನಾವು ಬರ್ಕೊಳ್ಳುವಂತಹ ಸೂತ್ರ ಏನು ಅಂತಂದರೆ, ಸೈನ್ ಆಫ್ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ದಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಅಥವಾ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರಾಂಕ. ಈ ಸ್ಥಿರಾಂಕವನ್ನೇ ನಾವು ವಕ್ರೀಭವನ ಸೂಚ್ಯಾಂಕ ಅಂತ ಕರಿತೀವಿ. ಈ ವಕ್ರೀಭವನ ಸೂಚ್ಯಾಂಕ ಯಾವುದೇ 2 ನಿರ್ದಿಷ್ಟ ಮಾಧ್ಯಮಗಳಲ್ಲಿ ಬೆಳಕಿನ ವೇಗವನ್ನು ಸೂಚಿಸುತ್ತೆ. ಯಾವುದನ್ನು ಸೂಚಿಸುತ್ತೆ? ಬೆಳಕಿನ ವೇಗದಲ್ಲಿ ಎಷ್ಟು ಫಾಸ್ಟಾಗಿ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುತ್ತೆ ಅಂತ. ಮಕ್ಕಳೇ ನಿಮ್ಗೆ ನೆನಪಿರಲಿ, ಬೆಳಕಿನ ವಕ್ರೀಭವನದ ಪರಿಣಾಮವಾಗಿ ಅಥವಾ ಮಾಧ್ಯಮಗಳಲ್ಲಿ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಚಲಿಸಿದಾಗ ಅದು ತನ್ನ ವೇಗವನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡು ಅದು ನಿರ್ವಾತದಲ್ಲಿ, ಆದರೆ ಅದರ ವೇಗ ಗಾಳಿಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಗಾಜಿನಲ್ಲಿ ಮತ್ತಷ್ಟು ಕಡಿಮೆ ಆಗುತ್ತೆ, ಡೈಮಂಡಲ್ಲಿ ಮತ್ತಷ್ಟು ಕಡಿಮೆ ಆಗುತ್ತೆ. ಹೀಗೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮದಲ್ಲಿ, ಅಂದರೆ ಮಾಧ್ಯಮದ ಸಾಂದ್ರತೆ ಹೆಚ್ಚಾದಂತೆ ಬೆಳಕಿನ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಬೆಳಕಿನ ವಕ್ರೀಭವನಕ್ಕೆ ಕಾರಣವಾಗುವಂತಹ ಅಂಶ. ಬೆಳಕಿನ ವಕ್ರೀಭವನದಿಂದ ಬೆಳಕಿನ ವೇಗದಲ್ಲಿ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ವಕ್ರೀಭವನದ ನಿಯಮಗಳಾದಮೇಲೆ ನಾವು ಮಸೂರಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀವು ಬೂದ್ಗನ್ನಡಿಯನ್ನು ಬಳಸಿದ್ದೀರಿ, ಮ್ಯಾಗ್ನಿಫೈಯಿಂಗ್ ಲೆನ್ಸನ್ನು ಬಳಸ್ಕೊಂಡಿದ್ದೀರಿ. ನೋಡಿ ನನ್ನ ಟೈನಲ್ಲಿ ಯಾವ ರೀತಿ ಅಲ್ಲಿ ಕೊಟ್ಟಿರುವಂತಹ ಏನೋ ಶೇಡ್ಸ್, ಲೈನ್ಗಳು ಎಷ್ಟು ದಪ್ಪ ಕಾಣಿಸ್ತಿದೆ, ಇದೆಲ್ಲ ನೀವು ಬಳಸಿದ್ದೀರಿ, ಹೌದಲ್ವಾ? ಸೊ ಇದು ಮಸೂರ. ಈ ಮಸೂರ ಇದೇನಂತ ಅಂದರೆ ಪಾರದರ್ಶಕ ಮಾಧ್ಯಮ, ಪಾರದರ್ಶಕ ಗಾಜು. ಆದರೆ ಈ ಪಾರದರ್ಶಕ ಗಾಜಿನ ವಿಶೇಷತೆ ಏನು ಅಂತ ಅಂದರೆ ಇದಕ್ಕೆ ವಕ್ರ ಮೇಲ್ಮೈ ಇದೆ. 2 ರೀತಿಯ ವಕ್ರ ಮೇಲ್ಮೈಗಳನ್ನು ನಾವು ಮಸೂರದಲ್ಲಿ ಕಾಣ್ತೀವಿ. ಒಂದು ಈ ಥರ ದಪ್ಪವಾಗಿರುವಂಥದ್ದು, ಮತ್ತೊಂದು ಈ ರೀತಿ ಮಧ್ಯದಲ್ಲಿ ತಿನ್ನಾಗಿದ್ದು ಎಡ್ಜಲ್ಲಿ ತಿಕ್ಕಾಗಿರುವಂಥದ್ದು. ಒಂದು ವಿಧದ್ದು ಮಧ್ಯದಲ್ಲಿ ತಿಕ್ಕಾಗಿರುತ್ತೆ ಮತ್ತು ಎಡ್ಜಲ್ಲಿ ತಿನ್ನಾಗಿರುವಂಥದ್ದು. ನೋಡೇ ಬಿಡೋಣ ಒಂದು ಚಿತ್ರದ ಮೂಲಕ. ನೋಡಿ ಮಕ್ಕಳೇ, ನಾನು ಆಗಲೇ ಹೇಳಿದೆ. ಸೊ ಮಧ್ಯಭಾಗದಲ್ಲಿ ತಿಕ್ಕಾಗಿದೆ, ಎಡ್ಜಲ್ಲಿ ತಿನ್ನಾಗಿದೆ, ದಪ್ಪವಾಗಿದೆ. ಸೊ ಇಲ್ಲಿ ತೆಳುವಾಗಿದೆ. ಇದು ಪೀನ ಮಸೂರ. ಸೊ ಇಲ್ಲಿ ಮಧ್ಯಭಾಗದಲ್ಲಿ ತಿನ್ನಾಗಿದೆ ಅಥವಾ ತೆಳುವಾಗಿದೆ, ಅಂಚಿನಲ್ಲಿ ದಪ್ಪವಾಗಿದೆ. ಇದು ನಿಮ್ನ ಮಸೂರ. ಇಲ್ಲಿ ಬೆಳಕಿನ ಕಿರಣಗಳು ಕೇಂದ್ರೀಕರಣ ಆಗ್ತವೆ, ಇಲ್ಲಿ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣ ಆಗ್ತವೆ. ಸೊ ಪೀನ ಮಸೂರ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಿದ್ರೆ, ನಿಮ್ನ ಮಸೂರ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ. ಈ 2 ಮಸೂರಗಳನ್ನ ನಾವು ನಮ್ಮ ಈ ಭೌತಶಾಸ್ತ್ರ ಅಧ್ಯಾಯದಲ್ಲಿ, ಮತ್ತೊಂದು ಅಧ್ಯಾಯದಲ್ಲಿ ಇವುಗಳ ಉಪಯೋಗಗಳನ್ನು ಬಳಸ್ಕೊಂಡಿದ್ದೀವಿ, ಹೌದಲ್ಲ? ನೆನಪಾಯಿತು ನಿಮಗೆಲ್ಲರಿಗೂ ಅಂದ್ಕೊಳ್ತೀನಿ. ಸೊ ಕಣ್ಣಿನ ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ದೋಷವನ್ನು ಸರಿಪಡಿಸಲಿಕ್ಕೆ ಈ 2 ಮಸೂರಗಳನ್ನ ಬಳಸ್ಕೊಂಡಿದ್ದೀವಿ. ನೆನಪಾಯಿತಾ? ವೆರಿ ಗುಡ್. ನೆನಪು ಮಾಡ್ಕೊಳ್ಳಿ ಮಕ್ಕಳ. ಹಲವಾರು ಅಂಶಗಳು ಒಂದು ಪಾಠದಿಂದ ಮತ್ತೊಂದು ಪಾಠಕ್ಕೆ ರಿಪೀಟ್ ಆಗ್ತಾ ಹೋಗ್ತವೆ. ಅದು ಯಾವ್ಯಾವ್ದು ರಿಪಿಟೇಷನ್ ಆಗಿದೆ ಅನ್ನೋದನ್ನು ಒಂದು ಸಾರಿ ಕಾಲ ಸಿಕ್ಕಾಗ, ಟೈಮ್ ಸಿಕ್ಕಾಗ ನೆನಪು ಮಾಡ್ಕೊಳ್ತಾ ಹೋಗಿ, ಕಲಿಕೆ ಸುಲಭ ಆಗುತ್ತೆ. ಇನ್ನು ರೇಖಾಚಿತ್ರಗಳನ್ನ ಬರೆಯೋದು ನೋಡೋಣ. ಸೊ ಇಲ್ಲೂ ಅಷ್ಟೇ ಮಕ್ಕಳ, ಈ ರೇಖಾಚಿತ್ರವನ್ನು ಬರೆಯೋಕ್ಕಿಂತ ಮುಂಚಿತವಾಗಿ ಕೆಲವು ಪಾರಿಭಾಷಿಕ ಪದಗಳನ್ನು ನಾವು ತಿಳ್ಕೊಂಬಿಡೋಣ. ಸೊ ಇಲ್ಲಿ ಆಪ್ಟಿಕ್ ಸೆಂಟರ್ O ಇದೆ, ಮತ್ತು ಇಲ್ಲಿ F ಇದೆ, ಅಥವಾ ಈ ಕಡೆ ಮತ್ತು ಈ ಕಡೆ ತೋರಿಸ್ತಾ ಇದ್ದೀವಿ. F ಇದೆ, ಅದೇನಂತ ಅಂದರೆ ಪ್ರಧಾನ ಸಂಗಮವನ್ನು ತೋರಿಸುತ್ತೆ. ಈ ಪ್ರಧಾನ ಸಂಗಮ ಜೊತೆಗೆ O ನಡುವಿನ ದೂರವನ್ನು ನಾವು ಸಂಗಮ ದೂರ ಅಥವಾ ಫೋಕಲ್ ಲೆಂತ್ ಅಂತ ಕರಿತೀವಿ. ಅದರ 2ರಷ್ಟು ಇರೋದು ಅಂಥದ್ದು 2F. ಸೊ ಇಲ್ಲೂ ಕೂಡ ಈ ವಕ್ರ ಮೇಲ್ಗೆ ಒಂದು ಕೇಂದ್ರ ಇರುತ್ತೆ. ಆ ಕೇಂದ್ರವನ್ನು ನಾವು ಇಲ್ಲಿ ಬರ್ಕೊಳ್ತೀವಿ, 2Fನಲ್ಲಿ ಬರ್ಕೊಳ್ತೀವಿ. ಆ 2F ವಕ್ರದ ಕೇಂದ್ರವನ್ನು ತೋರಿಸುತ್ತೆ.
ಸೊ ಇಲ್ಲಿ ನೋಡಿ ಎಫ್ ಒಂದು 10 ಸೆಂಟಿಮೀಟ್ರ್ ಇತ್ತು ಅಂತ ಅಂದರೆ ಎಫಿಂದ 2Fಗೆ ಮತ್ತೆ 10 ಸೆಂಟಿಮೀಟರ್. ಸೊ ಬಲಭಾಗದಲ್ಲೂ ಬರ್ಕೊಂಡಿದ್ದೀವಿ. ಸೊ ದರ್ಪಣದಲ್ಲಿ ಕೇವಲ ಒಂದು ಭಾಗದಲ್ಲಿ ಬರ್ಕೊಂಡಿದ್ದೀವಿ, ಯಾಕೆಂದರೆ ಇಮೇಜು ಒಂದು ಸೈಡಲ್ಲಿ ಮಾತ್ರ ಫಾರ್ಮೇಷನ್ ಆಗ್ತಾಯಿತ್ತು. ಸೊ ಇಲ್ಲಿ F 2F ಆ ಕಡೆ F1 2F1 ಅಂತ ಬರ್ಕೊಂಡಿದ್ದೀವಿ, ಯಾಕೆಂದರೆ ಆಬ್ಜೆಕ್ಟ್ ಲೆಫ್ಟ್ ಸೈಡಲ್ಲಿದ್ದರೆ, ವಸ್ತು ಲೆಫ್ಟ್ ಸೈಡಲ್ಲಿದ್ದರೆ ಅದರ ಪ್ರತಿಬಿಂಬ ಬಲಭಾಗದಲ್ಲಿ ಮೂಡ್ ಬರುತ್ತೆ. ಹಾಗಾಗಿ ನಾವು ಇಲ್ಲಿ ಗೆರೆಗಳನ್ನ ಈ ರೀತಿ ಬರ್ಕೊಳ್ತೀವಿ. ಸೊ ಇದನ್ನು ನೀವು ನೋಡಿ ಯಾವ್ಯಾವ ಸ್ಥಾನದಲ್ಲಿ ಇಡ್ತೀವಿ ಅನ್ನೋದನ್ನು ನಾವು ಒಂಚೂರು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ವಸ್ತುಗಳನ್ನು ನಾವು ಇನ್ಫಿನಿಟಿಲಿ ಫಸ್ಟ್ ಇಡ್ತೀವಿ, ಅನಂತದಲ್ಲಿ ಇಡ್ತೀವಿ. ಆನಂತರ ಬಿಯಾಂಡ್ 2F ಇಡ್ತೀವಿ, ಆನಂತರ ಅಟ್ 2F ಇಡ್ತೀವಿ, ಆನಂತರ ಬಿಟ್ವೀನ್ F ಆ್ಯಂಡ್ 2F ಇಡ್ತೀವಿ, ಆನಂತರ FL ಇಡ್ತೀವಿ, ಆನಂತರ F ಮತ್ತು Oಗಳ ನಡುವೆ ಇಡ್ತೀವಿ. ಸೊ ಬಲಭಾಗದಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ. ಹೇಗೆ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗಿತ್ತೋ ಸೊ ಅದೇ ರೀತಿ ಮತ್ತು ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ಮಸೂರದಲ್ಲಿ ಕಾಣ್ತೀವಿ. ಅದೇನು ಅನ್ನೋದನ್ನು ನಾವು 1 by 1 ನೋಡ್ತಾ ಹೋಗೋಣ. ಸೊ ಇಲ್ಲಿ ಅನಂತದಲ್ಲಿಟ್ಟಾಗ ಸೊ ಪ್ರಧಾನ ಸಂಗಮದಲ್ಲಿ ಪ್ರತಿಬಿಂಬ ಮೂಡುತ್ತೆ. ಅತ್ಯಂತ ಚಿಕ್ಕದಾದಂಥ ಚುಕ್ಕೆ ಗಾತ್ರದ ಪ್ರತಿಬಿಂಬ ಆಗಿರುತ್ತೆ ಮತ್ತು ತಲೆ ಕೆಳಕಾದಂಥ ಪ್ರತಿಬಿಂಬ ಆಗುತ್ತೆ. ಈ ಒಂದು ವಿಧಾನವನ್ನು ನಾವು ಈ ಒಂದು ಅನಂತದಲ್ಲಿಟ್ಟಾಗ ವಸ್ತುವನ್ನು ಮೂಡುವಂತಹ ಪ್ರತಿಬಿಂಬದ ಈ ವಿಧಾನವನ್ನು ಮಸೂರದ ಸಂಗಮ ದೂರವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಬಳಸ್ಕೊಳ್ತೀವಿ. ಮಸೂರದ ಸಂಗಮ ದೂರವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ನಾವು ವಸ್ತು ಎಲ್ಲಿಡಬೇಕಾಗಿರುತ್ತೆ, ಅನಂತ ದೂರದಲ್ಲಿ ಇರಬೇಕಾಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ. ಶಾಲೆಯಲ್ಲಿ ನೀವು ಪ್ರಾಕ್ಟಿಕಲ್ ಎಲ್ಲ ಕಂಡಕ್ಟ್ ಮಾಡಿ ಅದರ ಮಸೂರದ ಅಥವಾ ದರ್ಪಣದ ಸಂಗಮ ದೂರಗಳನ್ನ ಕಂಡುಹಿಡಿದಿದ್ರಿ. ಮಸೂರದ್ದಾಗಲಿ ಅಥವಾ ದರ್ಪಣದ್ದಾಗಲಿ ಸಂಗಮ ದೂರವನ್ನು ಕಂಡುಹಿಡಿಬೇಕು ಅಂದರೆ ವಸ್ತು ಅನಂತದಲ್ಲಿರಬೇಕು. ಅನಂತ ಅಂತ ಅಂದರೆ ತರಗತಿಯ ಆಚೆ ಇರುವಂತಹ ಮರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಆಬ್ಜೆಕ್ಟ್ ಆಗಿರ್ಬೋದು. ಅದನ್ನು ನಾವು ಗೋಡೆ ಮೇಲೆ ಪಡ್ಕೊಂಡ್ರೆ, ಅದರ ಪ್ರತಿಬಿಂಬವನ್ನು ಸ್ಕ್ರೀನ್ ಮೇಲೆ ಪಡ್ಕೊಂಡ್ರೆ ಸೊ ನಮಗೆ ಸುಲಭವಾಗಿ ಅದರ ಸಂಗಮ ದೂರವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಿಯಾಂಡ್ 2F ಅಂತ ಕರಿತೀವಿ. 2F1ಗಿಂತ ಹಿಂದೆ ಇಟ್ಟಾಗ ಸೊ ಪ್ರತಿಬಿಂಬ ಎಫ್ ಮತ್ತು F2 ಮತ್ತು 2F2ಗಳಲ್ಲಿ ಪ್ರತಿಬಿಂಬ ಮೂಡುತ್ತೆ. ಸೊ ಉಂಟಾದಂತಹ ಪ್ರತಿಬಿಂಬ ಚಿಕ್ಕದಾಗಿರುತ್ತೆ, ಸತ್ಯ ಪ್ರತಿಬಿಂಬ ಮತ್ತು ತಲೆ ಕೆಳಗಾದಂಥ ಪ್ರತಿಬಿಂಬ ಮೂಡುತ್ತೆ. ಸೊ ಇನ್ನು 2Fನಲ್ಲೇ ಇಟ್ಟಾಗ ಸೊ ಈ ಬಲಭಾಗದಲ್ಲಿ 2Fನಲ್ಲೇ ಮೂಡುತ್ತೆ. ಈ ಆಬ್ಜೆಕ್ಟ್ ಎಷ್ಟು ಹೈಟ್ ಇರುತ್ತೋ ಅದೇ ಗಾತ್ರದ ಇಮೇಜ್ ಅಥವಾ ಪ್ರತಿಬಿಂಬ ಫಾರ್ಮ್ ಆಗುತ್ತೆ. ಸೊ ಇಲ್ಲಿಯೂ ಕೂಡ ಈ ರೇಖೆಗಳನ್ನು ಬರೆಯೋದನ್ನು ನೋಡಿ. ಈ ರೇಖೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುತ್ತೆ ಮತ್ತು ಇನ್ನೊಂದು ರೇಖೆ ಓನಲ್ಲೇ ಪಾಸ್ ಆಗಬೇಕು. ಸೊ ಇಲ್ಲಿ ವಕ್ರೀಭವನ ಹೊಂದಿದಂತಹ ರೇಖೆ ಪ್ರಧಾನ ಸಂಗಮದ ಮೂಲಕನೇ ಪಾಸ್ ಆಗಬೇಕು. ಸೊ ಈ ಒಂದು ಅಂಶಗಳನ್ನು ಚಿತ್ರಗಳನ್ನು ಬರೀಬೇಕಾದ್ರೆ ನೀವು ಸ್ವಲ್ಪ ಮನನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮುಂದಿನ ವಿಚಾರಕ್ಕೆ ಹೋಗೋಣ. ಸೊ ವಸ್ತುವನ್ನು ನಾವು ಯಾವ 2F1 ಮತ್ತು F1 ನಡುವೆ ಇಟ್ಟಾಗ, ಈ ಎರಡರ ಮಧ್ಯೆ ಇಟ್ಟಾಗ ಸೊ ಬಿಯಾಂಡ್ 2F ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಆಬ್ಜೆಕ್ಟ್ ಚಿಕ್ಕದಿದೆ, ಸೊ ಇಲ್ಲಿ ದೊಡ್ಡದಾಯಿತು ಅಂದರೆ ಪ್ರತಿಬಿಂಬ ದೊಡ್ಡದಾಗಿ ಕಾಣುತ್ತೆ ಅಥವಾ ವರ್ಧನೆಗೆ ಒಳಪಡುತ್ತೆ. ಸೊ ತಲೆ ಕೆಳಕಾದಂತಹ ಪ್ರತಿಬಿಂಬ ಮೂಡುತ್ತೆ. ಇನ್ನು Fನಲ್ಲಿ ಇಟ್ಟಾಗ, ಅನಂತದಲ್ಲಿ ಇಟ್ಟಾಗ ಪ್ರತಿಬಿಂಬ Fನಲ್ಲಿ ಮೂಡಿತ್ತು. Fನಲ್ಲಿ ವಸ್ತುವನ್ನು ಇಟ್ಟಾಗ ಅದು ಅನಂತದಲ್ಲಿ ಮೂಡೋದನ್ನು ನೀವು ಕಾಣ್ತೀರಿ. ಇನ್ನು F ಮತ್ತು O ನಡುವೆ ಇಟ್ಟಾಗ ಇದೊಂದು ಕೇಸಲ್ಲಿ ಮಾತ್ರ ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತೆ ಮತ್ತು ನೇರ ಪ್ರತಿಬಿಂಬ ಇರುತ್ತೆ. ಸೊ ವಸ್ತು ಯಾವ ಕಡೆ ಇಟ್ಟಿರ್ತೀವೋ ಅದೇ ಕಡೆಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇದು ನೀವು ತಿಳ್ಕೊಳ್ಬೇಕಾಗಿರುವಂಥ ಅಂಶಗಳು. ನಾನು ಒಟ್ಟಾರೆ ಎಲ್ಲ ಚಿತ್ರಗಳನ್ನ ನಿಮಗೆ ಇಲ್ಲಿ ಪರದೆ ಮೇಲೆ ತೋರಿಸ್ತಾ ಇದ್ದೀನಿ. ಮಕ್ಕಳ ಪರೀಕ್ಷಾ ದೃಷ್ಟಿಯಿಂದ ಈ ಚಿತ್ರಗಳನ್ನ ಅಭ್ಯಾಸ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಚಿತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಬರೆದಿರುವಂತಹ ರೇಖೆಗಳು ಕೂಡ ಎಲ್ಲಿ ಸಂಧಿಸಬೇಕು ಮತ್ತು ಹೇಗಿರಬೇಕು ಅನ್ನೋದನ್ನು ಮರಿದೇನೆ ಅಭ್ಯಾಸ ಮಾಡ್ಕೊಳ್ಳಿ. ಆನಂತರ ಮತ್ತೊಮ್ಮೆ ಇದೆಲ್ಲನೂ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. 10.2 ಮತ್ತು 10.4 ಕೋಷ್ಟಕದಲ್ಲಿ ಈ ಅಂಶಗಳನ್ನ ಕೊಟ್ಟಿದ್ದಾರೆ. ಈ ಅಂಶಗಳು ನೆನಪಿಟ್ಕೊಂಡ್ರೆ ನಿಮಗೆ ರೇಖಾಚಿತ್ರ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಅಂಶಗಳ ಮೇಲೆ ನೀವು ಒಂದು ಅಂಕದ ಪ್ರಶ್ನೆಗಳನ್ನ ನೀವು ನಿರೀಕ್ಷಿಸ್ಬೋದು. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದಾಗ ಸೊ ಇದರ ಮೇಲೆ ಒಂದು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳಿರೋದನ್ನು ನಾವು ಕಾಣ್ತೀವಿ. ಹಾಗಾಗಿ ನೀವು ಅದನ್ನು ಸ್ವಲ್ಪ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಆನಂತರ ಇನ್ನು ನಿಮ್ನ ಮಸೂರವನ್ನು ಬಳಸ್ಕೊಂಡು ನಾವು ಯಾವ ರೀತಿ ಪ್ರತಿಬಿಂಬದ ರಚನೆಯನ್ನು ಮಾಡ್ತೀವಿ ಅನ್ನೋದಕ್ಕೆ ಕೆಲವೊಂದು 2 ಚಿತ್ರಗಳನ್ನ ಕಾಣ್ತಾ ಇದ್ದೀರಿ. ಸೊ ಹೇಗೆ ದರ್ಪಣದಲ್ಲಿ 2 ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ, ಒಂದು ಅನಂತದಲ್ಲಿ ಮತ್ತೊಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ವಸ್ತುವನ್ನು ಇಟ್ಟು ಪ್ರತಿಬಿಂಬವನ್ನು ಪಡ್ಕೊಳ್ಳುವಂಥದ್ದು. ಸೊ ಇಲ್ಲೂ ಕೂಡ ಆ ರೀತಿಯ ಒಂದು
ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀರಿ. ಒಂದು ಅನಂತದಲ್ಲಿ ವಸ್ತು ಇದೆ, ಇನ್ನೊಂದು ಕಡೆ ಇಲ್ಲೊಂದು ನಿರ್ದಿಷ್ಟವಾದ ಜಾಗದಲ್ಲಿದೆ, ಪ್ರತಿಬಿಂಬ ಮೂಡಿರೋದನ್ನು ನೀವು ಕಾಣ್ತಾ ಇದ್ದೀರಿ. ಸೊ ಇಲ್ಲಿ ಮೂಡಿದಂತಹ ಪ್ರತಿಬಿಂಬ ಹೇಗಿರುತ್ತೆ ಅನ್ನೋದನ್ನು ನೀವು ಇಲ್ಲಿ ಕಾಣ್ಬೋದು ನೋಡಿ. ಸೊ ಇಲ್ಲೂ ಕೂಡ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಎರಡೂ ಕೇಸಲ್ಲಿ, ಮತ್ತು ಚಿಕ್ಕದಾದಂಥ ಪ್ರತಿಬಿಂಬ ಈ ಎರಡೂ ಕೇಸಲ್ಲಿ ನೀವು ಕಾಣ್ತಾ ಇದ್ದೀರಿ. ಇನ್ನು ನಾನು ಮಸೂರದ ಸೂತ್ರ ಮತ್ತು ವರ್ಧನೆಯನ್ನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ. ಮಕ್ಕಳ ಮಸೂರದ ಸೂತ್ರ ನೀವು ಆಲ್ರೆಡಿ ಅಭ್ಯಾಸ ಮಾಡ್ಕೊಂಡಿದ್ದೀರಿ. ಸೊ 1/f = 1/v - 1/u. ಸೊ ಇಲ್ಲಿ ಮೈನಸ್ ಚಿಹ್ನೆಯನ್ನು ನೀವು ಕಾಣ್ತಾ ಇದ್ದೀರಿ. ಸೊ ಅದೇ ದರ್ಪಣದಲ್ಲಿ ಪ್ಲಸ್ ಚಿಹ್ನೆ ಇತ್ತು, ಇಲ್ಲಿ ಮೈನಸ್ ಚಿಹ್ನೆ ಆಯಿತು. ಇನ್ನು ವರ್ಧನೆಗೆ ಸಂಬಂಧಪಟ್ಟಂತೆ ದರ್ಪಣದಲ್ಲಿ ಮೈನಸ್ ಇತ್ತು, ಮಸೂರದಲ್ಲಿ ಪ್ಲಸ್ ಇದೆ. ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ವರ್ಧನೆಗೆ ವಿ ಮತ್ತು ಯು ಬೆಲೆಯನ್ನು ಪ್ಲಸ್ ಆಗಿ ಬರ್ಕೊಳ್ತೀವಿ. ಇನ್ನು ಇಲ್ಲೊಂದು 2 ಸಣ್ಣ ನೋಟ್ಗಳನ್ನು ನೀವು ಕಾಣ್ತಾ ಇದ್ದೀರಿ. ವರ್ಧನೆಯಲ್ಲಿ ಋಣಾತ್ಮಕ ಚಿಹ್ನೆ ಬಂದರೆ ನಿಮಗೆ ಗೊತ್ತಿದೆ ಅದು ಸತ್ಯ ಪ್ರತಿಬಿಂಬ ಅಂತ. ಅದೇ ರೀತಿ ಧನಾತ್ಮಕ ಚಿಹ್ನೆ ಏನಾದ್ರು ಕಂಡು ಬಂತು ಅಂತಂದರೆ ಅದು ಮಿಥ್ಯ ಪ್ರತಿಬಿಂಬ ಉಂಟಾಗಿರೋದನ್ನು ಸೂಚಿಸುತ್ತೆ. ಸೊ ಇದ್ರ ಮೇಲೆ ಒಂದು ಲೆಕ್ಕವನ್ನು ನೋಡೋಣ ಮಕ್ಕಳ. ಸೊ ಇಲ್ಲೂ ಕೂಡ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಅದು ಮಸೂರದ ಮೇಲೆ ಕೊಟ್ಟಿದ್ದಾರಾ ಅಥವಾ ದರ್ಪಣದ ಮೇಲೆ ಕೊಟ್ಟಿದ್ದಾರಾ ಅನ್ನೋದನ್ನು ಫಸ್ಟು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಮಸೂರದಲ್ಲಾದರೆ ಪೀನ ಮಸೂರನ ನಿಮ್ನ ಮಸೂರನ, ದರ್ಪಣದಾದರೆ ಪೀನ ದರ್ಪಣನ ಅಥವಾ ನಿಮ್ನ ದರ್ಪಣನ, ಇದೆರಡು ಅಂಶಗಳನ್ನ ನೆನಪಿಟ್ಕೊಂಡು ಎಫ್ನ ಬೆಲೆಯನ್ನು ಬರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ನಿಮ್ನ ಮಸೂರವನ್ನು ಬಳಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ದತ್ತಾಂಶಗಳನ್ನ ನೋಡೋಣ. ವಿ ಬೆಲೆ ಮೈನಸ್ ಆಗಿರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಯಾಕೆ ಮೈನಸ್ ಆಗುತ್ತೆ ಅಂತ. ಸೊ ಇಲ್ಲಿ ನಿಮ್ನ ಮಸೂರ ಆಗಿರೋದ್ರಿಂದ ಅದರ ಫೋಕಲ್ ಲೆಂತ್ ಸಂಗಮ ದೂರ ಮೈನಸ್ ಇದೆ, -15 ಆಗುತ್ತೆ. ಮತ್ತು ಯು ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಫಾರ್ಮುಲಾ ಬಳಸ್ಕೊಳ್ತಾ ಇದ್ದೀನಿ. ಹೇಗೆ ನೀವು ದರ್ಪಣದಲ್ಲಿ ಸಿಂಪ್ಲಿಫೈಯನ್ನು ಮಾಡಿಕೊಂಡ್ರೋ ಹಾಗೆ ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ ಇದನ್ನು ಅಂಶಗಳನ್ನ ಎಡಭಾಗ ಮತ್ತು ಬಲಭಾಗಕ್ಕೆ ಶಿಫ್ಟ್ ಮಾಡೋದ್ರ ಮೂಲಕ ನೀವು ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ ಇಲ್ಲಿ 10 ಮತ್ತು 15ರ ಲಸಾಹ 30 ಬರುತ್ತೆ. ಮತ್ತು ಅಂಶವನ್ನು ನೀವು ಸರಳೀಕರಣಗೊಳಿಸ್ಕೊಂಡ್ರೆ -1 ಬಂತು. ಇಲ್ಲಿ ರೆಸಿಪ್ರೋಕಲ್ ತಗೊಳ್ಳಿ, ವೃತ್ಕರ್ಮ ತಗೊಳ್ಳಿ, ಎಷ್ಟು ಬರುತ್ತಾಗ u = 1/u = -1/30, u = -30 ಆಗುತ್ತೆ. ಸೊ -30 ಸೆಂಟಿಮೀಟರ್ ಬಂತು. ಸೊ ಆನಂತರ ವರ್ಧನೆಯನ್ನು ಕಂಡುಹಿಡಿತಾ ಇದ್ದೀರಿ. -v/u, ವಿ ಬೆಲೆ -10 ದತ್ತಾಂಶದಲ್ಲಿದೆ. ಸೊ ಯು ಬೆಲೆ ಇವಾಗ ಕಂಡುಹಿಡ್ಕೊಂಡ್ವಿ -3. ಸೊ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಕ್ಯಾನ್ಸಲ್ ಆಯಿತು, 0 ಕ್ಯಾನ್ಸಲ್ ಆಯಿತು, 1/3 ಉಳ್ಕೊಳ್ತು. ಸೊ ಇಲ್ಲಿ ಧನಾತ್ಮಕ ಚಿಹ್ನೆ ಪ್ರತಿಬಿಂಬ ನೇರ ಮತ್ತು ಮಿಥ್ಯವಾಗಿರೋದನ್ನು ಸೂಚಿಸುತ್ತೆ. ಸೊ ಪ್ರತಿಬಿಂಬದ ಗಾತ್ರ ಕಡಿಮೆಯಾಗಿದೆ ಇಲ್ಲಿ. ಸೊ 1/3 ಏನು. ಸೊ ಇಲ್ಲಿ ಗಾತ್ರ ಕಡಿಮೆ ಆಗಿರೋದನ್ನು ಕಾಣ್ತಾ ಇದ್ದೀರಿ, ಯಾಕೆಂದರೆ ನಾವು ಬಳಸಿರುವಂಥದ್ದು ನಿಮ್ನ ಮಸೂರ. ಸೊ ಹೀಗೆ ನೀವು ಅಭ್ಯಾಸವನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೊಂದು 3 ಪ್ರಶ್ನೆಗಳನ್ನ ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯ ಒಂದು ಲೆಕ್ಕಗಳನ್ನ ನೀವು ಮಾಡೋದ್ರ ಮೂಲಕ ಇನ್ನೊಂದಷ್ಟು ಬೇರೆ ಬೇರೆ ದತ್ತಾಂಶಗಳನ್ನು, ಬೇರೆ ಬೇರೆ ಸಂಖ್ಯೆಗಳನ್ನು, ಇಲ್ಲಿ ಒಂದು ನಿರ್ದಿಷ್ಟವಾದ ಸಂಖ್ಯೆಗಳನ್ನು ಹಾಕ್ಕೊಂಡು ಲೆಕ್ಕಗಳನ್ನ ಅಭ್ಯಾಸ ಮಾಡೋದನ್ನು ಖಂಡಿತ ಮರಿಬೇಡಿ. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಸಹಾಯಕ್ಕೆ ಬರುತ್ತೆ. ಇನ್ನು ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಲಿಕ್ಕೆ ನಾವು ಬಳಸ್ತಾ ಇರುವಂತಹ ಸೂತ್ರ P = 1/f. ಹಾಗಿದ್ರೆ ಮಸೂರದ ಸಾಮರ್ಥ್ಯ ಏನಪ್ಪ ಅಂತ ಹೇಳಿದ್ರೆ ಅದು ಸಂಗಮ ದೂರಕ್ಕಿರುವಂತಹ ಅಥವಾ ಈ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಫೋಕಲ್ ಲೆಂತ್ ಆಫ್ ದಿ ಲೆನ್ಸ್. ಸೊ ಹಾಗಾಗಿ P = 1/f ಆಯಿತು. ಮಸೂರದ ಸಾಮರ್ಥ್ಯದ SI ಮಾನ ಡಯಾಪ್ಟರ್, ಅದನ್ನು ಡಿ ಅಕ್ಷರದಿಂದ ಸೂಚಿಸ್ತೀವಿ. ಸೊ ಒಂದು ಡಯಾಪ್ಟರ್ನ ಬೆಲೆ 1 per meter. ಬಿಕಾಸ್ ಸೊ ಇಲ್ಲಿ ಎಫನ್ನು ನಾವು ಮೀಟರ್ನಲ್ಲಿ ಬರೆಯೋದ್ರಿಂದ ಸೊ ಇಲ್ಲಿ 1 per meter ಅಂತ ಇದನ್ನು ಓದಬೇಕಾಗತ್ತೆ. ಇನ್ನು ಪೀನ ಮಸೂರದ ಸಾಮರ್ಥ್ಯ ಧನಾತ್ಮಕವಾಗಿಯೂ ಮತ್ತು ನಿಮ್ನ ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿಯೂ ಸೂಚಿಸ್ತೇವೆ. ಇದನ್ನು ಮರಿಬೇಡಿ ಮಕ್ಕಳ. ಪೀನ ಮಸೂರದ ಸಾಮರ್ಥ್ಯವನ್ನು ನಾವು ಪ್ಲಸ್ ಸೈನಿಂದ +2D, +1D ಅಂತ ಬಳಸ್ತೀವಿ. ಅದೇ ರೀತಿ ನಿಮ್ನ ಮಸೂರದ ಸಾಮರ್ಥ್ಯವನ್ನು -1D, -2D, -5D ಈ ರೀತಿ ಸೂಚಿಸ್ತಾ ಹೋಗ್ತೀವಿ. ಇದು ನಿಮಗೆ ಲೆಕ್ಕವನ್ನು ಮಾಡಲಿಕ್ಕೆ ಸಹಾಯಕ್ಕೆ ಬರುತ್ತೆ. ಅದನ್ನು ಮರಿಬೇಡಿ ಮಕ್ಕಳೇ. ಈ ಅಧ್ಯಾಯದಲ್ಲಿ ಸಾಕಷ್ಟು ಅಂಶಗಳನ್ನ ನೀವು ತುಂಬ ಸರಳವಾಗಿ ಪುನರ್ಮನನ ಮಾಡಿಕೊಂಡ್ರಿ. ಬಹುಶಃ ಈ ಎಲ್ಲ ಅಂಶಗಳು ಒಮ್ಮೆ ನಿಮ್ಮ ಮನಸ್ಸಲ್ಲಿ ಮೂಡ್ಬಂದೋಯ್ತು. ಯಾವುದೇ ಡಿಫಿಕಲ್ಟೀಸ್ ಇಲ್ಲ ಈಗ ನಿಮ್ಮ ಮನಸ್ಸಲ್ಲಿ. ಇದ್ದು ಬಂದಂತಹ ಸಣ್ಣ ಪುಟ್ಟ ಸಂಶಯಗಳು ಈ ಒಂದು ಕ್ಲಾಸಿಂದ ನಿಮಗೆ ನಿವಾರಣೆ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿ ಕೆಲವು ಮಾದರಿ ಪ್ರಶ್ನೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ,
ಒಂದು ಅಂಕದ ಕೆಲವು ಮಾದರಿ ಪ್ರಶ್ನೆಗಳು ಸರ್ ಇವೇ ಬರ್ತಾವಾ ಅಂತ ಕೇಳಬಾರ್ದು. ಯಾಕೆಂದರೆ ನಾನು ನಿಮ್ಮ ಥರ ಒಬ್ಬ ವಿದ್ಯಾರ್ಥಿ ಪುಸ್ತಕವನ್ನು ಓದ್ತಾ ಯಾವ್ಯಾವ ಪ್ರಶ್ನೆನ ಒಂದು ಅಂಕಕ್ಕೆ ಕೇಳ್ಬೋದು ಅಂತ ಲಿಸ್ಟ್ ಮಾಡ್ತಾ ಹೋದೆ. ನೀವು ಈ ಕೆಲಸವನ್ನು ಮಾಡಿದ್ರೆ ನೀವು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಗೆಸ್ ಮಾಡ್ಬೋದು. ನೀವು ಮಾಡುವಂಥ ಗೆಸ್ ಪರ್ಫೆಕ್ಟ್ ಆಗಿತ್ತು ಅಂದರೆ ಖಂಡಿತ ಅವೇ ಪರೀಕ್ಷೆಗೆ ಬರ್ತವೆ. ಸೊ ಹಾಗಾಗಿ ನೀವು ಒಂದಷ್ಟು ಲೆಕ್ಕಗಳನ್ನ ನೀವು ಲಿಸ್ಟ್ ಮಾಡ್ತಾ ಹೋಗಿ, ಪ್ರಶ್ನೆಗಳನ್ನ ಲಿಸ್ಟ್ ಮಾಡ್ತಾ ಹೋಗಿ ನೋಡಿ. ಇವೆಲ್ಲ ಒಂದು ಅಂಕದ ಪ್ರಶ್ನೆಗಳು, ನಿಮಗೆಲ್ಲ ಗೊತ್ತಿರುವಂಥದ್ದೇ ಇವು. ಇನ್ನು ಇಲ್ಲಿ ನೋಡಿ, ದೀರ್ಘ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು. ಸೊ ಇಲ್ಲಿ 2, 3, 4 ಈ ಥರ ಅಂಕಗಳಿಗೆ ನೀವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ರೇಖಾಚಿತ್ರದ ಮೇಲೆ 2 ಅಥವಾ 3 ಅಂಕಗಳಿಗೆ ಪ್ರಶ್ನೆಗಳು ಮೂಡಿಬಂದಿರೋದನ್ನು ಕಾಣ್ತೀವಿ. ಆನಂತರ ಲೆಕ್ಕಗಳು ಕೂಡ ಮೂಡಿಬಂದಿರೋದನ್ನು ಕಾಣ್ತೀವಿ. ಆನಂತರ ಈ ಕೆಲವು ಪ್ರಶ್ನೆಗಳು ಮೂಡಿಬಂದಿರೋದನ್ನು ಕೂಡ ಕಾಣ್ತೀವಿ. ಸೊ ಹಾಗಾಗಿ ನೀವು ಹೇಳಿಕೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಆನಂತರ ಲೆಕ್ಕಗಳನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಆನಂತರ ರೇಖಾಚಿತ್ರಗಳನ್ನೂ ಈ ಅಧ್ಯಾಯದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದಷ್ಟು ವಿಚಾರಗಳನ್ನ ನಿಮಗೆ ನೋಡಿ, ಇನ್ನೊಂದಷ್ಟು ಪ್ರಶ್ನೆಗಳು ಇವಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ. ಇದಿಷ್ಟು ಸಾಕಾ ಸಾರ್ ಅಂತ ಕೇಳಬೇಡಿ ಮಕ್ಕಳೇ. ನೀವು ಪ್ರತಿದಿನದ ವಿದ್ಯಾರ್ಥಿ ಆಗಬೇಕು. ಪ್ರತಿದಿನ ನೀವು ವಿಜ್ಞಾನವನ್ನು ಓದ್ತಾ ಇರಬೇಕು. ನಾನು ಹಿಂದೊಮ್ಮೆ ಹೇಳಿದ್ದೀನಿ ಏನಂತ, ವಿಜ್ಞಾನವನ್ನು ನೀವು ಅರ್ಥೈಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅದು ಪಾಠ ಆಗೋದಿಲ್ಲ, ಒಂದು ಸಂಶೋಧನೆ ಆಗುತ್ತೆ ಅಂತ. ಸೊ ಪ್ರತಿಯೊಂದು ವಿಷಯ ವಸ್ತುನೂ ಕೂಡ ಈ ಅಧ್ಯಾಯದಲ್ಲಾಗಲಿ ಅಥವಾ ಬೇರೆ ಬೇರೆ ಅಧ್ಯಾಯದಲ್ಲಾಗಲಿ ಬರುವಂತಹ ಎಲ್ಲ ವಿಷಯಗಳು ನಿಮಗೆ ಒಂದು ಹೊಸ ವಿಷಯಗಳನ್ನು, ಹೊಸ ವಿಚಾರಗಳನ್ನು, ಪ್ರಕೃತಿಯ ಸೂಕ್ಷ್ಮತೆಯನ್ನು ತಿಳಿಸ್ತಾ ಇದ್ದಾವೆ. ಹಾಗಾಗಿ ಅವೆಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ಸಂಭವಿಸುವಂತಹ ಘಟನೆಗಳು. ಆ ಘಟನೆಗಳನ್ನ ನೀವು ಪುನರ್ಮನನ ಮಾಡಿಕೊಂಡ್ರೆ ಸಾಕು, ವಿಜ್ಞಾನ ಕಲ್ತಂಗೆ. ಹಾಗಾಗಿ ನೀವೆಲ್ಲರೂ ಉತ್ತಮವಾದಂಥ ರೀತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ SSLC ವಿದ್ಯಾರ್ಥಿಗಳಿಗಾಗಿ ಪಠ್ಯ ವಿಷಯ ಪುನರ್ಮನನ ಕಾರ್ಯಕ್ರಮ.